ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಆಯ್ತು ಬಾ. ಅವಳು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ರೆ ಬಾ ಆಯ್ತು ಪರವಾಗಿಲ್ಲ, ನಿನ್ನ ಕಂಪ್ಲೇಂಟ್ ಕೊಡ್ತೀನಿ. ಇಂಥ ಮಾತುಗಳು ಅಂದ್ರೆ ಬಾಯಿ ಬಿಟ್ರೆ ಬರೀ ಸಂಸ್ಕೃತನೇ. ಅದು ಸಂಸ್ಕೃತ ಅಲ್ಲ, ತಪ್ಪಾಯ್ತು ಪದ ಇದ್ ಮಾಡಿದ್ದಕ್ಕೆ. ಕೆಟ್ಟ ಪದಗಳು ಹೆಂಗಂದ್ರೆ ಅದು ಯಾರು ಕೇಳಕ್ಕೂ ಸಾಧ್ಯ ಇಲ್ಲ. ನೋಡಿ, ನಮ್ದು ಎಲ್ಲ ಬೇರೆಯವ್ರದೆಲ್ಲ ಬೇರೆ ತರ ಜೀವನ ಇರುತ್ತೆ, ನಮ್ದೇ ಒಂಥರ ವಿಚಿತ್ರ ಜೀವನ. ನಾವು ಮರ್ಯಾದೆಗೆ ಹಂಚ್ತಾ ಇದೀವಿ, ಯಾಕಂದ್ರೆ ನಾವು ಬೆಳ್ಕೊಂಬಂದಿರೋ ವಾತಾವರಣ ಹಾಗೆ. ನಮ್ಗೆ ಬೇರೆಯವ್ರ ಮುಂದೆ ತಲೆ ತಗ್ಸಿ ಮರ್ಯಾದೆ ಕಳ್ಕೊಂಡು ನಮ್ಗೆ ಆತರ ಅಭ್ಯಾಸ ಇಲ್ಲ. ಬೇಕಾದ್ರೆ ಹೆಂಗ್ ಹೇಳುದು ನನ್ಗೆ ಅರ್ಥನೇ ಆಗ್ತಲ್ಲ. ನಾನು ಅದನ್ನೇ ಹೇಳ್ದೆ ಸ್ಟೇಷನ್ ಕೂಡ. ನೋಡಿ ಸ್ವಾಮಿ, ನೋಡಿ ನೋಡಿ ಸರ್, ನೋಡಿ ಈ ತರ ನಾವು ಹಿಂಗಿದೀವಿ, ನಾವ್ ಈ ತರ ಇದೀವಿ ನೋಡಿ, ನಾವು ಬಳ್ಕೊಂಬಂದಿರೋ ರೀತಿನ ನೋಡಿ ಬಂದು ಹಾಳು ಮಾಡ್ಕೊಂಡು ನಾವು ಈ ತರ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವಳು ಬರೀ ಮಾತು ಬಾಯಿ ಬಿಟ್ರೆ ಕೆಟ್ಟು ಹೊಲ್ಸು ಆಗಿ ಮಾತಾಡ್ತಾಳೆ. ಹಾಗಾಗಿ ನಾನು ನಿನ್ನ ಸವಾಸನೆ ಬೇಡ ಅಂತ ಹೇಳಿ ನಾನು ದೂರ. ಯಾಕಂದ್ರೆ ನೀನ್ ನನ್ನ ಹೆಂಡತಿನೇ ಆಗಿರ್ಬೋದು, ಬಟ್ ನೀನು ಇಷ್ಟೊಂದು ಹೀನಾಯವಾಗಿ ನಡ್ಕೊಳ್ತಾರೋದ್ರಿಂದ ನನ್ಗೆ ಮನ್ಸಿಗೆ ನೊಂದೋಗ್ ಬೇಜಾರಾಗಿ ನೀನ್ ನನ್ನ ತಳ್ತಾ ಇದೀಯಾ. ಅದ್ ಯಾರಿಗೂ ಕಾಣಿಸ್ದಿರೋಂಗೆ ಇರ್ಲಿ, ನಾನ್ ದೂರನೇ ಇರ್ತೀನಿ, ಪರವಾಗಿಲ್ಲ. ನೀನು ಬೇರೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಓಪನ್ ಆಗಿ ಹೇಳ್ತಾ ಇಲ್ಲ. ನಿಜ. ನಾನು ಗುರುಜಿ ಅನ್ನೋದಕ್ಕಿಂತ ಸೋನುಜಿ ಅನ್ನೋದೇ ತುಂಬಾ ಜಾಸ್ತಿ. ಮೆಸೇಜ್ಗಳು ಮಾಡಿದೀನಿ ನಿಮ್ಗೆ, 4 ಸರಿ ಫೋನ್ ಕೂಡ ಮಾಡಿದೀನಿ. ಓಹೋ, ಕಾರ್ಯಕ್ರಮದಲ್ಲಿ ಮಾತಾಡಿದೀನಿ ಅಂದ್ರೆ ನಾನ್ ವಿಷಯ ಅಂತ ಹೇಳಲೇ ಇಲ್ಲ ಇದುವರೆಗೂ. ಯಾಕಂದ್ರೆ ನಾನು ಟೈಮ್ ತಗೊಂಡು ನಾನು ಪರಿಪೂರ್ಣವಾಗಿ, ಹೇಗಂದ್ರೆ ನಾನು ಯೋಚನೆ ಮಾಡಿ ನಿಮ್ಗೆ ವಿಷಯ ಹೇಳ್ಬೇಕು, ನಿಮ್ಮ ಹತ್ರ ಬಂದು ಭೇಟಿ ಆಗ್ಬೇಕು ಅನ್ನೋದು ತುಂಬಾ ಆಸೆ ನನಗೆ. ಅದೊಂದು ಒಳಗಡೆ ಆತ್ಮದೊಳಗೆ ಕುದೀತಾ ಇದೆ. ಬಟ್ ಆದ್ರೂನು ಯಾಕೆ ಏನೋ ತುಂಬಾ ಎಲ್ಲ ಕಳ್ಕೊಂಡ್ಬಿಟ್ನೇನೋ ಅನ್ನೋದು ಒಂದು, ಎಲ್ಲ ಇದ್ರೂ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮನ್ಸಿಗೆ ತುಂಬಾ ನೋವು, ಸಂಕಟ ಅಂತಾರಲ್ಲ. ಆಯ್ತು, ಹೇಳಿ ಏನಾಯ್ತು? ಅದೇ ಹೀಗೆ ನಾನು ನೋಡಿ, ನಾನು ಎಲ್ಲರೂ ಹೇಳೋ ರೀತಿಯಲ್ಲೇ ನಾನು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಸ್ವಲ್ಪ ಬೇಗ ಹೇಳಿ. ಏನು ತಪ್ಪಿಲ್ಕೊಬಿಡಿ. ಬಟ್ ಹೇಳಿ, ತೊಂದರೆ ಇಲ್ಲ, ಹೇಳಿ. ನಾನು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದು. ನಾನು ಕೆಲಸ ಮಾಡ್ಕೊಂಡು ನಮ್ಮ ತಂದೆ ತೀರೋಗಿ 25 ವರ್ಷ ಆಯ್ತು. ಸೊ ಆ ಟೈಮ್ ಏನಂದ್ರೆ ನಾನು ಹೇಳ್ಬೇಕಾಗಿರೋ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿ, ತೊಂದರೆ ಇಲ್ಲ. ಸೊ ಹೀಗೆ 25 ವರ್ಷ ಆಯ್ತು ನಮ್ಮ ತಂದೆ ತೀರೋಗಿ. ಮತ್ತೆ ನನ್ಗೆ ನಮ್ಮ ತಾಯಿ ತೀರೋಗಿ ಈಗ ಒಂದು 4 ವರ್ಷ ಆಯ್ತು. ಸೊ ಈಗ ನನ್ಗೆ ತಂದೆ ತಾಯಿ ಯಾರು ಇಲ್ಲ. ನನ್ಗೆ ತಂದೆ ತಾಯಿಯಾಗಿ ನಮ್ಮ ತಾಯಿಯವ್ರ ತಮ್ಮ ಇದ್ರು, ಅವರೇ ನೋಡ್ಕೊಂಡಿದ್ದೆಲ್ಲ. ಚಿಕ್ಕ ವಯಸ್ಸಿಂದನೂ ಅವರೇ ನೋಡ್ಕೊಂಡಿದ್ದು, ನಮ್ಮ ತಾಯಿ ಸಪೋರ್ಟ್ ಮಾಡಿದ್ದು ಅವರೇ. ಈಗ ನನ್ಗೆ ಪ್ರೆಸೆಂಟ್ ಆಗಿ ನನ್ಗೆ 2 ಮಕ್ಳಿದ್ದಾರೆ, ಹೆಣ್ಮಕ್ಳಿಬ್ರು. ಸೊ ಹೀಗಾಗಿ ನಾನು ಪ್ರೀತಿಸಿ ಮದುವೆ ಆಗಿದ್ದೆ. ಎಷ್ಟನೇ ವಯಸ್ಸಿಗೆ? 27 ಇಯರ್ಸ್ ಅಲ್ಲಿ. ಅಂದ್ರೆ ಓದೋ ಸಮಯದಲ್ಲ? ಇಲ್ಲ, ನಾನು ಈ ನರ್ಸಿಂಗ್ ಮಾಡೋ ಟೈಮಲ್ಲಿ. ನರ್ಸಿಂಗ್ ಅಂದ್ರೆ ಅದು ಕೋಚಿಂಗ್ ಇರುತ್ತೆ, ಒಂದು 6 ತಿಂಗಳ ಕೋಚಿಂಗ್ ಅಲ್ಲಿ. ಹೇಳಿ. ಆ ಟೈಮಲ್ಲಿ ನಾನು ಆ ಟೈಮಲ್ಲಿ ನಾನು 6 ತಿಂಗಳ ಕೋಚಿಂಗ್ ಅಲ್ಲಿ ನಾನು ಒಂದು ಹುಡುಗಿನ. ನೀವೇನ್ ನರ್ಸಿಂಗ್ ಅಲ್ಲಿ ಏನು ಮಾಡಬೇಕು ಅಂತ ಇತ್ತ ನಿಮಗೆ? ಒಂದು ಇಂಟ್ರೆಸ್ಟಿಂಗ್ ಅಲ್ಲಿ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ಬ, ಇಬ್ಬರೇ ಇದ್ದಿದ್ದು. 18 ಜನ ಹುಡುಗಿರು, ಇದ್ರಲ್ಲಿ 2 ಗಂಡ್ಮಕ್ಳು. 18 ಜನ ಹುಡುಗಿರು, 2 ಹುಡುಗರ? 2 ಹುಡುಗರು. ಅದೇನು ಅಡ್ಮಿಷನ್ ಆಗಿದ್ದೆ ಹಂಗ ಅಥವಾ ಬೇಕು ಅಂತ ಹಂಗ ಇಟ್ಟಿದ್ರ?
ಇಲ್ಲ ಅದು ಆಗಿದೆ ಹಾಗೆ. ಅದು ನನಗೂ ಗೊತ್ತಿಲ್ಲ, ಬಟ್ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಬಟ್ ಆತರ ಆಗಿದೆ, ಅದು ಅಡ್ಮಿಷನ್ ಆಗಿದೆ ಹಾಗೆ. ಓಕೆ. ಸೊ ಈಗ ಇರುವಾಗ ನಾವು ಹಿಂಗೆ ಕಂಟಿನ್ಯೂ ಮಾಡಿದ್ವಿ. ಬಟ್ ಆಯ್ತು, 6 ತಿಂಗಳಾಯ್ತು, ಎಲ್ಲ ಆಯ್ತು, ಮುಗೀತು. ನಮ್ದು ಎ ಗ್ರೇಡ್ ಅಲ್ಲಿ ನಮ್ದು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ಸೊ ಆ ಟೈಮಲ್ಲಿ ಪ್ರೀತಿ ಪಾಸ್ ಆಯ್ತು ಅಂತಲ್ಲ, ಅಥವಾ ನರ್ಸಿಂಗ್ ಪಾಸ್ ಆಯ್ತು? ಅಲ್ಲ, ಎಜುಕೇಶನ್ ಪಾಸ್ ಆಯ್ತು ನಮ್ದು. ಬಟ್ ನೀವು ಪ್ರೀತಿ ಮಾಡಿದ್ರೆ ಆ ಸಮಯದಲ್ಲಿ ಪ್ರೀತಿ ನಡೀತಿತ್ತ? ಅಂದ್ರೆ ಆ ಹುಡುಗಿ ಆ ಟೈಮಲ್ಲಿ ಇರ್ಲಿಲ್ಲ ಅಲ್ಲಿ. ಇರ್ಲಿಲ್ಲ ಅಂದ್ರೆ ನಾನ್ ಮದ್ವೆ ಆಗಿರೋ ಹುಡುಗಿ ಅಲ್ಲಿ ಇರ್ಲಿಲ್ಲ ಅಂತ. ಓಕೆ, ಆ ಟೈಮಲ್ಲಿ ಇನ್ನು ಪ್ರೀತಿ ಗೀತಿ ಏನ್ ಇರ್ಲಿಲ್ಲ. ಆ ಟೈಮಲ್ಲಿ ಏನ್ ಇರ್ಲಿಲ್ಲ. ಪಾಸ್ ಆಗಿದ್ದೀನಿ ಅಂದಿದ್ದು ನರ್ಸಿಂಗ್ ಆ ವಿಚಾರದಲ್ಲಿ? ನರ್ಸಿಂಗ್ ವಿಚಾರದಲ್ಲಿ ಪಾಸ್ ಆಗಿದ್ದು. ಓಕೆ, ಅದಾದ್ಮೇಲೆ ಆ ಟೈಮಲ್ಲಿ ನರ್ಸಿಂಗ್ ಕ್ಲಾಸ್ ಅಲ್ಲೇನೆ ಒಂದು ಹುಡುಗಿ ಪರಿಚಯ ಆಗಿತ್ತು. ಅಂದ್ರೆ ತುಂಬಾ ಡೀಪ್ ಆಗಿ ಒಂದು ಹುಡುಗಿ ಮೇಲೆ ನಾನು ಅಟ್ರಾಕ್ಷನ್ ಆಗಿದೆ. ಓಹೋ. ಅದಾದ್ಮೇಲೆ ಅಲ್ಲಿ ಒಂದು ಹುಡುಗಿ ಮೇಲೆ ಅಟ್ರಾಕ್ಷನ್ ಆಗಿದ್ರು. ಯಾಕಂದ್ರೆ ಆ ಹುಡುಗಿ ತುಂಬಾ ಎಜುಕೇಟೆಡ್ ಆಗಿದ್ಲು. ಬಟ್ ನಾ ಎಜುಕೇಟೆಡ್ ಅಂದ್ರೆ ತುಂಬಾ ಮೆಚೂರ್ ಆಗಿದ್ಲು ಅವ್ರಿಗೆ. ಸೊ ಇದು ತುಂಬಾ ಹಿಂಗಂತಂದ್ರೆ ಒಂಥರ ಸಣ್ಣ ಒಂಥರ ಚಿಕ್ಕ ಮಕ್ಕಳ ತರ ಈ ಹುಡುಗಾಟಿಕೆ ಅಂತಾರಲ್ಲ, ಆತರ ಆಗಿ ಮುಂದಕ್ಕೆ ಹೋಯ್ತು ಹಾಗೆ. ನಿಮ್ಗೂ ತಮಾಷೆ ಅನ್ಸ್ಬೋದು, ಬಟ್ ಅದು ತುಂಬಾ ಸೀರಿಯಸ್ ಆಗಿದೆ. ಏನ್ ಸೀರಿಯಸ್ ಆಗಿತ್ತು? ನಾನು ಸುಮ್ನೆ ಹಾಗೆ ಹುಡುಗಾಟಿಕೆಯಿಂದ ಹುಡುಗಿನ ನೋಡ್ದೆ. ಸುಮ್ನೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಎಲ್ಲ ಇದ್ವಿ. ಅಷ್ಟೊತ್ತಿಗೆ ನರ್ಸಿಂಗ್ ಕಂಪ್ಲೀಟ್ ಆಗೋಯ್ತು 6 ತಿಂಗಳಲ್ಲಿ. ಅಯ್ಯೋ, ಕಂಪ್ಲೀಟ್ ಆಗೋಯ್ತು. ಶುರುವಾಗೋ ಟೈಮ್ ಪ್ರೀತಿ ಶುರುವಾಗಕ್ ಮುಂಚೆನೆ ಕಂಪ್ಲೀಟ್ ಆಗೋಯ್ತು. ಹಣೆ ಬರ್ವೆ. ಸೊ ಇದಾದ್ಮೇಲೆ ಹುಡುಗಿ ನಾನು ತುಂಬಾ ಕ್ಲೋಸ್ ಆಗಿದ್ದೆ. ಹುಡುಗಿ ಎಲ್ಲ ಓಕೆ ಆಗಿತ್ತು. ಇದಾಗಿದ್ದು 2011ರಲ್ಲಿ. ಓಕೆ, 2011ರಲ್ಲಿ ಆಗಿದೆ ಎಜುಕೇಶನ್ ನಮ್ದು, ನರ್ಸಿಂಗ್ 6 ಮಂತ್ ಕೋಚಿಂಗ್. ಆಮೇಲೆ ಅಲ್ಲಿ ಆ ಹುಡುಗಿಗೆ ಎಲ್ಲ ಹೇಳ್ಬಿಟ್ಟು ನಾನು ಓಕೆ. ಆ ಹುಡುಗಿ ತುಂಬಾ ನಂಬಿಕೆ ಅಂತ ನಾನು ಅನ್ಕೊಂಡೆ. ಅಂದ್ರೆ ತುಂಬಾ ಮೆಚೂರ್ ಆಗಿದ್ದಾಳೆ, ಕಾಣ್ತಾಳೆ, ಹಾಗೆ ಹೀಗೆ ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದೆ. ಮನೆಗೆ ಕರ್ಸಿ ಪರಿಚಯ ಎಲ್ಲ ಮಾಡಿಸ್ಬಿಟ್ಟಿದ್ದೆ ನಮ್ ತಾಯಿಗೆ. ಏನಂತ? ಈ ಹುಡುಗಿನ ನಾನು ತುಂಬಾ ಇಷ್ಟ ಪಡ್ತಾ ಇದೀನಿ, ಮದ್ವೆ ಆದ್ರೆ ಈ ಹುಡುಗಿನ ಹಾಕ್ತೀನಿ ಅಂತ ನಮ್ಮ ತಾಯಿಗೆ ಹೇಳ್ಬಿಟ್ಟಿದ್ದೆ. ಮನೆಯವ್ರಿಗೆ ಹೇಳಿದ್ರ? ನಮ್ ತಾಯಿಗೆ ಹೇಳಿದ್ದೆ. ಅಂದ್ರೆ ಯಾವ ವಯಸ್ಸಾಗ ನಿಮಗೆ? ಎಷ್ಟು ವಯಸ್ಸು ಅವಾಗ? ನನಗೆ ಅವಾಗ ಒಂದು 28 ಅನ್ಕೋತೀನಿ. 28, 29 ಅನ್ಕೊಂತೀನಿ ಆ ಟೈಮಲ್ಲಿ. ಅಂದ್ರೆ ಅಮ್ಮಂಗೆ ಹೇಳ್ಬಿಟ್ಟಿದ್ರಿ? ನಾನು ಹೇಳ್ಬಿಟ್ಟಿದ್ದೆ ಆ ಟೈಮಲ್ಲಿ ನಮ್ಮ ತಾಯಿಗೆ. ಅಯ್ಯೋ ದೇವ. ಆಮೇಲೆ ನಮ್ ತಾಯಿ ಓಕೆ ಅಂತ ಅಂದ್ರೆ ನನ್ಗೆ ಸಿಗ್ನಲ್ ಕೊಟ್ಬಿಟ್ಟಿದ್ರು, ಆಯ್ತಪ್ಪ ನೀನೇನ್ ಮಾಡ್ತೀಯ ನೀನ್ ಮಾಡ್ಕೊ ಅಂತ. ಅದಾದ್ಮೇಲೆ ಅಷ್ಟರಲ್ಲಿ ಏನಾಯ್ತು, ಈ ಹುಡುಗಿ ನಮ್ಗೇನೋ ಒಂಥರ ಏನೋ ನೆಗೆಟಿವ್ ಆಗಿ ಏನೋ ಹೇಳ್ಬಿಟ್ಟಿದ್ಲು. ಯಾರು ನಾನು ಈ ಕೋಚಿಂಗ್ ಮುಗಿಸ್ಕೊಂಡ್ ಬಂದಿದ್ನಲ್ಲ ಜೊತೆಲಿ ಆ ಹುಡುಗಿ. ಆ ಟೈಮಲ್ಲಿ ಅಂದ್ರೆ ಏನ್ ಹೇಳಿದ್ರು? ಯಾರ ಹತ್ರ ಹೇಳಿದ್ರು? ನನ್ನ ಹತ್ರನೇ ಹೇಳಿದ್ರು. ಯಾರ ಬಗ್ಗೆ? ಅವಳ ಬಗ್ಗೆನೆ. ನನ್ಗೆ ಶಿವಮೊಗ್ಗ, ನಾವು ಅಂದ್ರೆ ಅವಳಿದ್ದಿದ್ ನಮ್ಮ ಏರಿಯಾ ಪಕ್ಕದಲ್ಲೇ. ಓಕೆ. ಆ ಹುಡುಗಿ ಇದ್ಕೊಂಡು ನನ್ಗೆ ಈ ತರ ನಾನು ಶ್ರೀಮಂತೆ, ನಾವು ಈ ತರ ನಾವು ಆ ತರ ಅನ್ಕೊಂಡು ಏನೇನೋ ರಿಚ್, ನಮ್ಗಿಂತಲೂ ರಿಚ್ ಅಂತ ಅನ್ಕೊಂಡು ಬಿಲ್ಡಪ್ ಅಂದ್ರೆ ಹೇಳ್ತೀವಲ್ಲ ನಮ್ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಅಲ್ಲಿ. ಎಲ್ಲದರಲ್ಲೂ ದೊಡ್ಡವರಿದ್ದೀವಿ. ಇದರಲ್ಲಿ ಬ್ಯಾಡ್ ಏನಿದೆ? ಅಲ್ಲ, ಅದರಲ್ಲಿ ಬ್ಯಾಡ್ ಏನಿದೆ ಎಂದೆ? ಬ್ಯಾಡ್ ಅಂದ್ರೆ ಬ್ಯಾಡ್ ಅಂತಲ್ಲ, ಅಂದ್ರೆ ನಾನು ಹೇಳ್ತಾರದು ನಮ್ ಲ್ಯಾಂಗ್ವೇಜ್ ಅಲ್ಲಿ. ಹೇಳ್ಬೇಕಾದ್ರೆ ಆಕೆಯಲ್ಲಿ ಅಹಂಕಾರ ತುಂಬಿತ್ತು ಅಂತ. ಖಂಡಿತ ಅಹಂಕಾರ ತುಂಬಿಕೊಂಡು ಏನೋ ಒಂಥರ
ನಾವು ನಿಮ್ಗಿಂತಲೂ ತುಂಬಾ ರಿಚ್ ಆಗಿದ್ದೀವಿ, ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅನ್ನೋ ರೀತಿಯಲ್ಲಿ ಏನೋ ಒಂಥರ ಹೇಳಿದ್ಲು. ಅವಾಗ ನನಗೆ ಏನು ಇಷ್ಟು ವರ್ಷ ಅಂದ್ರೆ ಅಷ್ಟೊತ್ತಿಗೆ ನನಗೆ 2011 ಅಂದ್ರೆ 2013 2 ವರ್ಷಕ್ಕೆ ಅಂದ್ರೆ 2 ವರ್ಷ ಮುಗ್ದೋಗಿತ್ತು ಆ ಟೈಮಲ್ಲಿ ನಮ್ಗೆ. 2 years ಒಂಥರ ಫ್ರೆಂಡ್ಶಿಪ್ ಮುಗ್ದೋಗಿತ್ತು. ಅಷ್ಟೊತ್ತಿಗೆ 2013 ಅವ್ರದ್ದು ಏನೋ ಒಂಥರ ತುಂಬಾ ರಿಚ್ ಆಗಿರೋ ತರ ಒಂಥರ ಬಿಲ್ಡಪ್ ಕೊಡ್ತಾ ಇದ್ಲು. ನನ್ಗೇನೋ ಒಂಥರ ಬೇರೆ ಬೇರೆ ಏನು ಇಷ್ಟು ವರ್ಷ ಇದ್ಲು ಏನಂದಿಲ್ಲ, ಇವಾಗ ಏನು ಈ ತರ ಅಂದ್ಬಿಟ್ಲಲ್ಲ ಅಂದ್ಬಿಟ್ಟು ಒಂಥರ ಏನೋ ಒಂಥರ ನೆಗೆಟಿವ್ ಆಗಿ ಕಾಣಿಸ್ತಾ ಇತ್ತು ನನಗೆ ಹುಡುಗಿ ಕಡೆಯಿಂದ. ಆಮೇಲೆ ಮನೇಲೆಲ್ಲ ಹಿಂಗೆ ಹೇಳ್ಬಿಟ್ಟಿದ್ದೆ, ಪಾಪ ಬಡವ ಹುಡುಗಿ ಹಾಗೆ ಹೀಗೆ, ಅವ್ರ ತಾಯಿ ಅವ್ರ ತಮ್ಮ ಇದ್ರು ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಪೂರಾಗಿ ಇದ್ರು ಅವರು ನನ್ ಕಣ್ ಮುಂದೆ. ನಮ್ ಏರಿಯಾಗಿನ್ನ ಒಂದು 3 kilometers ಅಷ್ಟೇ ಅವ್ರು ಇರೋದು. ಮತ್ ನೀವ್ ಹೇಳಿದ ಮೇಲೆ ಅವ್ರು ಶ್ರೀಮಂತರ ಆಗ್ಬಿಟ್ರ? ನನ್ ಪ್ರೀತಿ ಉಕ್ಕದ ಮೇಲೆ ಶ್ರೀಮಂತರಾಗ್ಬಿಟ್ಟಿದ್ರು ಅವರು. ಅದಕ್ಕೆ ಮೊದ್ಲೇ ಹೇಳಿದೆ ನಾನು, ಆ ಹೆಣ್ಮಕ್ಳು ನಿಮ್ಮ ಹತ್ರ ನಾವು ತುಂಬಾ ಶ್ರೀಮಂತರು ಅಂತ ಹೇಳ್ಬೇಕು. ನಿಮ್ ತಾಯಿಗೆ ಹೇಳಿದ್ ನೆನಪಾಯ್ತಿತ್ತ? ಅಯ್ಯಯ್ಯಪ್ಪ ಬಡವ್ರ ಮನೆ ಹೆಣ್ಮಗಳು ಅಂದ್ಬಿಟ್ಟಿದೀನಿ ಅಂತ. ನಾನು ಅದನ್ನೇ ಮೊದ್ಲೇ ಹೇಳಿದೆ, ನೀವು ನಗ್ತೀರಾ ತುಂಬಾ ಸಿಲ್ಲಿ ಆಗಿದೆ ಅಂತ. ಓಕೆ, ಹಂಗಾಯ್ತು. ಆಮೇಲೆ ಮತ್ತೆ ನೋಡಿದ್ರೆ ನನ್ಗೆ ಯಾಕೋ ಸ್ವಲ್ಪ ಡ್ರಾಪ್ ಆದ ನಾನು ಇಲ್ಲಿ. ಯಾಕಂದ್ರೆ ಡ್ರಾಪ್ ಆದಂದ್ರೆ ಯಾಕೋ ನನ್ಗೆ ಯಾಕೋ ಸೂಟ್ ಆಗ್ತಲ್ಲ. ನಮ್ಮ ಮಾವ ಗಾಡ್ ಫಾದರ್ ಅಂತ ಹೇಳಿದ್ದೆ ಮೊದ್ಲೇ ನಿಮ್ಗೆ. ಅವ್ರಿಗೇನಾದ್ರು ಹೇಳಿದ್ರೆ ಎಲ್ಲ ತಗೊಂಡು ಹೊಡಿತಾರೆ ಅನ್ನೋದು ಒಂದು ರೇಂಜ್ ಅಲ್ಲಿ ಓಪನ್ ಆಗಿ ಹೇಳ್ತಾರ ಅವರು. ಸೊ ಈ ತರ ಇರುವಾಗ ಆಮೇಲೆ ನೋಡಿದ್ರೆ ಸೊ ಡ್ರಾಪ್ ಆಗೋ ತರ ಒಂದು ಮೂವ್ಮೆಂಟ್ ಬಂತು. ನಾನು ಸುಮ್ನೆ ಸೈಲೆಂಟ್ ಆದೆ ಆ ಟೈಮಲ್ಲಿ. ಅದಾದ್ಮೇಲೆ ಕೇವಲ ಒಂದು 15 ದಿನ ಅಷ್ಟೇ, 15 days ಸ್ವಾಮೀಜಿ, ಅಲ್ಲಿ ಅದೇ ನರ್ಸಿಂಗ್ ಏನ್ ಮಾಡ್ತಾ ಇದೀವಿ ನಾವು ಅದೇ ಜಾಗದಲ್ಲಿ. ಯಾಕಂದ್ರೆ ನಮ್ಗೆ ಅದೇ 2 kilometer ಡಿಸ್ಟೆನ್ಸ್ ಅಲ್ಪ ನಮ್ಗೂ ಲೊಕೇಶನ್ಗೂ ಮತ್ತೆ ನಾವು ನರ್ಸಿಂಗ್ ಮಾಡಿರೋ ಡಿಪಾರ್ಟ್ಮೆಂಟ್ಗೂ. ಆ ಹುಡುಗಿ ಇದ್ವಲ್ಲ ಹಳೆ ಹುಡುಗಿ, ಈ ಮೂರ್ ಜಾಗಕ್ಕೂ ಒಂದೇ ಕನೆಕ್ಟ್ ಇತ್ತು. ಹಳೆ ಹುಡುಗಿ ಅಲ್ಲ, ಹುಡುಗಿ ಏನು ಹುಡುಗಿ ಸಾರಿ, ವಯಸ್ಸು ದೊಡ್ಡ ಇರ್ಬೋದು, ಬಟ್ ಪದಗಳು ಹಂಗೆ ಬರ್ತಾ ಇದೆ. ನಾನು ಸುಮ್ಮನೆ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದೆ ಅಷ್ಟೇ. ಅದರಲ್ಲಿ ಮತ್ತೆ ನೀವು ಬೈತೀರಾ, ಕೊನೆಗೆ ಬೈತೀರಾ ನೀವು, ಚೆನ್ನಾಗಿ ಗೊತ್ತಿದೆ. ಇಲ್ಲ ಅದು ಕೃಷ್ಣನ ಇಚ್ಛೆ. ದೇವ್ರ ಬರ ಹಾಕ್ಬಿಟ್ಟಿದ್ದೀನಿ, ಮಾತಾಡ್ತಾ ಇದ್ದೀನಿ. ಹೇಳಿ. ಆಮೇಲೆ ಮನೆಗೆ ಈ ತರ 15 ದಿನದ ಆದ್ಮೇಲೆ ಇನ್ನೊಂದು ಹುಡುಗಿ ಅಲ್ಲಿಗೆ ಬಂದಿದ್ಲು, ಜಾಯಿನ್ ಆಗಿದ್ಲು. ನಾವು ಅದೇ ನರ್ಸಿಂಗ್ ಡಿಪಾರ್ಟ್ಮೆಂಟ್ಗೆ ನಾನು ಏನು ನರ್ಸಿಂಗ್ ಏನಾದ್ರು ಮಾಡ್ಕೋಬೇಕು ಅಂತ ಹೇಳಿ ನಾನು ಟ್ರೈ ಮಾಡ್ತಾ ಇದ್ದೆ. ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ. ಅಂದ್ರೆ ಓದೆಲ್ಲ ಮುಗ್ದಿತ್ತಲ್ವ ಅಷ್ಟೊತ್ತಿಗೆ? ನಾನು ಎ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದಲ್ಲ. ಬಟ್ ಅಲ್ಲಿ ಕೆಲಸ ಹುಡುಕ್ತಿದ್ರ ನೀವು? ನಾನು ಕೆಲಸ ಹುಡುಕ್ತಾ ಇದ್ದೆ ಆ ಟೈಮಲ್ಲಿ 2012-13 ತುಂಬಾ ಕೆಲ್ಸಕ್ಕೆ ಓಡಾಡ್ತಾ ಇದ್ದೆ. ಆದ್ರೆ ಆ ಜಾಗಕ್ಕೆ ಬೇರೆ ಯಾವ್ದೋ ಒಂದು ಹೆಣ್ಮಗಳು ಬಂದಿದ್ರು ಅಂತ? ಈಗ ಎಲ್ಲ ಬೇರೆ? ಹೌದು, ಬೇರೆ ಹುಡುಗಿ ಬಂದ್ಲು. ಬಟ್ ಆ ಹುಡುಗಿ ತಿಪ್ಟೂರಿಂದ ಬಂದಿದ್ದು. ಓಕೆ. ಆ ಹುಡುಗಿ ಹೆಂಗಂತಂದ್ರೆ ಹಳ್ಳಿ ಹುಡುಗಿ. ನಾನ್ ಏನೇನ್ ಕನ್ಸ್ಕೊಂಡಿದ್ನೋ ಎಲ್ಲಾ ಹುಡುಗಿ ಎಲ್ಲ ಅಲ್ಲೇ ಅಡಗಿತ್ತು ಅಲ್ಲಿ ಆ ಹುಡುಗಿ ಬಿಹೇವಿಯರ್. ಅಲ್ಲ ನೋಡಿ, ಮೊದಲೇ ಹಿಂಗೆ ಅಂದ್ಕೊಂಡಿದ್ರಿ ನೀವು? ನಾನು ತುಂಬಾ ಎಕ್ಸ್ಪೆಕ್ಟ್ ಮೊದಲನೇದು ಹಿಂಗೆ ಅಂದ್ಕೊಂಡಿದ್ರಲ್ಲ? ಖಂಡಿತ ನಾನು ಅದನ್ನೇ ಅನ್ಕೊಂಡಿದ್ದೆ. ಎಲ್ಲ ನಾನು ಹೆಂಗ್ ಅನ್ಕೊಂಡಿದ್ನೋ ಹಳ್ಳಿ ಹುಡುಗಿ. ನಾನು ತುಂಬಾ ನೇಚರ್ನ ತುಂಬಾ ಇಷ್ಟ ಪಡ್ತೀನಿ. ಎಲ್ಲ ಹಿಂಗೆ ಮನ್ಸಲ್ಲಿ ಹೆಂಗೆ ಅನ್ಕೊಂಡಿದ್ನೋ ಹುಡುಗಿ, ನನ್ನ ಹುಡುಗಿ ಇದೇ ತರ ಇರ್ಬೇಕು, ಹಿಂಗಿರ್ಬೇಕು ಅಂತ ಅನ್ಕೊಂಡಿದ್ನೋ ಎಲ್ಲ ಆ ತರನೇ ಹುಡುಗಿ ನೇಚರ್ ಹಂಗೆ ಇತ್ತು. ಅವಳು ಹಳ್ಳಿ ಹುಡುಗಿನೇ, ಎಲ್ಲ ಹಂಗೆ ಇತ್ತು. ಬಟ್ ತುಂಬಾ ಡೀಸೆಂಟ್ ಆಗಿದ್ಲು. ನಂಗೆ ತುಂಬಾ ಇಷ್ಟ ಆಯ್ತು ಹುಡುಗಿ ಕ್ಯಾರೆಕ್ಟರ್, ಹುಡುಗಿ ಬಗ್ಗೆ ಕೆಲಸಗಳು
ಕಾರ್ಯಗಳು ನಾನು ಎಲ್ಲ ನೋಡ್ತಾ ಇದ್ದೆ. ಸ್ವಲ್ಪ ದಿನ ಅಬ್ಸರ್ವ್ ಮಾಡಿ ಆಮೇಲೆ ನಾನು ಆ ಹುಡುಗಿಗೆ ನೇರವಾಗಿ ಹೇಳ್ದೆ. ಅಂದ್ರೆ ಆ ಟೈಮಲ್ಲಿ 2012-13 ಅಂದ್ರೆ ನನ್ಗೆ ಮೊದಲು ಮಾತಾಡು ನೋಡ್ದೆ. ನಾನು ನಮ್ ತಾಯಿಗೆ ನೋಡಮ್ಮ, ನಾನು ಮೊದ್ಲನೇ ಹುಡುಗಿನ ನಾನು ಅಷ್ಟೊಂದು ನಂಬಿದ್ದೆ. ಆ ಹುಡುಗಿ ಬೇರೆ ಬೇರೆ ತರ ಎಲ್ಲ ಹೇಳ್ಬಿಟ್ಲು. ಸೊ ನಾನು ಈ ಹುಡುಗಿಗೆ ಪ್ರಪೋಸ್ ಮಾಡಿ ಇಮಿಡಿಯೇಟ್ ಆಗಿ ನಾನು ತಗೊಂಬಂದ್ ಫೋಟೋ ಕೇಳಿದ್ರೆ ಫೋಟೋನ ಕೊಟ್ಬಿಟ್ಲ ಹುಡುಗಿ. ಅಂದ್ರೆ ನೀವು ಪ್ರೀತಿ ಮಾಡ್ತಿರೋದು ಎರಡನೇ ಹುಡುಗಿ ಗೊತ್ತಿತ್ತ? ಎರಡನೇ ಹುಡುಗಿನೇ ಕೊಟ್ಟಿರೋದು. ಈಗ ಎರಡನೇ ಹುಡುಗಿಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು ಅಮ್ಮನ ಹತ್ರ ಹೋಗಿ ಹೇಳೋಕ್ಕಿಂತ ಮುಂಚೆ ಈ ಹುಡುಗಿಗೆ ನಿಮ್ ಪ್ರೀತಿ ವಿಚಾರ ಹೇಳಿದ್ರ? ಹೇಳಿದ್ದೆ ನಾನು. ಒಪ್ಪಿದ್ರ? ಒಪ್ಕೊಂಡ್ಲು. ಅಯ್ಯೋಯ್ಯೋ, ಅದನ್ನ ಆಮೇಲೆ ಹೋಗಿ ಅಮ್ಮನ ಹತ್ರ ಫೋಟೋ ಅದು ಒಪ್ಕೊಂಡ್ಲು ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಅದನ್ನ ಹೇಗೆ ಸಂಭಾಳಿಸ್ಬೇಕು ಹಂಗೆಲ್ಲ ಸಂಭಾಳಿಸ್ಕೊಂಡು ನಿಧಾನವಾಗಿ ಮಾಡ್ಕೊಂಡು ಹೋಗಿದ್ ನಾವು. ಕಲಾವಿದ್ರು ಅಲ್ಲ, ಈ ಕಲಾವಿದ್ರೇನಿಲ್ಲ, ಆಗಿದೆ 2 ಇನ್ಸಿಡೆಂಟ್. ನಮಗೆ ಆಮೇಲೆ ಜೀವನ ಆಮೇಲೆ ತಗೊಂಡೋಗಿ ನಮ್ ತಾಯಿ ಕೈಯಲ್ಲಿ ಫೋಟೋ ಸಮೇತ ಕೊಟ್ಟೆ ಹುಡುಗಿದು. ನಮ್ ತಾಯಿ ಹೇಳಿದ್ರು ನನ್ಗೆ ಇಷ್ಟ ಆಗಿಲ್ಲ ಅಂದ್ಬಿಟ್ರು. ಹೌದಾ? ಬಟ್ ಮೊದಲು ನೀವು ಇಷ್ಟ ಆಗಿದ್ರ ನಿಮ್ ತಾಯಿಗೆ? ನಮ್ ತಾಯಿಗೆ ಯಾಕಂದ್ರೆ ಮುಖ ಮಾತಾಡಿದ್ರಲ್ಲ ಅವಾಗ. ಮತ್ತೆ ಆಮೇಲೆ ಹೆವಿ ಶ್ರೀಮಂತರು ಅಂತ ಗೊತ್ತಾಗ್ದೂರ. ಆಮೇಲೆ ಶ್ರೀಮಂತರು ಆದ್ಮೇಲೆ ಯಾರು ನಂಬೋದು ಯಾರನ್ನ ಬಿಡೋದು ನಮ್ ತಾಯಿ ಕನ್ಫ್ಯೂಸ್ ಆಗಿ ಬಿಟ್ಬಿಟ್ರು. ಮನೆಗೆ ಆ ಟೈಮಲ್ಲಿ ಹುಡುಗಿ ಮುಖ ಅಂದ್ರೆ ಫೋಟೋ ತಗೊಂಡೋಗ್ ಕೊಟ್ಟಾಗ ಓಕೆ ಹಿಂಗ್ ಹೇಳ್ತೀವಿ ಅಂದ್ರೆ 1 ವಾರ ಸತಾಯಿಸ್ದೆ ನಮ್ ತಾಯಿನ. ನೋಡಮ್ಮ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಆಮೇಲೆ ಸತಾಯಿಸಿ ಆಮೇಲೆ ಏನೋ ಮಾಡಿ ಆಮೇಲೆ ನಮ್ ಮನೆಗ್ ಕರ್ಕೊಂಬಂದೆ. ಮನೆಗೆ ಅವಳನ್ನ ಹೆಂಗ್ ಪರಿಚಯ ಮಾಡ್ಕೊಟ್ನ ಫಸ್ಟ್ನೇ ಅವಳನ್ನ, ಇವಳನ್ನ ಹಂಗೆ ಮೊದಲನೇ ನನ್ ಅಂದ್ರೆ ಈಗ ನನ್ ಹೆಂಡತಿ ಆದವಳನ್ನ ಕರ್ಕೊಂಬಂದ್ ತೋರಿಸ್ಬಿಟ್ಟೆ. ಇದು ಟೇಕ್ ನಂಬರ್ 2. ಟೇಕ್ ನಂಬರ್ 2 ತಗೊಂಬಂದ್ ತೋರಿಸ್ದೆ. ಆಮೇಲೆ ಮಾತಾಡಿಸ್ದೆ. ಆಮೇಲೆ ಹಾಗೆ ನಡೀತಾ ಇತ್ತು. ನಮ್ ತಾಯಿ ಎಷ್ಟು ಪ್ರಯತ್ನ ಪಟ್ರು ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ನಮ್ ತಾಯಿ. ಯಾಕಂದ್ರೆ ಅವಳು ಅಲ್ಲಿ ಬಂದು ಅದೊಂಥರ ಟ್ರಸ್ಟ್ ಇದಂಗೆ. ಅದು ಟ್ರಸ್ಟ್ ಹಾಸ್ಪಿಟಲ್. ಹೇಳಿ. ಅದು ಟ್ರಸ್ಟ್ ಹಾಸ್ಪಿಟಲ್ 2 ಇನ್ಕ್ಲೂಡ್. ಅದು ತಗೊಂಬಂದು ನನ್ ತಾಯಿಗೆ ಎಷ್ಟು ಬೇಕೋ ನಾನು ಪರಿಚಯ ಮಾಡಿಸಿ ಅವಳಿಗೆ ಎಷ್ಟು ಬೇಕೋ ಅನುಕೂಲ ಅಷ್ಟು ಮಾಡಿಕೊಟ್ಟೆ ನಾನು ಅವಳಿಗೆ. ಮೊಬೈಲ್ ಇರ್ಲಿಲ್ಲ ಅವಾಗೆಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಬರ್ತಾ ಅವಾಗ ಎಲ್ಲ ಇಂಟ್ರೊಡ್ಯೂಸ್ ಆಗ್ತಾ ಇದ್ ಮೊಬೈಲ್ ಆ ಟೈಮ್ ಅಲ್ಲಿ 2012-13 ಅಲ್ಲಿ ನಮ್ಮ ಈ ಕಡೆ ಬೆಂಗಳೂರಲ್ಲಿ. ನಾನು ಹೇಳ್ತೀನಿ ನಮ್ ಏರಿಯಾ ನಾನು ಹೇಳಕ್ ಇಷ್ಟಪಡಲ್ಲ, ಬಟ್ ಹೇಳ್ತೀನಿ. ಹಂಗೆ ಮಾಡಿ ಎಲ್ಲ ಒಂದು 2-3 ಮೊಬೈಲ್ಗಳನ್ನ ಸಿಟ್ಟಿಗೋಸ್ಕರನೇ ಹೊಡೆದಾಕಿ, ಅಂದ್ರೆ ಮಾತಾಡ್ತಾ ಇಲ್ಲ ಅಂತ, ತಗೊಟ್ರು ಮಾತಾಡ್ತಾ ಇಲ್ವಲ್ಲ ಅಂತ. ನೀವು ಫೋನ್ ತಂದು ಕೊಟ್ಟಿದ್ರ? ನಾನ್ ತಂದು ಕೊಟ್ಟು ಅವಾಗ ನಮ್ಗೆ 3-4 ಸಾವಿರ ಅಂದ್ರೆ ತುಂಬಾ ದೊಡ್ಡ ಅಮೌಂಟ್ ಅದು. ಅವಾಗಲ್ಲ ಸರ್, ಇವಾಗ್ಲೂ ಈಗೆಲ್ಲ ಆಗ ತುಂಬಾ ದೊಡ್ಡ ಅಮೌಂಟ್ಗಳದು. 2-3 ಸಾವಿರ ತಗೊಂಬಂದ್ ಕೊಟ್ಟು ಮೊಬೈಲ್ಗೆ ನನಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಸಿಟ್ಟಿಗೆ ನಮ್ ತಾಯಿನೇನೆ ಎಷ್ಟೋ ಸರಿ ಮಾಡಿದಾಗ ಅದು ರೆಸ್ಪಾನ್ಸ್ ಮಾಡ್ತಾರೆ. ಬಟ್ ಅವ್ರ ಮನೆಯಲ್ಲೆಲ್ಲ ಒಪ್ಸಿದ್ರ? ಅವ್ರ ಮನೇಲಿ ನಾನೇ ಖುದ್ದಾಗಿ ನಮ್ ಫ್ರೆಂಡ್ ಒಬ್ರು ಇದ್ರು, ಅವ್ರ ಕಡೆಯಿಂದ ನಾನು ಮಾತಾಡಿ ಎಲ್ಲ ಒಪ್ಸಿದ್ದೆ. ನಿಮ್ ಮನೆಗ್ ಬರ್ತೀನಿ, ಈ ತರ ಹಿಂಗೆ ನಾನು ಇದ್ದೀನಿ, ಯಾರು ಗಂಡು ಹುಡುಕ್ಬೇಡಿ ಅಂತ ಎಲ್ಲ ಹೇಳಿ ಮಾತಾಡಿದ್ದೆ. ಸೊ ಅಲ್ಲಿವರೆಗೂ ಮುಗೀತದು ವಿಷಯ. ಅದಾದ್ಮೇಲೆ ಎಲ್ಲ ಹೋಗಿ ಮಾತುಕತೆ ನಮ್ಮ ಮಾವ ಅಂತ ಹೇಳಿದ್ನಲ್ಲ, ಗಾಡ್ ಫಾದರ್, ನಮ್ ತಾಯಿ ತಮ್ಮ ಎಲ್ಲ ಮನೆಗೆ ಹೋಗಿ ಮಾತಾಡಿ ಎಂಗೇಜ್ಮೆಂಟ್ ಆಗಿ ಎಲ್ಲರಿಗೂ ಬಂತು. ಎಲ್ಲ ಹಂಗೆ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆಗಿ ಒಂದು 3-4 ತಿಂಗಳು ವೇಟ್ ಮಾಡಿ ಆಮೇಲೆ ಮದುವೆ ಮಾತುಕತೆ ಆಗಿ ಮದುವೆ ಎಲ್ಲ ಆಯ್ತು. ಅಲ್ಲಿವರೆಗೂ ಮದುವೆ ಬಂದು 2013 ಅಂದ್ರೆ ನಾ ಹೇಳಿದ್ನಲ್ಲ 2012 ಅಂತ.
2013 ಅಲ್ಲೇ ಮದ್ವೆ ಆಗೋಯ್ತು ನಮ್ದು. ಓಕೆ. ಅಲ್ಲಿಂದ 2013 ಮದುವೆ ಆಗಿ 2025 ಈಗ. ಸೊ ಹತ್ರ 14 ವರ್ಷ. ಸೊ ಅಲ್ಲಿಗೆ 2013 2025 ಇಲ್ಲಿ ಏನಾಯ್ತು ಅಂತ ನಾನು ಈಗ ಹೇಳ್ತೀನಿ. 2013 ಮದ್ವೆ ಆದ್ಮೇಲೆ 2014 ನಮ್ ದೊಡ್ಡ ಮಗಳು ಹುಟ್ಟಿದ್ಲು. ಅಲ್ಲಿಂದ ಇಲ್ಲಿಗೆ ಆಮೇಲೆ 14 ಚೆನ್ನಾಗಿತ್ತು. 15 ಸ್ಟಾರ್ಟ್ ಆಯ್ತು ನಮ್ ಪ್ರಾಬ್ಲಮ್ಸ್. ನಮ್ ತಾಯಿ ನೋಡಿದ್ರೆ ಅವಳಿಗೆ ಆಗ್ತಾ ಇಲ್ಲ. ಆಮೇಲೆ ನಮ್ ತಾಯಿ ಇದ್ದಿದ್ದು ನಮ್ದು ಸ್ವಂತ ಮನೆ ಇಲ್ಲ. ನಮ್ಮ ತಾಯಿ ತಮ್ಮ ಏನಿದ್ರು ನಮ್ ಗಾಡ್ ಫಾದರ್ ಅವ್ರಿಗೆ ಅವರೇ ನಮ್ಮ ಮಾವ, ಸ್ವಂತ ಮಾವ. ಅವ್ರು ಕೊಟ್ಟಿದ್ ಮನೆ. ಅವ್ರ ಮನೇಲಿ ನಾವು ಬಾಡಿಗೆ ಇಲ್ದಿರ ಎಲ್ಲ ನಮ್ದು ಕಷ್ಟ ಸುಖಗಳನ್ನೆಲ್ಲ ನೋಡ್ಕೊಂಡವರು ಎಲ್ಲ ಮಾಡ್ಕೊಂಡ್ ಬಂದ್ರು ನಮ್ಮ ಮಾವ. ನಮ್ ತಂದೆ ಇರ್ಲಿಲ್ಲ, 2001 ತೀರೋಗಿದ್ರು. ಅಲ್ಲವರೆಗೂ ನಮ್ಮ ಮಾವನ್ನೇ ನೋಡ್ಕೊಂಡ್ ಬಂದು ಅಲ್ಲಿಂದ ಮುಂದೆ ಅಲ್ಲಿಂದ ನಮ್ಮ ಎಲ್ಲಾ ಕಷ್ಟ ಸುಖಗಳನ್ನ ನೋಡ್ಕೊಂಡ್ ಬಂದ್ರು. ಎಲ್ಲ ನಮ್ಮ ಮಾವ ಎಲ್ಲ ಮುಗಿಸಿದ್ರು. ಸೊ ಅದಾದ್ಮೇಲೆ ಅವರೇ ಮುಂದೆ ನಿಂತ್ಕೊಂಡ್ ಮದ್ವೆ ಎಲ್ಲ ಮಾಡ್ಬಿಟ್ರು. ಅದಾದ್ಮೇಲೆ ನಮ್ಮ ತಾಯಿ ಅವ್ರು ಏನ್ ಮಾಡಿದ್ರು, ಸೊಸೆ ಮತ್ತೆ ನಮ್ಮನ್ನೆಲ್ಲ ಚೆನ್ನಾಗ್ ನೋಡ್ಕೊಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಅವ್ರಿಗೆ ನಾನು ಹೆಂಡತಿ ಬಂದವಳಿಗೆ ಅವ್ಳಿಗೆ ಇಷ್ಟ ಇರ್ಲಿಲ್ಲ, ನನ್ಗೆ ಗೊತ್ತಿಲ್ಲ ಅದು. ಬಟ್ ಅವಳೆಲ್ಲ ಬಂದು ಎಲ್ಲ ನಮ್ ತಾಯಿಗೆ ಮಾನ ಮರ್ಯಾದೆಲ್ಲ ತೆಗೆದು ನನಗೂ ಅವ್ರ ಜೊತೆಲಿ ಇರ್ಬೇಕನ್ನೋದು ಇಷ್ಟ ಇರ್ಲಿಲ್ಲ. ನನ್ಗೆ ಇಷ್ಟ ಇಲ್ಲ ಅವ್ರ ಜೊತೆಲಿ ಹಂಗಿರು ಅಂದ್ರೆ ನಮ್ ತಾಯಿನ ಕಂಡ್ರೆ ಕಾಲ್ ಕಸ ನಮ್ ತಾಯಿನ ಕಂಡ್ರೆ. ಆ ರೀತಿ ಎಲ್ಲ ಮಾಡ್ಕೊಂಡು ಇಲ್ಲವರೆಗೂ ನಮ್ಗೆ ನಮ್ ತಾಯಿ ಬಂದು 3 ವರ್ಷ ಆಯ್ತು ಈಗ ತೀರೋಗ್ಬಿಟ್ರು ಅವ್ರು. ಆದ್ರೆ ನಮ್ ತಾಯಿಗೆ ಬರೀ 50 ವರ್ಷ ಅಷ್ಟೇ. ಅವ್ರಿಗೇನ್ ಕಾಯಿಲೆ ಏನ್ ಎಂತದೂ ಇರ್ಲಿಲ್ಲ. ಬಟ್ ಅವರು ತುಂಬಾ ನೊಂದು ತೀರೋದ್ರು. ಈ ತರ ಎಲ್ಲ ಆಗಿ ಕೊನೆಗೆ ಈ ಪರಿಸ್ಥಿತಿಯಲ್ಲಿ ಬಂದು ನಾನು ಒಬ್ನೇ ಇದ್ದೀನಿ ಈಗ. ಎಂಟಿ ಎಲ್ಲೋದ್ರು ಅಂದೆ. ಎಂಟಿ ನಮ್ಮೂರಲ್ಲೇ ಇದ್ದಾಳೆ. ಬಾಡಿಗೆ ಮನೆ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಮನೆಗೆ ಏನ್ ಸೌಕರ್ಯ ಬೇಕೋ ಎಲ್ಲ ಮಾಡಿ ಕೊಟ್ಟಿದ್ದೀನಿ. ನಾನು ನಮ್ಮ ಊರಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲೇ ಇದ್ದೀನಿ. ಅಲ್ಲ, ನೀವ್ಯಾಕೆ ಅವ್ರ ಜೊತೆ ಇಲ್ಲ, ಅಥವಾ ಅವ್ರು ಯಾಕೆ ನಿಮ್ ಜೊತೆ ಇಲ್ಲ? ಅವರು ಕೊಟ್ಟಿದ್ದು ಕಷ್ಟ 1-2 ಅಂತ ಹೇಳಿದ್ರೆ ಏನಾದ್ರು ಹೇಳ್ಬೋದು. ಬಟ್ ಅವ್ರು ನನ್ಗೆ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ಬಿಟ್ಟಿದ್ದಾರೆ. ಒಂದ್ಸರಿ ಹತ್ತಿದ್ರೆ ಪರವಾಗಿಲ್ಲ, 4-5 ಸರಿ ಹತ್ಬಿಟ್ಟಿದ್ದಾರೆ. ಏನ್ ಕಾರಣಕ್ಕೆ? ಏನೋ ಅವ್ರ ಜೊತೆಲಿ ಇರಕ್ ನನ್ಗೆ ಅಂದ್ರೆ ಅವ್ರು ನನ್ ಜೊತೆಲಿ ಇರಕ್ ಇಷ್ಟ ಪಡ್ತಾ ಇಲ್ಲ ಅಂತ. ನಾನ್ ಸುಳ್ಳು ಹೇಳ್ತಾ ಇಲ್ಲ, ನಿಜ. ಪೊಲೀಸ್ ಸ್ಟೇಷನ್ ಯಾಕೆ ಅಂತದ್ ನೀವೇನ್ ಮಾಡುದ್ರಿ? ಅವ್ರಿಗೇನೋ ನಾನೇನೋ ಸರಿಯಾಗಿ ತಂದಾಗ್ತಾ ಇಲ್ಲ, ಮಾಡಾಕ್ತಾ ಇಲ್ಲ, ಹಾಗೆ ಹೀಗೆ ಅಂತ. ನಾನೇನಾದ್ರು ಬೇರೆಯವ್ರನ್ನೇನಾದ್ರು ಅಕ್ರಮ ಸಂಬಂಧಗಳು ಆತರ ಏನಾದ್ರು ಇದ್ದಿದ್ರೆ ಏನೋ ಅನ್ಬೋದಾಗಿತ್ತು. ಬಟ್ ನನ್ಗೆ ಆತರ ಏನು ಅಕ್ರಮ ಸಂಬಂಧನೂ ಇಲ್ಲ, ಎಂತದೂ ಇಲ್ಲ. ಎಲ್ಲ ನಾವು ಹೆಂಗಿರ್ಬೇಕು, ನಾವು ಈ ಕಲಿಯುಗದಲ್ಲಿ ನಾವು ಹೆಂಗಿರ್ಬೇಕು, ನಾವು ಧರ್ಮವಾಗಿ ಅದೇ ರೀತಿಯಲ್ಲಿ ಇದೀವಿ. ಬಟ್ ಅವ್ರಿಗೇನೋ ನನ್ಗೆ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ಅಂದ್ರೆ ಏನ್ ಗೊತ್ತಾ, ಅವ್ರು ನೋಡಿ ತಿಪ್ಟೂರಿಂದ ಬಂದು ಬೆಂಗಳೂರಲ್ಲಿ ನನ್ನ ಜೊತೆಲಿ ನನ್ನ ಸಂಪರ್ಕ ಅಂದ್ರೆ ನನ್ನ ಜೊತೆಲಿ ಜೀವನ ಮಾಡಿ ಈಗ 2 ಮಕ್ಳ ತಾಯಿ ಅವಳು. ಹೇಗೆ ಹೇಳೋದು, ಆತರ ನನ್ನ ಜೊತೆಲಿ ಸಂಸಾರ ಮಾಡಿ ನೋಡಿ ಇವಾಗ ನನ್ಗೆ ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ 4-5 ಸರಿ
ನಾನೇ ಕರ್ಕೊಂಡು ಹೋಗಿದ್ದೀನಿ ಸ್ಟೇಷನ್ ಅಲ್ಲಿ ತುಂಬಾ ಜನ ನನಗೆ ಗೊತ್ತಿರೋರು, ಎಲ್ಲ ಪರಿಚಯ ಇರೋರು. ಯಾಕಂದ್ರೆ ನಾನು ಆತರ ಇರೋದು ನಂದು. ಬಟ್ ನನ್ನ ಫ್ಯಾಮಿಲಿ ಮರ್ಯಾದೆ ಅಂದ್ರೆ ನನ್ನ ಸಂಸಾರದ ಮರ್ಯಾದೆ ನಾನು ಕಳ್ಕೊಬಾರ್ದು. ನಮ್ಮ ತಾಯಿ ನಮ್ಮ ತಂದೆ ಸಂಸಾರ ಅಂದ್ರೆ ನಮ್ ಜೀವನ ಮಾಡಿರುವಂತ ರೀತಿ ನೋಡ್ಕೊಂಡು ನಮ್ ಮರ್ಯಾದೆ ಕಳ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ನಮ್ಮೂರಲ್ಲಿ ನಮ್ಗೆ ನಮ್ಮ ಇದ್ರಲ್ಲಿ ಏನಂತೀರಿ, ನಮ್ಮ ಒಂದು ಇದ್ರಲ್ಲಿ ನಮ್ಮ ಸರೌಂಡಿಂಗ್ ಅಲ್ಲಿ ನಮ್ಮ ಮರ್ಯಾದೆ ನಾವು ಕಳ್ಕೊಳಕ್ ನಾವು ಇಷ್ಟ ಇಲ್ಲ. ನಾವು ತುಂಬಾ ಮರ್ಯಾದೆಗೆ ತುಂಬಾ ಅಂಜೋರು ನಾವು. ಸೊ ಹಾಗಾಗಿ ನಮ್ಗೆ ಯಾವ ದಾರಿನೂ ತೋರಿಸ್ಲಿಲ್ಲ, ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ, ಆಯ್ತು ಬಾ. ಅವಳು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ರೆ ಆಯ್ತು ಪರವಾಗಿಲ್ಲ, ನಿನ್ನ ಕಂಪ್ಲೇಂಟ್ ಕೊಡ್ತೀನಿ. ಇಂಥ ಮಾತುಗಳು ಅಂದ್ರೆ ಬಾಯಿ ಬಿಟ್ರೆ ಬರೀ ಸಂಸ್ಕೃತನೇ. ಅದು ಸಂಸ್ಕೃತ ಅಲ್ಲ, ತಪ್ಪಾಯ್ತು ಪದ ಇದ್ ಮಾಡಿದ್ದಕ್ಕೆ. ಕೆಟ್ಟ ಪದಗಳು ಹೆಂಗಂದ್ರೆ ಅದು ಯಾರು ಕೇಳಕ್ಕೂ ಸಾಧ್ಯ ಇಲ್ಲ. ನೋಡಿ, ನಮ್ದು ಎಲ್ಲ ಬೇರೆಯವ್ರದೆಲ್ಲ ಬೇರೆ ತರ ಜೀವನ ಇರುತ್ತೆ, ನಮ್ದೇ ಒಂಥರ ವಿಚಿತ್ರ ಜೀವನ. ನಾವು ಮರ್ಯಾದೆಗೆ ಹಂಚ್ತಾ ಇದೀವಿ, ಯಾಕಂದ್ರೆ ನಾವು ಬೆಳ್ಕೊಂಬಂದಿರೋ ವಾತಾವರಣ ಹಾಗೆ. ನಮ್ಗೆ ಬೇರೆಯವ್ರ ಮುಂದೆ ತಲೆ ತಗ್ಸಿ ಮರ್ಯಾದೆ ಕಳ್ಕೊಂಡು ನಮ್ಗೆ ಆತರ ಅಭ್ಯಾಸ ಇಲ್ಲ. ಬೇಕಾದ್ರೆ ಹೆಂಗ್ ಹೇಳುದು ನನ್ಗೆ ಅರ್ಥನೇ ಆಗ್ತಲ್ಲ. ನಾನು ಅದನ್ನೇ ಹೇಳ್ದೆ ಸ್ಟೇಷನ್ ಕೂಡ. ನೋಡಿ ಸ್ವಾಮಿ, ನೋಡಿ ಸರ್, ನೋಡಿ ಈ ತರ ನಾವು ಹಿಂಗಿದೀವಿ, ನಾವ್ ಈ ತರ ಇದೀವಿ ನೋಡಿ, ನಾವು ಬಳ್ಕೊಂಬಂದಿರೋ ರೀತಿ ನೋಡಿ ಬಂದು ಹಾಳು ಮಾಡ್ಕೊಂಡು ನಾವು ಈ ತರ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವೇ ಇದಕ್ಕೆ ದಾರಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕ್ಷಮೆ ಎಲ್ಲ ಅಲ್ಲಿ ಕೇಳ್ಕೊಂಡ್ಬಿಟ್ಟಿದೀವಿ. ಆತರ 4-5 ಸರಿ ಆಗ್ಬಿಟ್ಟಿದೆ. ನನ್ ಮಗಳು ಈಗ 11 ವರ್ಷ, ಅವಳಿಗೆ 11 ವರ್ಷದ ಮಗು ಹೆಂಗೆ ಬೆಳಿತಾವಳು ಅಂದ್ರೆ ಅವಳಿಗಿರೋ ನಾಲೆಡ್ಜ್ ನಮಗೂ ಇಲ್ಲ. ಈಗ ಅವಳು ಬಂದು ನನ್ನ ಮುಂದೆ ಕಣ್ಣೀರ್ ಇಡ್ತದೆ. ನಮ್ ತಂದೆನ ಯಾಕೆ ಈ ತರ ಮಾಡ್ತಾರೆ ಇವ್ರು, ಯಾಕೆ ಇವಳು ನನ್ನ ತಾಯಿ ಯಾಕೆ ಈ ತರ ಹಿಂಸೆ ಕೊಡ್ತದಾಳೆ ಅನ್ನೋ ರೀತಿಯಲ್ಲಿ ಅವಳು ಈಗ್ಲೂ ಹೇಳ್ತಾಳೆ. ನಮ್ ತಾಯಿ ಯಾಕಪ್ಪ ಈ ತರ ಮಾಡ್ತಾ ಇರೋದು, ಅಮ್ಮ ಯಾಕೆ ಹಿಂಗ್ ಮಾಡ್ತಿದ್ದಾಳೆ, ನನಗೆ ಅರ್ಥನೇ ಆಗ್ತಲ್ಲ ಅಂತ ಹೇಳ್ತಾಳೆ. ನಿನ್ಗೆ ಅರ್ಥ ಆಗುತ್ತಮ್ಮ, ನಿನ್ಗೆ ಅರ್ಥ ಆಗುತ್ತೆ, ದಯವಿಟ್ಟು ಒಂದು 4-5 ವರ್ಷ ವೇಟ್ ಮಾಡು ಅಂತ ನಾನು ಸಮಾಧಾನ ಮಾಡಿ ನಾನೇ ಹೇಳ್ತಾ ಇದೀನಿ ಅವಳಿಗೆ. ಆ ಪರಿಸ್ಥಿತಿಯಲ್ಲಿ ಅವರು ಅಮ್ಮನ ಜೊತೆ ಇದ್ದಾರಾ? ಅಮ್ಮನ ಜೊತೆಲೇ ಇದ್ದೀನಿ. ಇದ್ದಾಳೆ, ಯಾಕಂದ್ರೆ ನಾನು ಬಿಟ್ಟಿದ್ದೀನಿ. ನಾನು ಅವಳು ತಾಯಿಯಿಂದ ದೂರ ಮಾಡಕ್ಕೆ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ಲ ನಾವು ಹತ್ರನೇ ಇದೀವಿ, ಒಂದ್ 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೀವಿ. ಇದ್ದಾಗ ಅತ್ತೆ ಜೊತೆ ಹೊಂದಾಣಿಕೆ ಇಲ್ಲ ಅಂತ ಬೇರೆ ಇದ್ದಾರೆ ಅಂತ ಅನ್ಬೋದು. ಈಗಲೂ ನಿಮ್ಮಿಂದ ಬೇರೆ ಇರ್ಲಿಕ್ಕೆ ಏನ್ ಕಾರಣ ಅಂತಲೇ ನೀವು ಹೇಳ್ತಾ ಇಲ್ಲ. ಈಗ ಅದಕ್ಕೆ ನಾನು ಒಂದು ಕಾರಣ ಹೇಳ್ತೀನಿ. ಅದಕ್ ಮುಂಚೆ ಅವ್ರ ತಾಯಿ ಇದಾರಲ್ಲ, ನಮ್ಮ ಹೆಂಡತಿ ತಾಯಿ, ನಿಮ್ಮ ಅತ್ತೆ ಅಲ್ಲ ಮತ್ತೆ ಅವ್ರು ನನ್ನ ಮತ್ತೆ ಅನ್ನೋದಕ್ಕಿಂತ ನಮ್ಮ ತಾಯಿನೇ ಅಂತ ನಾನು ಹೇಳ್ತೀನಿ. ಮನಸ್ಪೂರ್ವಕವಾಗಿ ನಮ್ಮ ತಾಯಿ ಇಲ್ವಲ್ಲ, ಹಂಗಾಗಿ ಅಂತ ಏನು ಕರುಣೆಯಿಂದ ಏನು ಹೇಳ್ತಲ್ಲ. ನನ್ನ ತಾಯಿ ಹೇಗಿದ್ದಾರೋ ಅದೇ ರೀತಿಯಲ್ಲ ನಾನು ಹೇಳ್ತಾರೋದು ಅವ್ರನ್ನ. ನನ್ನ ತಾಯಿ ತರಾನೇ ಅವ್ರು. ಬಟ್ ಆದ್ರೂನು ನಾನ್ ಚಿಕ್ಕ ಮಗಳನ್ನ ಅವ್ರ ಹತ್ರನೇ ಬಿಟ್ಟಿದ್ದೀನಿ. ಈಗ ಅವರು ತಿಪ್ಟೂರಲ್ಲಿ ಇದಾರೆ, ಈಗ ಅವ್ರ ಹತ್ರನೇ ಇದ್ದಾಳೆ. ಬಟ್ ಅವ್ರು ಅಲ್ಲಿ ಪರ್ಮನೆಂಟ್ ಆಗಿರಲ್ಲ ಅವಳು, ಬಟ್ ಬರ್ತಾಳೆ. ಬಟ್ ಏನಂದ್ರೆ ಅವ್ರಿಗೆ ಹೆಂಗಂತಂದ್ರೆ ಈ ಅವ್ರ ಮಗಳ ಅವ್ರ ಒಬ್ಳೆ ಮಗಳು. ಆಕ್ಚುಲಿ ನಾನು ಯಾವ್ದನ್ನ ಹೇಳದ್ ಮಾತಾಡ್ಬಿಟ್ಟೆ. ನನ್ನ ಹೆಂಡ್ತಿದ್ದಾಳಲ್ಲ, ಅವಳು ಒಬ್ಳೆ ಮಗಳು ಅಮ್ಮನ್ಗೆ. ತಮ್ಮ ಅಣ್ಣ, ತಮ್ಮ, ತಂಗಿ, ಅಕ್ಕ ಯಾರು ಇಲ್ಲ, ಒಬ್ಳೆ ಮಗಳು. ಸೊ ಆ ಒಂದು ಸೆಂಟಿಮೆಂಟ್ ಇಲ್ದಿರೋದ ಕಾರಣ ಇವಳು ಹೆಸರ ಬೆಳ್ಕೊಂಬಂದ್ಬಿಟ್ಲ, ಅಥವಾ ಪರಿಸ್ಥಿತಿ ಹಂಗಿದ್ಯಾ ಏನೋ. ನನಗೂ ಈ 15 ವರ್ಷ ಆದ್ರೂ ನನ್ಗೂ ತಿಳ್ಕೊಳಕ್ ಕಷ್ಟ ಆಗಿತ್ತು. ಬಟ್ ಈಗ ಅರ್ಥ ಆಯ್ತು. ಯಾವ್ದಾದ್ರು ಅಣ್ಣ, ತಮ್ಮ, ತಂಗಿ ಇದ್ದಿದ್ರೆ ಏನಾದ್ರು ಸ್ವಲ್ಪ ಕಷ್ಟ ಸುಖ ಗೊತ್ತಾಗಿತ್ತೇನೋ ನನ್ ರೀತಿ. ಯಾಕಂದ್ರೆ ನನ್ ತಂಗಿ ಇದ್ದಾಳೆ ಅಷ್ಟೇ, ನಾನು ನನ್ನ ತಂಗಿ ಇಬ್ರೇ ಇರೋದು. ನಮ್ಗ್ ಗೊತ್ತು ನಮ್ ಕಷ್ಟ ಸುಖ ಏನಂತ. ಬಟ್ ಬೆಂಗಳೂರಲ್ಲಿ ಬೆಳೆದು ಕೂಡ ಓಕೆ, ನಾನ್ ಪಟ್ಟಷ್ಟು ಕಷ್ಟ ಅನ್ನೋದಕ್ಕಿಂತ ನಮಗಿಂತ ತುಂಬಾ ಕಷ್ಟಪಟ್ಟವ್ರ ಕತೆಗಳು ಕೇಳ್ಬಿಟ್ಟಿದೆ. ಹಾಗಾಗಿ ನನಗೆ ಹೇಳಲಿಲ್ಲಪ್ಪ.
ಇದು ಕಾರಣ ನೋಡಿ ಇದೆ. ಈ ಹೆಣ್ಮಗು ಅಲ್ಲಿಂದ ಇಲ್ಲಿಗೆ ಬಂದು ಈ 15 ವರ್ಷದಲ್ಲಿ ನಮ್ಮ ಜೀವನನ ನೋಡಿ ಈ ತರ ಕಲ್ಲೋಲ ಮಾಡ್ಬಿಟ್ಲಲ್ಲ ಅನ್ನೋದೇ ನನಗೆ ಭಾರಿ ಹಿಂಸೆ ಅಂತ ನಾನು ಹೇಳಕ್ ಬಂದೆ. ಅಲ್ಲ, ನೀವು ಅದೆಲ್ಲ ಹೇಳ್ತಾ ಇದ್ದೀರಿ, ನಿಮ್ಮ ಹೆಂಡತಿ ನಿಮ್ಮಿಂದ ದೂರ ಆಗ್ಲಿಕ್ಕೆ ಕಾರಣ ಏನು? ದೂರ ಆಗಕ್ಕೆ ಕಾರಣ ಅವಳಿಗೆ ಏನೋ ಬೇರೆ ಏನಾದ್ರು ಇರ್ಬೋದೇನೋ ಅನ್ನೋದು ಒಂದು ಇದು ನೋಡಿದ್ರೆ, ಬಟ್ ನಾನು ಅದನ್ನ ಕಣ್ಣಲ್ಲಿ ನೋಡ್ಲಿಲ್ಲ ಅನ್ನೋದಕ್ಕೆ ನನ್ಗೆ ಸಾಕ್ಷಿ ಇಲ್ಲ. ಅದಕ್ಕೆ ನಾನು ಹೇಳಿ ಅಂತ ಹೇಳ್ತಿಲ್ಲ, ಬಟ್ ಕೇಳೋ ಅವ್ರು ನಮ್ಗಾದ್ರೂ ಒಂದು ಅಯ್ಯೋ ಇಂಥ ಜಗಳ ಇತ್ತಪ್ಪ ಅಥವಾ ಈತ ಹಿಂಗೆ ಮಾಡಿದ್ರಪ್ಪ ಅದಕ್ಕೆ ಹಿಂಗೆ ಹೋದ್ರಪ್ಪ, ಏನೂ ಇಲ್ಲ ಇಲ್ಲಿ, ಏನು ಕಾರಣ ಅಂತ. ಕಾರಣ ನೋಡಿ ಅದೇ ನನ್ಗೂ ಅರ್ಥ ಆಗ್ತಲ್ಲ ಏನ್ ಕಾರಣ ಅಂತಂದ್ರೆ, ನಾನು ಕಣ್ಣಲ್ಲಿ ನೋಡ್ಲಿಲ್ಲ. 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೀವಿ. ಬಟ್ ನನ್ ಮಗಳು ಏನು ಹೇಳ್ತಾ ಇಲ್ಲ. ಬಟ್ ನನ್ ಮಗಳಿಗೂ ಏನು ಗೊತ್ತಿಲ್ಲ, ಯಾಕಂದ್ರೆ ಜೊತೆಲಿ ಇರೋಳೆ ಅವಳು ಮಗು. ಆ ಮಗುಗೆ ನಾವು ಕೆಟ್ಟದ್ದು ಒಳ್ಳೆ ಎಲ್ಲದನ್ನು ಹೇಳಕ್ ಆಗಲ್ಲ. ಇವಳು ನೋಡಿದ್ರೆ ಮೊಬೈಲ್ ಅಲ್ಲಿ ತುಂಬಾ ಬಿಸಿ ಇದ್ದಾಳೆ ಅನ್ನೋದು ಮಾತ್ರ ಒಂದು ವಿಷಯ ಗೊತ್ತು. ನೀನ್ ಬಿಟ್ರೆ ಏನು ಗೊತ್ತಿಲ್ಲ. ಇದಕ್ಕೆ ನನ್ಗೆ ಏನು ಉತ್ತರ ಕೊಡ್ಬೇಕು, ನೀವೇನ್ ಸಜೆಷನ್ ಕೊಡ್ತೀರಾ ಅನ್ನೋದೇ ನನಗೂ ಗೊತ್ತಿಲ್ಲ. ಬಟ್ ನಾನು ಜೊತೆಲಿ ಇರಕ್ ಇಷ್ಟ ಪಡೋದು ಇಲ್ಲ ಇನ್ ಮುಂದೆ. ಯಾಕಂದ್ರೆ ನಾನು 15 ವರ್ಷದಲ್ಲಿ ನೋಡಿರೋದು ನನ್ಗೇನು ಸಂಪೂರ್ಣವಾಗಿ ತೃಪ್ತಿ ಅಂತ ಅನ್ಸ್ಲಿಲ್ಲ ನನ್ಗೆ ಅವಳಿಂದ. ಯಾಕಂದ್ರೆ ಭಾರಿ ಹಿಂಸೆನೇ ಕೊಟ್ಟಿದ್ದಾಳೆ. ಯಾಕಂದ್ರೆ ಮನೇಲಿ ನಮ್ ತಾಯಿ ತಿರೋದ್ಮೇಲೆ ನನ್ಗೆ ಭಾರಿ ಹಿಂಸೆ ಕೊಟ್ಟಿದ್ದಾಳೆ. ಅಂತ ಹೆಂಗಂತ ಹಿಂಸೆ ಕೊಟ್ಟಿದ್ದಾಳೆ ಅಂದ್ರೆ, ನೀನ್ ಮನೇಲಿ ಇರ್ಬೇಡ, ನೀನ್ ಹೋಗು 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 ಅನ್ನೋದೇ ತುಂಬಾ. ನನ್ ಮಗಳು ಕೇಳಿದಾಳೆ, ಅವಳು ಡೈಲಿ ಕೇಳಿದ, ನೀನ್ ನನ್ ಜೊತೆಲಿ ಇರಕ್ ನನ್ಗೆ ಇಷ್ಟ ಇಲ್ಲ, ನಿನ್ ಜೊತೆಲಿ ನನ್ಗೆ ಇರಕ್ ಇಷ್ಟ ಇಲ್ಲ, ನೀನ್ ಹೋಗ್ತಾ ಇರು, ನೀನು ಅಂದ್ರೆ ಬಾಯ್ ಬಿಟ್ರೆ ಹೊಲ್ಸು. ನನ್ಗೆ ಹೊಲ್ಸ್ ಪದಗಳು ಕೇಳಕ್ ನನ್ಗೆ ಇಷ್ಟ ಇಲ್ಲ. ಹೊಲ್ಸ್ ಪದ ಕೇಳಿದ್ರೆ ಇಂತ ಗಂಡ್ಸ್ ಕೂಡ ಭಾರಿ ಕ್ರೂರ ಆಗ್ಬಿಡ್ತಾನೆ. ಸೊ ನಾನು ಹೆಣ್ಮಕ್ಳ ಮೇಲೆ ಭಾರಿ ಗೌರವ ಇಟ್ಟಿದ್ದೀನಿ ಎಲ್ಲಾ ವಿಷಯದಲ್ಲೂ ಕೂಡ, ಪ್ರತಿಯೊಂದ್ರಲ್ಲೂ. ನನಗೆ 2 ಮಕ್ಳು ಹೆಣ್ಮಕ್ಳಿದ್ದಾರೆ. ನಾನು ಅಂತ ಕ್ರೂರಿ ಆಗಿದ್ರೆ ನಾನು ಒಂದೇ ಒಂದು ಏಟು ಅಂದ್ರೆ ಏನಂತಾರಲ್ಲ ಲೋಕಲ್ ಆಗಿ, ಹೆಣ್ಮಕ್ಳ ಮೇಲೆ ಕೈ ಮಾಡೋದು 2 ಸೆಕೆಂಡು ಹೊಡೆದು ಬಿಸಾಕು, ಅದೇನೋ ಅಂತಾರೆ. ಈಗ ಸುಮಾರು ಕೇಸ್ಗಳೆಲ್ಲ ಆಗ್ತಾ ಇದಾವಲ್ಲ, ಆ ತರ ಒಂದು ಕೇಸಲ್ಲಿ ನಾನು ಒಂದು ಉದಾಹರಣೆ ಆಗ್ಬಿಡ್ತಾ ಇದೆ. ಸೊ ನನ್ಗದು ಇಷ್ಟ ಇಲ್ಲ. ನಾನು ತುಂಬಾ ಸಾಚ ಅಂತ ಹೇಳ್ಕೊಳಕ್ ನಾನು ಸಾಚ ಅಂತ ಏನು ಹೇಳ್ಕೊಳ್ತಾ ಇಲ್ಲ. ಬಟ್ ಇರೋ ವಿಷಯನ ನೇರವಾಗಿ ಹೇಳ್ತಾ ಇದೀನಿ, ನಿಮ್ಗೆ ಒಪ್ಪನಾಗಿ ಹೇಳ್ತಾ ಇದೀನಿ. ಹೆಣ್ಮಕ್ಳ ಮೇಲೆ ತುಂಬಾ ನನ್ಗೆ ಗೌರವ ಜಾಸ್ತಿ. ಸೊ ಯಾಕಂದ್ರೆ ನನಗೆ 2 ಹೆಣ್ಮಕ್ಳಿದ್ದಾರೆ, ನನ್ಗೆ ಅವ್ರು ಚೆನ್ನಾಗಿ ನೋಡ್ಕೋಬೇಕು. ನನ್ ಮನೇಲಿ ಇರುವಂತ ಹೆಣ್ಣು ಮಗು ಕಚಡನೋ ಒಳ್ಳೇದೋ ಅದೃಷ್ಟ ಅದೃಷ್ಟ ಮಾಡಿದ್ದೆ ಅಂತ ಅನ್ಕೊಂತೀನಿ ನಾನು. ಆತರ ಭಾವನೆ ಒಂದು. ಸೊ ಇವಳು ನನ್ಗೆ ತುಂಬಾ ಹಿಂಸೆ ಕೊಟ್ಬಿಟ್ಲು. ಹಾಗಾಗಿ ನನ್ಗೆ ಅವಳ ಜೊತೆಲಿ ಇರೋದೇ ಬೇಡ, ಎಲ್ಲ ಕಳ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ನಾನ್ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅದನ್ನ ತೀರ್ಸ್ಕೊಳಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು. ಅಷ್ಟರಲ್ಲಿ ಅವಳು ನನ್ಗೆ ತುಂಬಾ ಹಿಂಸೆ ಕೊಟ್ಲು. ಅಂದ್ರೆ ಸಾಲವೇ ಅದು ಒಂದು ಮುಖ್ಯ ಪಾತ್ರನೇ ಆಗಿದೆ. ಕೊಡ್ಲಿಕ್ಕೆ ಆಗಿರ್ಲಿಲ್ವಾ ಅಥವಾ ಏನು? ಅಲ್ಲಲ್ಲ, ಅದು ಒಂದು ಮುಖ್ಯ ಪಾತ್ರನೇ ಆಗಿದೆ ನಮ್ ಜೀವನದಲ್ಲಿ. ಸಾಲನು ಸ್ವಲ್ಪ ತುಂಬಾ ಮುಖ್ಯ ಪಾತ್ರ ವಹಿಸಿದೆ ನಮ್ ಜೀವನದಲ್ಲಿ. ಅದೊಂದು ಏಟಾಗಿದೆ ನಂಗೆ, ಅದು ಮುಖ್ಯನೇ. ಅದನ್ನ ಹೇಳಕ್ ಬಯಸ್ತೀನಿ. ಏನಕ್ಕೆ ಸಾಲ ಮಾಡಿದ್ರಿ? ಈಗ ನೋಡಿ, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗಿಗೆ ನಾನು ಏನ್ ಬೇಕು ಅನ್ನೋದನ್ನ ನಾನು ಪೂರೈಸ್ಕೊಡ್ಬೇಕು ಅನ್ನೋದು ನನ್ನ ಕರ್ತವ್ಯ. ಬೆಂಗಳೂರಲ್ಲಿ ಇರುವಂತ ನಾನು ಏನೇನ್ ಮಾಡ್ಬೋದು, ಆ ಒಂದು ಹೆಣ್ಣಿಗೆ ಏನೇನ್ ನನ್ನ ಆಸೆ ಪೂರೈಸ್ಬೋದು ಅನ್ನೋದನ್ನ ನನ್ ಸಂಪೂರ್ಣವಾಗಿ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಟ್ಟೆ. ಮನೆಗೆ ಅವಳಿಗೆ ಏನ್ ಸಂತೋಷ, ಏನ್ ಬೇಕು, ಮನೆಗೆ ಏನ್ ಬೇಕು, ಅವಳಿಗೆ ಸಂಸಾರ ಮಾಡಕ್ ಏನ್ ಬೇಕು. ಅಂದ್ರೆ ಉದಾಹರಣೆಗೆ ಈಗ ಅವಳಿಗೆ ಏನು ಮನೇಲಿ ಒಂದು ಟಿವಿ, ಸೋಫಾ ಸೆಟ್, ಅವಳಿಗೆ ಜೀವನ ಮಾಡೋದಕ್ಕೆ ಏನು ಒಂದು ನಾನ್ ಕರ್ಕೊಂಡು ಓಡಾಡೋದಕ್ಕೆ ಒಂದು ವೆಹಿಕಲ್ ಆಗ್ಲಿ. ಎಷ್ಟು ಸಾಲ ಮಾಡಿದ್ರಿ? ಎಲ್ಲ ಒಂದು 4-5 ಲಕ್ಷ ಮಾಡಿದ್ದೆ. ಅಂದ್ರೆ ಹೀಗೆ ಮನೆಗೆ ಬೇಕಾದ್ದು ಬೇಡವಾದ್ದೆಲ್ಲ ಮಾಡ್ಲಿಕ್ಕೆ ಅಂತ ಎಲ್ಲ ಒಂದು 4-5 ಲಕ್ಷ ಮಾಡಿದ್ದೆ ಸಾಲ. ಅಂದ್ರೆ ಈ ಮನೆ ವಿಚಾರಕ್ಕೇನೆ? ಮನೆ ವಿಚಾರಕ್ಕೆ, ಅವ್ರ ಸಂತೋಷಕ್ಕೆ ಎಲ್ಲ. ಮದುವೆಗೆ ಮುಂಚೆ ದುಡ್ದಿದ್ದೇನು ಮಾಡಿದ್ರಿ?
ಮದ್ವೆಗ್ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ. ಮದ್ವೆ ಆದ್ಮೇಲೆನೆ ಇದೆಲ್ಲ ಸಿಚುವೇಶನ್ ಕ್ರಿಯೇಟ್ ಆಗಿದ್ದು. ಓಕೆ, ಮದುವೆ ಆದ್ಮೇಲೆ ಇಂಥವೆಲ್ಲ ಅಂದ್ರೆ ಈಗ 1-4-5 ಲಕ್ಷ ಮಾಡಿಬಿಟ್ಟು ಇಲ್ಲಲ್ಲ, ಇತ್ತ ಅಥವಾ ಎಲ್ಲ ಚಿಕ್ಕದೊಂದು ಏನೋ ಮಾಡ್ಕೊಳ್ಳೋಣ ಆಮೇಲೆ ಬೇಕಾದ್ದು ದುಡ್ಡು ಬಂದಂಗೆ ತಾಡೋಣ ಅಂತ ಯೋಚನೆ ಮಾಡ್ಲಿಲ್ವ ನೀವು? ಇಲ್ಲ, ಮದ್ವೆ ಆಗಿದ ತಕ್ಷಣನೇ ಮದ್ವೆಗಂತಾನೆ 1.5 ಲಕ್ಷ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಒಂದು 3.5 ಲಕ್ಷ, ಹತ್ತತ್ರ ಒಂದ್ 4 ಲಕ್ಷ ಅನ್ಕೊಳ್ಳಿ, ಎಲ್ಲ ಸೇರಿಸಿ ಒಂದ್ 5.5 ಲಕ್ಷ ಟೋಟಲಿ ಸಾಲ ರೌಂಡ್ ಫಿಗರ್ ಆಫ್ ಆಗ್ಬಿಟ್ಟಿದ್ದಾಗ. ಯಾಕಂದ್ರೆ ಕೇಳಿದಾಗೆಲ್ಲ ನಾನು ಒಳ್ಳೆ ಕಂಡೀಷನ್ ಅಲ್ಲಿ ಇದ್ದೆ, ಆ ಟೈಮಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದೆ, ಎಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲೇ, ಹಾಸ್ಪಿಟಲ್ ಫೀಲ್ಡ್ ಅಲ್ಲಿ. ಅವಳು ನರ್ಸು, ನಾನು ಈ ಕಡೆ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದೆ. ಚೆನ್ನಾಗಿತ್ತು, ಎಲ್ಲ ವ್ಯವಹಾರ ಚೆನ್ನಾಗಿತ್ತು. ಎಲ್ಲ ಹಿಂಗೆ ನಡೀತಾ ಇರ್ಬೇಕಾದ್ರೆ ಕೇಳ್ದಾಗೆಲ್ಲ ದುಡ್ಡುಗಳು ಬರೋಕ್ ಸ್ಟಾರ್ಟ್ ಮಾಡ್ಬಿಡ್ತು. ಎಲ್ಲ ತಗೊಂಡು ಜಾಲಿಗೆ ಬಂದ್ಬಿಟ್ವಿ. ಈಗ ಒಂದು 10 ವರ್ಷ ಬಂದ್ವಿ. ಅದಾದ್ಮೇಲೆ ಒಂದು 5 ವರ್ಷ ಫುಲ್ಲು ಎಡವಟ್ಟಾಯ್ತು. ಅದೇ ಸಾಲದಿಂದಾನೆ ಸ್ವಲ್ಪ ಕಿರಿಕಿರಿ ಮನೆಯಲ್ಲಿ ಎಲ್ಲ ಹಾಗೆ, ಸಣ್ಣ ಮಗುದು ಸ್ಕೂಲ್ ಫೀಸು ಹೀಗೆ ಹಾಗೆ ಅನ್ಕೊಂಡು ಎಲ್ಲ ಕಿತಾಪತಿಗಳು ಮಾಡ್ಕೊಂಡು, ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡು. ಈಗ ಅಂದ್ರೆ ಅವರ ತಾಯಿ ಏನೋ ಬುದ್ಧಿ ಹೇಳಿ ಕಲ್ಸೋ ಅಷ್ಟಿಲ್ವಾ? ಅವ್ರ ತಾಯಿ, ಯಾಕಂದ್ರೆ ಅವ್ರ ತಂದೆ ಇರೋವರೆಗೂ ಸ್ವಲ್ಪ ಚೆನ್ನಾಗಿತ್ತು. ಅವ್ರ ತಂದೆ ತೀರೋಗಿ 6 ವರ್ಷ ಆಯ್ತು. ಅವ್ರ ತಂದೆ ತೀರೋದ್ಮೇಲೆ ಅವಳದು 2 ಇನ್ಸಿಡೆಂಟ್ ಇದೆ. ಅದನ್ನ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅವತ್ತು ನಾನು ಅದನ್ನ ಹೇಳ್ತೀನಿ ಈಗ್ಲೇ, ಬೇಗ ಹೇಳಿ. ಅವ್ರ ತಂದೆ ತೀರೋದಾಗ ಈ ಹಳ್ಳಿ ಕಡೆ ಈ ಊರು ದೊಡ್ಡ ಮನುಷ್ಯರು ಅಂತ ಕೆಲವರು ಇರ್ತಾರೆ ಹಳ್ಳಿ ಕಡೆ. ಅದು ತುಂಬಾ ಅದೇ ಅವ್ರೇನಾದ್ರು ಸ್ವಲ್ಪ, ನಾನೇನ್ ಮಾಡಿದೆ, ಇವಳು ಇಲ್ಲಿ ಇಷ್ಟು ವರ್ಷ ಇಲ್ಲಿದ್ಲು 10 ವರ್ಷ. 10 ವರ್ಷ ಆದ್ಮೇಲೆ ಅವ್ರ ತಂದೆ ತೀರೋಗಿ ಒಂದು 5 ವರ್ಷ ಆಗಿದೆ. ಈಗ 5 ವರ್ಷ ಆಯ್ತು. 2020ರಲ್ಲಿ ತೀರೋಗಿರೋದು. 5 ವರ್ಷ. ಓಕೆ ಅಲ್ಲಿವರೆಗೂ. ಮತ್ತೆ ಅಲ್ಲಿಂದ ಅವ್ರ ತಂದೆ ತಿರುಗಿ ಎಲ್ಲಾ ವಿಚಾರಗಳು ನನ್ಗೆ ಎಲ್ಲ, ಯಾಕಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಕಷ್ಟ ಸುಖಗಳು, ನನ್ನ ಎಲ್ಲಾ ನಾಲೆಡ್ಜ್ ಎಲ್ಲ ಅವ್ರಿಗೆ ತುಂಬಿಸಿದ್ನಲ್ಲ ಇವಳಿಗೆ. ಇವಳೇನ್ ಮಾಡಿದ್ಲು, ಈ ಅವ್ರ ತಂದೆ ತಿರೋದ್ಮೇಲೆ ಕರೆಂಟ್ ಶಾಕ್ ಆಗಿ ತಿರೋದ್ರು ಅವರು ಅಲ್ಲೆಲ್ಲ ಕೆಲಸ ಮಾಡೋ ಜಾಗದಲ್ಲಿ, ಹಳ್ಳಿ ಕಡೆ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದ್ದೆ ತಿಪ್ಟೂರ್ ಅಂತ ಇವರು. ಇವ್ರ ಏನ್ ಮಾಡಿದ್ರು, ಇವ್ರ ತಂದೆ ತಿರೋದ್ಮೇಲೆ ಹೇಳಿ, ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಾದ್ಮೇಲೆ ನಾನು ಅವ್ರಿಗೆ ಊರಲ್ಲಿ ಹೋಗಿ ನ್ಯಾಯ ಪಂಚಾಯತಿ ಮಾಡೋ ಟೈಮಲ್ಲಿ ನಾನು ಅಲ್ಲೇ ಇಲ್ಲಿಂದ ಎಷ್ಟು ಬೇಗ ಹೋಗಿದ್ದೆ ಅಂದ್ರೆ 2.5 ಗಂಟೆಗೆ ಹೋಗಿದ್ದೆ ನಾನು. ಚಳಿ ಗಾಳಿ ಅಂದಿರ ಅಷ್ಟು ಬೇಗ ಹೋಗಿದ್ದೆ ನಾನು ಬೈಕಲ್ಲಿ, ಅವಳನ್ನ ಕರ್ಕೊಂಡು, ನನ್ನ ಹೆಂಡತಿನ ಕರ್ಕೊಂಡು. ಅಲ್ಲಿ ಹೋದ್ಮೇಲೆ ಅವರು ಈ ಮಾನ್ಯ ದಿನಕ್ಕೆ 3 ಲಕ್ಷಕ್ಕೆ ಸೆಟಲ್ಮೆಂಟ್ ಬಂದ್ರು. ಆ 3 ಲಕ್ಷದಲ್ಲಿ ಇವಳು ಅದು ಹೆಂಗ್ ಮಾಡಿದ್ಲೋ ಏನ್ ಮಾಡಿದ್ಲೋ ಗೊತ್ತಿಲ್ಲ ನನಗೆ. ಯಾವತ್ತಿಂದ ಏನ್ರ ಬಗ್ಗೆ ಇವ್ರ ತಂದೆ ತಿರೋದ್ಮೇಲೆ ಪರಿಹಾರ ಅಂತ ಕೊಡ್ತಾರೆ. ಯಾರು ಕೊಡ್ಬೇಕು? ಊರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಜನ. ಅಂದ್ರೆ ಅಲ್ಲಿ ಕರೆಂಟ್ ಹೊಡ್ತಿರೋಗಿದ್ದು ಒಂದು ಜಮೀನಲ್ಲಿ ಊರು ಜಮೀನ್ದಾರ ಯಾರು ಇರ್ತಾನೆ, ಕೆಲಸ ಮಾಡಿಸ್ಕೊಳ್ತಾರಂತ ಜಮೀನ್ದಾರ, ಆ ವ್ಯಕ್ತಿ ಕೊಡ್ತಾನೆ ಪರಿಹಾರ. ಮಾಲೀಕ ಪರಿಹಾರ ಅಂತ ಕೊಡ್ತಾನೆ. ಸೊ ಅದನ್ನ ನಾನು ಪರಿಹಾರ ಮಾಡಿಕೊಟ್ಟೆ. 3 ಲಕ್ಷಕ್ಕೆ ಬಂದ. ನಾನು ಕೇಳಿದ್ದು 8 ಲಕ್ಷ, ಅವ್ರು ಕೊಟ್ಟಿದ್ದು 3 ಲಕ್ಷ. 3 ಲಕ್ಷಕ್ಕೆ ಪರಿಹಾರಕ್ಕೆ ಸೆಟಲ್ಮೆಂಟ್ ಆಯ್ತು. 3 ಲಕ್ಷ ಕೊಟ್ರು. ಅವ್ರ ತಂದೆ ತಿಥಿ ಕಾರ್ಯ ನಡೀತಾ ಇದೆ. 11 ದಿನಕ್ಕೆ ತಿಥಿ ಕಾರ್ಯ ನಡೀತಾ ಇದೆ. 10 ದಿನ ಆಗಿದೆ. 3 ಲಕ್ಷದಲ್ಲಿ 1.5 ಲಕ್ಷನ ಎತ್ಕೊಂಡೋಗಿ ಈ ಫೇಸ್ಬುಕ್ ಅಲ್ಲಿ ಯಾವ್ದೋ ಏನಂತೀರಿ, ಯಾವ್ದೋ ಅವಾಗ ನಡೀತಾ ಇತ್ತು. ಯಾವಾಗ ಒಂದು 5-6 ವರ್ಷದ ಹಿಂದೆ, 5-6 ವರ್ಷದ ಹಿಂದೆ ಫೇಸ್ಬುಕ್ ಅಲ್ಲಿ ಈ ಇದ್ರಲ್ಲಿ ಏನೋ ನಿಮ್ಗೆ ಲಾಟ್ರಿ ಬಂದಿದೆ, ಏರ್ಪೋರ್ಟ್ ಅಲ್ಲಿದೆ, 1.5 ಲಕ್ಷ ಕಟ್ಟಿದ್ರೆ ನಿಮ್ಗೆ 40 ಲಕ್ಷ ಪಾರ್ಸಲ್ ರೆಡಿ ಇದೆ ಅಂತ ಏನೋ ಹೇಳ್ಬಿಟ್ಟಿದ್ದಾರೆ.
ಅದು ನನ್ಗೆ ಗೊತ್ತಿಲ್ಲ. ಈ ಹುಡುಗಿ ಏನ್ ಮಾಡಿದಾಳೆ ಅಂದ್ರೆ ನನ್ನ ಹೆಂಡತಿ, ಅವಳೇನ್ ಮಾಡಿದಾಳೆ, ಅವಳು ಎಜುಕೇಟೆಡ್, ಬಟ್ ಈ ಅನ್ಎಜುಕೇಟೆಡ್ ತರ ತಗೊಂಡೋಗಿ ಅಲ್ಲಿ ಕೊಡ್ಬೇಕು ಅನ್ನೋ ಒಂದು ಹಠ ಅವಳಿಗೆ. ಬ್ಯಾಂಕ್ ಅಲ್ಲಿ ಸೆಟ್ಲ್ ಏನೋ ಅವ್ರಿಗೆ RTGS ಮಾಡ್ಬೇಕು ಹಾಗೆ ಹೀಗೆ ಅಂತ ಕತೆ ಹೇಳ್ತಾ ಇದ್ಲು. ಅದಾದ್ಮೇಲೆ ನಾನೇನ್ ಮಾಡ್ದೆ, ನನ್ ಬೇಡ ಬೇಡ ಅಂತ ಹೇಳಿ 1.5 ಗಂಟೆ ಅವಳಿಗೆ ಪಾಠ ಮಾಡ್ದೆ ಅವ್ರ ಮನೆ ಹತ್ರನೇ ಕುತ್ಕೊಂಡು. ಅವಳೇನ್ ಮಾಡಿದ್ಲು, ಇಲ್ಲ ನಾನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು, ನನ್ಗೆ ಅಷ್ಟೊಂದಿದೆ, ಈಗ ಇಷ್ಟೊಂದಿದೆ, ನನ್ಗೆ ಬರ್ತಾ ಇದೆ, ನೀನ್ ಯಾಕೆ ಅಡ್ಡ ಆಗ್ತಾ ಇದೀಯ ಅಂತ ಹೇಳಿ ಕುತ್ಕೊಂಡು ಅದನ್ನ ತಲೆನೋವು ಬಂದ್ಬಿಡ್ತು ಅಂತ ಹೇಳಿ ಮನೇಲಿ ಮಲ್ಕೊಂಡಿದ್ಲು. ಮಾರನೇ ದಿನ ಕರ್ಕೊಂಡ್ ಮತ್ತೆ ಎದ್ ನೋಡ್ತೀನಿ, ಇಲ್ಲ ನಾನು ಹೋಗ್ಬೇಕು, ಕಟ್ಬಿಟ್ಟು 1.5 ಲಕ್ಷ ಕಟ್ಬಿಟ್ಟು ನಾನು 47 ಲಕ್ಷ ತಗೊಂಡ್ಬಿಡ್ತೀನಿ ಅಂತ ಹೇಳಿ ರೆಡಿ ಆಗ್ಬಿಟ್ಲ ಅವಳು. ಆಮೇಲೆ ನಾನು ಹೇಳ್ದೆ, ಮಗುಗೆ ಹೇಳ್ದೆ, ಯೋಚನೆ ಮಾಡಿದೀಯ ಅಂತ. ನಾ ಒಂದೇ ಮಾತು ಹೇಳುದು, ನಿನ್ಗೆ 10 ಲಕ್ಷ ಬಿಸಾಕ್ತೀನಿ, ನೀನ್ ಡೈವರ್ಸ್ ಕೊಡ್ತೀನಿ, ನೀನ್ ಬಂದು ನನ್ಗೆ ಇದನ್ನ ಸಪೋರ್ಟ್ ಮಾಡಿ ನನ್ಗೆ ಅದನ್ನ RTGS ಮಾಡಿಸ್ಕೊಡು ಅಂತ ಅನ್ಬಿಟ್ಲು ನನ್ಗೆ ಓಪನ್ ಆಗಿ. ಯಾಕಂದ್ರೆ ಈ ಇಬ್ರಿಗೆ ನಡೀತಿರೋದು ಇಲ್ಲಿ ಕೋಆರ್ಡಿನೇಟಿಂಗ್ ಮಾತುಕತೆ. ಸೊ ಆ ತರ ಎಲ್ಲ ನಡೆದು ಬಿಡ್ತು ಅಂತ ಟೈಮಲ್ಲಿ 5 ವರ್ಷದ ಹಿಂದೆ. ಇದನ್ನೆಲ್ಲ ಬ್ರೇಕ್ ಮಾಡಿ ನಿಮ್ಗೆ ನನ್ನ ಕತೆ ಹೇಳ್ತಾ ಇದ್ದೀನಿ. ಆಯ್ತು, ಈಗ ಅಂತಿಮವಾಗಿ ಆಕೆಯನ್ನ ಸ್ವೀಕರಿಸುವುದೇ ಇಲ್ಲ ಅಂತ ಸ್ವೀಕರಿಸುವುದೇ ಇಲ್ಲ ಅಂತ ಅವಳು ಹೇಳ್ಬಾರ್ದು, ನಾನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವಳು ಬರೀ ಬಾಯಿ ಬಿಟ್ರೆ ಕೆಟ್ಟು ಹೊಲ್ಸು ಆಗಿ ಮಾತಾಡ್ತಾಳೆ. ಹಾಗಾಗಿ ನಾನು ನಿನ್ನ ಸವಾಸನೆ ಬೇಡ ಅಂತ ಹೇಳಿ ನಾನು ದೂರ. ಯಾಕಂದ್ರೆ ನೀನ್ ನನ್ನ ಹೆಂಡತಿನೇ ಆಗಿರ್ಬೋದು, ಬಟ್ ನೀನು ಇಷ್ಟೊಂದು ಹೀನಾಯವಾಗಿ ನಡ್ಕೊಳ್ತಾರೋದ್ರಿಂದ ನನ್ಗೆ ಮನ್ಸಿಗೆ ನೊಂದೋಗ್ ಬೇಜಾರಾಗಿ ನೀನ್ ನನ್ನ ತಳ್ತಾ ಇದೀಯಾ. ಅದ್ ಯಾರಿಗೂ ಕಾಣಿಸ್ದಿರೋಂಗೆ ಇರ್ಲಿ, ನಾನ್ ದೂರನೇ ಇರ್ತೀನಿ, ಪರವಾಗಿಲ್ಲ. ನೀನು ಬೇರೆ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಓಪನ್ ಆಗಿ ಹೇಳ್ತಾ ಇಲ್ಲ. ನೀನ್ ಓಪನ್ ಆಗಿ ಹೇಳ್ತಾ ಇಲ್ಲ ನನ್ಗೆ, ಯಾರನ್ನಾದ್ರೂ ಬೇರೆ ಸಂಬಂಧ ಇಟ್ಕೊಂಡಿದೀನಿ, ಅಕ್ರಮ ಸಂಬಂಧ ಮಾಡ್ತಾ ಇದೀನಿ ಅಂತ. ನೀನು ಒಳ್ಳೆಯೊಳಗೆ ಇದೀಯಾ ಅಂತ. ಬಟ್ ಮಗು ಹೇಳ್ತಾ ಇದೆ, ಯಾರ ಹತ್ರನೋ ಮಾತಾಡ್ತಾ ಇದ್ದಾಳೆ. ಗಂಡನಾಗಿ ಅಲ್ಲದೆ ಹೋದ್ರು ಒಬ್ಬ ಮನುಷ್ಯನಿಗೆ ಕೊಡಬೇಕಾದ ಮಿನಿಮಮ್ ಗೌರವ ನನಗೆ ಕೊಡ್ಲಿಲ್ಲ. ಇಲ್ಲ, ಗೌರವ ಇಲ್ಲ, ಎಂಥದ್ದು ಇಲ್ಲ. ಬಿಟ್ಬಿಟ್ ನಿನ್ ಪಾಡಗ್ ನೀನ್ ಹೋಗೋ, ಆಚೆ ಹೋಗೋ. ನಾನು ಹೇಳಿದ್ರೆ ಎಲ್ಲಾ ಕೆಟ್ಟ ಮಾತುಗಳೇ ಬರುತ್ತೆ ಇಬ್ರು ಸೂರಜಿ. ಹಂಗಾಗಿ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ. ಮಕ್ಕಳಿಗೆ ನೀವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇರಬಹುದು, ಬಟ್ ಮಕ್ಕಳಿಗೂ ತಾಯಿ ಅಂದ್ರೆ ಹೌದೌದು, ಎತ್ತು ತಾಯಿಗೆ ಖಂಡಿತ ಎತ್ತು ತಾಯಿಗೆ ಜೊತೆಲಿರೋದು ಇಷ್ಟ ಇಲ್ಲ. ಮಕ್ಕಳಿಗೆ ಇಷ್ಟ ಇದೆ, ನನಗೆ ಇಷ್ಟ ಇದೆ. ಆಗ್ಲೇ ಏನಂದ್ರೆ ಅತ್ತೆಯನ್ನ ದೇವತೆ ಅಂದ್ರಿ. ಅಲ್ಲಲ್ಲ, ಅತ್ತೆ ದೇವತೆ ಅಲ್ಲಲ್ಲ, ನಾನು ಅತ್ತೆ ಬಗ್ಗೆ ಮಾತಾಡ್ತಾ ಇಲ್ಲ. ಇವಳು ನನ್ನ ಹೆಂಡತಿ ಬಗ್ಗೆ ಪ್ರಯತ್ನ ಇಲ್ವಾ? ಇಲ್ಲ, ಅತ್ತೆಗೆ. ಯಾಕಂದ್ರೆ ಅತ್ತೆ ಬಂದು ಅವ್ರಿಗೂ ಗಂಡ ಇಲ್ವಲ್ಲ. ಹಾಗಾಗಿ ಈಗ ದುಡಿತಾರೋ ಮಗಳು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಪಾಪ ಬದುಕ್ತಾ ಇದಾರೆ. ಹಂಗಾಗಿ ನಾನು ಅವ್ರ ಬಗ್ಗೆ ಹೋದ್ರೆ ಅನ್ನಕ್ಕೆ ಕುತ್ತಾಗುತ್ತೆ ಅಂತ. ಹಾಗಾಗಿ ನಾನು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಏನು ಇಲ್ಲ. ಪಾಪ ಅಮ್ಮ ಒಂಥರ ಅಮಾಯಕರ ಇದ್ದಂಗೆ. ಹಳ್ಳಿ ಜನ ಮಟ್ಟಕ್ಕೆ ಹೋದಾಗ ಹೌದೌದು, ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿಗಳಲ್ಲಿ ಗಂಡನನ್ನ ಹೀನಾಯಮಾನಾಯವಾಗಿ, ವಾಚಾಮಗೋಚರವಾಗಿ, ಅಶ್ಲೀಲವಾಗಿ, ಅಸಂಬದ್ಧವಾಗಿ, ಒಂದೊಂದು ಮಿನಿಮಮ್ ಗೌರವವಿಲ್ಲದೆ ನಡ್ಕೊಳ್ಳೋ ಹೆಣ್ಣನ್ನ ಎಷ್ಟು ಹೀನಾಯ ಅಂದ್ರೆ ಅಲ್ವಾ. ಬಾಯಿ ತೆಗೆದ್ರೆ ಸೋನಜಿ, ನಿಮ್ಗೆ ಮೆಸೇಜ್ ಬೇಕಾದ್ರೆ ಒಂದೇ ಒಂದು ಮೆಸೇಜ್ ಹಾಕ್ತೀನಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಖಂಡಿತ ನಿಜಾನೇ ಇರ್ಬೋದು ಅಂತ ಅನ್ಕೊಂತೀನಿ. ಬಟ್ ನಾನು ಆತರ ಎಲ್ಲ ಹೇಳಕ್ ಹೋಗಲ್ಲ, ನನ್ನ ಹತ್ರ ಪ್ರೂಫ್ ಇದೆ. ಬಟ್ ನಾನು ಏನಂದ್ರೆ ಹೆಣ್ಮಕ್ಳನ್ನ ಎದುರಾಕೊಳಕ್ ಹೋಗ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಯಾಕಂದ್ರೆ ನಾನು ತುಂಬಾ ನೋಡಿ ಕೇಳಿಸ್ಕೊಳ್ಳಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ದೌರ್ಜನ್ಯ ಮಾಡಬಾರ್ದು, ಹಲ್ಲೆ ಮಾಡಬಾರ್ದು. ಕೇಳಿಸ್ಕೊಳ್ಳಿ, ಈ ವಿಚಾರದಲ್ಲಿ ಲೋಕ ಒಂದು ಯಾವಾಗಲೂ ತಪ್ಪು ಮಾಹಿತಿಯನ್ನು ಪಡ್ಕೊಂಡಿರ್ತೀವಿ. ಹೆಣ್ಣಲ್ಲ, ಗಂಡಾದರೂ ಅಷ್ಟೇ, ಹೆಣ್ಣಾದರೂ ಅಷ್ಟೇ.
ಯಾರ ಮೇಲೂ ಕೈ ಮಾಡುವಷ್ಟು, ಯಾರನ್ನು ಕೊಲ್ಲುವಷ್ಟು, ಯಾರಿಗೂ ಹಲ್ಲೆ ಮಾಡುವಷ್ಟು ಹಕ್ಕಾಗಲಿ ಅಥವಾ ಅದು ಧರ್ಮ ಅಲ್ಲ, ಅದು ಹಕ್ಕಾಗಲಿ ಇಲ್ಲ. ಅಂದರೆ ಈ ಹೆಣ್ಣು ಅಂತ ಅಲ್ಲ, ನಾಳೆ ದಿನ ನಿನ್ನ ಮಗನ ವಿಚಾರದಲ್ಲಾದರೂ ಅಷ್ಟೇ, ಒಮ್ಮೆಲೆ ಕೈ ಮಾಡುವುದು, ಹೊಡೆಯೋದು, ತೀರಾ ವ್ಯಾಘ್ರವಾಗಿ ನಡ್ಕೊಳ್ಳೋದು ಅದು ಪರಿಹಾರ ಅಲ್ಲ, ಅದು ಇನ್ನೊಂದು ದುರಂತಕ್ಕೆ ಅದೊಂದು ಮೆಟ್ಲು ಅಷ್ಟೇ. ಹೌದೌದು. ಈಗ ನಿಮ್ಮ ಹೆಂಡತಿ ವಿಚಾರದಲ್ಲಿ ಅಯ್ಯೋ ಹೆಣ್ಮಕ್ಳು ನನಗೆ ಗೌರವ ಸರ್, ನಾನು ಯಾರ ಮೇಲೂ, ಹೆಣ್ಮಕ್ಳಲ್ಲ ಗಂಡು ಮಕ್ಕಳಿದ್ರೂ ನಾವು ಇಷ್ಟೇ ಸಮಾಧಾನವಾಗಿ ಹೇಳಬೇಕು. ಈಗ ಈ ಹೆಣ್ಣನ್ನು ನಮ್ಮ ರಾಮಾವತಾರ ಕೃಷ್ಣಾವತಾರದಲ್ಲಿ ಹೆಣ್ಣನ್ನು ಕೊಂದಿದ್ದ ಅವತಾರಗಳೇ, ಭಗವಂತನೇ ಕೊಂದು ಹಾಕಿದ್ನಲ್ಲ. ಲಂಕಿಣಿಯನ್ನು ಆಂಜನೇಯ ಕೊಂತಾನೆ, ಮುಂದೆ ರಾಮ ಕೂಡ ಹೆಣ್ಣಿನ ವಿಚಾರದಲ್ಲಿ ಕೆಲವೊಮ್ಮೆ ವ್ಯಾಘ್ರನಾಗ್ತಾನೆ, ಕೃಷ್ಣನು ಕೆಲವೊಮ್ಮೆ ವ್ಯಾಘ್ರನಾಗ್ತಾನೆ. ಅಂದರೆ ಈ ಹೆಣ್ಣು ತನ್ನ ಹೆಣ್ಣುತನವನ್ನು ಬಿಟ್ಟಾಗ ಅಲ್ಲಿ ರಾಕ್ಷಸಿನೇ ಇರ್ತಾಳೆ, ಹೆಣ್ಣಿರಲ್ಲ. ಹೆಣ್ಣಿಗೆ ಹೆಣ್ಣಿನ ಸ್ಥಾನ ಅವಳ ದೇಹದಿಂದ ಬಂದದ್ದು ಮಾತ್ರವಲ್ಲ, ಗುಣ ನಡತೆಯಿಂದ ಬಂದದ್ದು, ಹೌದಲ್ಲ? ಹೆಣ್ಣು ವೇಷದಲ್ಲಿ ರಾಕ್ಷಸಿ ಇದ್ದರೆ ನಾನು ಹೆಣ್ಣಿನ ವಿಚಾರದಲ್ಲಿ ನಾನು ಯಾರನ್ನೂ ಏನು ತೊಂದರೆ ಕೊಡಲ್ಲಪ್ಪ, ನಾನು ಕೈ ಮಾಡಲ್ಲಪ್ಪ. ಅಂದರೆ ರಾಮಚಂದ್ರ ಈ ಹಿಂದೆ ಋಷಿಮುನಿಗಳ ಯಾಗಗಳಿಗೆ ರಾಕ್ಷಸರು ತೊಂದರೆ ಕೊಡ್ತಿದ್ರು ಅಂತ ಈ ಹೆಣ್ಣನ್ನೇ ಕೊಂತಾನೆ. ಅಂದರೆ ಈ ಹೆಣ್ಣು ನಾವೇನು ತಡೆಯಪ್ಪ, ಹೆಣ್ಣು ಅವಳಿಗೇನು ನೋವು ಕೊಡಬಾರ್ದು, ಅದು ಕೊಡಬಾರ್ದು, ಇವೆಲ್ಲ ಅಲ್ಲ. ಹೆಣ್ಣಿಗೆ ಗಂಡಿಗೆ ಯಾರಾದರೂ ಅಷ್ಟೇ, ತಪ್ಪಿದೆ ಹೆಣ್ಣಿಗೆ ಕೊಡೋ ಶಿಕ್ಷೆನೇ ಗಂಡಿಗೂ ಕೊಡಬೇಕು, ಗಂಡಿಗೆ ಕೊಡೋ ಶಿಕ್ಷೆ ಹೆಣ್ಣಿಗೂ ಕೊಡಬೇಕು. ಆದರೆ ಹೆಣ್ಣು ಅಂದಾಗ ಅದು ಹೆಚ್ಚು ಪೂಜನೀಯ ಆಗಿರೋದ್ರಿಂದ ಹೇಳದೇ ಇರಬಾರ್ದು. ಅಯ್ಯೋ ಅವಳು 1 ಗಂಟೆ ಮಾತಾಡಲಿ, ಅರ್ಧ ಗಂಟೆ ಮಾತಾಡಲಿ, ಏನೇ ಅನ್ನಲಿ, ಏನೇ ಕೆಟ್ಟದಾಗ ಬೈಲಿ, ನಾನು ಅಂದರೆ ಅದು ಮೊದಲಿಂದ ತಿದ್ದಬೇಕಾದದ್ದು. ತಿದ್ದಿದ್ರೆ ತಿದ್ದುಕೊಳ್ಳುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವತ್ತು ಒಂದೇನು ಪರಿಚಯ ಆಗಿ ಪ್ರೀತಿ ಮಾಡಿ ನೀವೇ ಮದುವೆ ಆಗಿ ಒಪ್ಕೊಂಡಾದವರು ಈ ಸ್ಥಿತಿಗೆ ಬರುವುದಿದೆಯಲ್ಲ, ಪ್ರೇಮಕ್ಕೆ ಅರ್ಥವೇ ಇಲ್ಲ. ಅಂದರೆ ಎಲ್ಲೋ ತಡೆಯಪ್ಪ, ಅವ್ರ ಅಪ್ಪ ಅಮ್ಮ ಮಾಡಿಬಿಟ್ರು, ಹುಡುಗನ ಕಂಡ್ರೆ ಅವಳಿಗೆ ಇಷ್ಟ ಇರಲಿಲ್ಲ, ಈಗ ಅವಳಿಗೆ ತಮ್ಮ ಹಳೆ ಹುಡುಗನ ಹಿಂದೆ ಹೋಗ್ಲಿಕ್ಕೆ ಆಸೆ ಆಗಿದೆ, ಅದಕ್ಕೆ ಮನೆಯವರು ಮಾಡಿದ್ರು ನನಗಿಷ್ಟ ಇರಲಿಲ್ಲ ಅಂತ ಅವಳು ಹೇಳ್ತಾಳೆ ಅಂತ ಅನ್ಬೋದು. ಬಟ್ ಇದು ಹಂಗಲ್ಲ, ಇದು ನೀವೇ ಮಾಡ್ಕೊಂಡಿದ್ದು. ಅದಕ್ಕೆ ಯಾಕೆ ಅಂತಂದ್ರೆ ಅವಳು ಒಬ್ಳೆ ಮಗಳು ಅಂತ ಹೇಳಿ ನಾನು ಸುಮ್ನೆ ಕೈ ಮಾಡೋದಕ್ಕೆ ಬಿಟ್ಟೆ. ಅದೊಂದು ನೀವು ಹಿಂದೆ ಹೇಳ್ತಾ ಇದ್ರೆ ನಿಜ ಹೇಳ್ತಾ ಇದ್ರೆ, ಆದ್ರೆ ಅದು ಬಹಳ ದುರಂತ. ಕಂಟ್ರೋಲ್ ಮಾಡ್ಬೇಕಾಗಿದ್ದನ್ನ ಸುಮ್ನೆ ಬಿಟ್ಟೆ ಅಂತ ಹೇಳ್ತಾ ಇದ್ರೆ ಅಷ್ಟೇ, ಮಗ ಆದ್ರೂ ಅಷ್ಟೇ, ಅಯ್ಯೋ ಅವ್ರು ಚಿಕ್ಕವರು ಅನ್ನೋ ಕಾರಣಕ್ಕೋ, ಅಯ್ಯೋ ಇರೋಳೊಬ್ಬ ಮಗಳು ಅನ್ನೋ ಕಾರಣಕ್ಕೋ, ಇರೋನೊಬ್ಬ ಮಗ ಅನ್ನೋ ಕಾರಣಕ್ಕೋ, ಅಂದರೆ ಕೆಟ್ಟದ್ದು ಕಂಡಾಗ ಎಂಥದ್ದೇನೋ ಭಾವನಾತ್ಮಕ ಕಾರಣಗಳನ್ನ ಕೊಟ್ಟು ನಾನು ಹಾಗೆ ಬಿಟ್ಟೆ ಅಂದರೆ, ಇನ್ನು ಮನೆ ಮುಂದೆ ಬೆಳೆದ ಮುಳ್ಳಿನ ಗಿಡವನ್ನು ನಾನು ಏನೋ ಕಾರಣ ಕೊಟ್ಟು ಬಿಟ್ಟೆ ಅಂದರೆ ನಾಳೆ ದಿನ ಕೊಡ್ಲಿ ತಾಂಡ್ರೂ ಸರಿ ಹೋಗಲ್ಲ. ಹೌದು, ನಿಜ. ಎಲ್ಲರೂ ಹೇಳಿದಾರೆ, ಬರೀ ಕೈ ಶಕ್ತಿಯಲ್ಲೇ ಕಿತ್ತ ಹಾಕಬಹುದಾದ ಒಂದು ಸ್ಥಿತಿ ಇರುತ್ತೆ. ಅವಾಗಲೇ ಕಿತ್ತ ಹಾಕ್ಬಿಡ್ಬೇಕಿತ್ತು. ಮುಂದೆ JCB ತಂದು ಬಡ್ಡೆ ಕೀಳಿಸ್ಲಿಕ್ಕೆ ಹೋಗಿ ಮನೆ ಪಾಯಕ್ಕೆ ತೊಂದರೆ ಆಗಿ, ಅಂದರೆ ದೊಡ್ಡ ದೈತ್ಯ ಆದ್ಮೇಲೆ ಕೀಳ್ಲಿಕ್ಕೆ ಹೋದಾಗ ಅಕ್ಕಪಕ್ಕದವಕ್ಕೆಲ್ಲ ತೊಂದರೆ ಆಗ್ಬಿಡುತ್ತೆ ಅವಾಗ. ಹೌದು, ನಿಜ. ಇದೇ ಮಾತನ್ನ ನಮ್ಮ ಮಾವ ಅಂತ ಹೇಳಿದ್ನಲ್ಲ, ಅವರು ಹೇಳಿದ್ರು, ನೀನ್ ಮೊದ್ಲೇ ಮಾಡ್ಬೇಕಾಗಿದ್ದು, ನೀನ್ ತುಂಬಾ ಬಿಟ್ಬಿಟ್ಟೆ, ನೀನು ಸುಮ್ನೆ ಫ್ರೀ ಬಿಟ್ಟು ಈ ತರ ಅನುಭವಿಸ್ತಾ ಇದೀಯಾ, ನೀನು ಹಣೆ ಬರಹ ಇದು ಅಂತ ಹೇಳ್ಬಿಟ್ರು ಅವರು. ಇರಲಿ, ಬಟ್ ಆಕೆಗೂ ಡೈವರ್ಸ್ ಅನ್ನೋ ಹಂತಕ್ಕೆ ಯೋಚನೆ ಮಾಡಿದ್ದಾರಾ ಅವರು? ನಿಮ್ಮನ್ನು ಬಿಟ್ಟೇ ಬಿಡಬೇಕು ಅಂತ ಅವರು ಯೋಚನೆ ಮಾಡಿದ್ದಾರಾ? ಹೇಳಿದ್ದಾರೆ. ಏನಂತ? ತುಂಬಾ ಸರಿ ಹೇಳ್ಬಿಟ್ರು ಅವ್ರು, ಒಂದು 10-15 ಸರಿ ಹೇಳ್ಬಿಟ್ಟಿದ್ದಾರೆ. ಬಟ್ ನಾನು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾಕಂದ್ರೆ ಇದು ಯಾಕೋ ಮೆಚುರಿಟಿ ಇಲ್ದಿರೋಂತ ಆ ತರನೇ ಬರ್ತಾ ಇದೆ ಮಾತುಗಳು. 5 ವರ್ಷದಿಂದ ಹಂಗೆ ಬರ್ತಾ ಇದೆ ಮಾತುಗಳು. 5 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ಬಟ್ ಅದನ್ನ ಆಕ್ಷನ್ ಆಗಿ ತಗೊಂಡು ಹೋಗ್ತಾ ಇಲ್ಲ. ನಾನ್ ಮಾಡಿದ್ರೆ ಬಿಡಿಸ್ಕೊಳಕ್ ಹೋಗ್ತಿದ್ದೀರಾ? ಏನ್ ಹೇಳಿ? ಡೈವರ್ಸ್ ತಗೊಳಕ್ ಹೋಗ್ತಿದ್ದೀರಾ ನೀವು? ಇಲ್ಲ, ನಾನು ಅದನ್ನ ಥಿಂಕೇ ಮಾಡಿ, ನಾನು ಯೋಚನೆ ಮಾಡಿ. ಮತ್ತೆ ಅವ್ರು ಬೇಡ ಅಂತೀರಾ? ನಾನ್ ಬೇಡ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಂತವ್ರ ಜೊತೆಲಿ ನಾನು ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಡೈವರ್ಸ್ ತಗೊಳ್ಳೋದಕ್ಕೂ ವ್ಯತ್ಯಾಸ ಏನಿದೆ? ಮತ್ತೆ
ತಗೋಬಹುದು. ಬಟ್ ಈಗ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಒಂದು ಕೆಟ್ಟ ಯೋಚನೆಗಳು, ನಮ್ ತಂದೆ ತಾಯಿ ಹಿಂಗ್ ಆಗ್ಬಿಟ್ರು, ನಮ್ ತಂದೆ ತಾಯಿ ಹಿಂಗ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು ಅನ್ನೋದನ್ನ ಅವ್ರ ಮೈಂಡ್ಗೆ ಅಂದ್ರೆ ತಲೆಗೆ ತುಂಬಿಸೋದ್ ಬೇಡ. ಓದೋ ಮಕ್ಕಳು ತುಂಬಾ ಬ್ರಿಲಿಯಂಟ್ ಇದ್ದಾಳೆ ನನ್ ಮಗಳು ಅಂತ ಹೇಳಿ ತುಂಬಾ ನನಗೆ ಒಂದು ಕೊರಗಿದೆ. ಹಾಗಾಗಿ ನಾನು ಅದನ್ನ ತಲೆಗೆ ಹಾಕೊಳ್ತಾ ಇಲ್ಲ. ಬಟ್ ಇವಳು ನಾನು ಪರ್ಸನಲ್ ಆಗಿ ಮಾತಾಡಕ್ಕೂ ಹೋಗ್ತಾ ಇಲ್ಲ. ಯಾವ್ದೇ ತರ ಒಂದು ಇದಿಲ್ಲ, ಸಂಭಾಷಣೆ ಇಲ್ಲ. ಅಂದ್ರೆ ನೇರಕ್ಕೆ ನೇರ ಫೋನಲ್ಲಾಗ್ಲಿ ಆ ತರ ಎಲ್ಲ ಏನಿಲ್ಲ. ಆಯ್ತು, ಮಕ್ಕಳ ಕಾರಣ. ಸೊ ನಾನು ಹಾಗಾಗಿ ನಾನು ಹೆಣ್ಮಕ್ಳಲ್ವಾ ಇಬ್ರು, ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೇನೆ. ಇರ್ಲಿ ತೊಂದರೆ ಇಲ್ಲ. ಬಟ್ ನೀವು ತುಂಬ ಮನೋರೋಗ ಮಾಡಿಕೊಂಡು ತುಂಬ ಕೊರಕೊಂಡು ಬೇಡ. ನನಗನ್ಸುತ್ತೆ ನೀವು ಸ್ವಯಂ ನಿಮ್ಮ ಇಚ್ಛಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಿದ್ದು, ಅಂದರೆ ಆತ ಕೈ ಹಾಕಿ ಆ ಬುಟ್ಟಿಯಲ್ಲಿದ್ದ ಹಣ್ಣು ತಕ್ಕೊಂಡೆ ಕಣ್ಣು ಮುಚ್ಚಿಕೊಂಡು ನನ್ನ ಪಾಲಿಗೆ ಬಂದಿದ್ದೇನು. ಈಗ ಈ ಶಿವಗಂಗೆಲಿ ಯಾವಾಗಾದ್ರೂ ಶಿವಗಂಗೆ ಹೋಗಿದ್ದೀರಾ? ಶಿವಗಂಗೆ ಅಲ್ಲಿ ಒಳಕಲ್ ತೀರ್ಥ ಅಂತ ಇದೆ. ಹಿಂಗ್ ಕೈ ಇಕ್ಕಿದಾಗ ಒಬ್ರಿಗೆ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ. ಅಂದ್ರೆ ಅಲ್ಲಿ ಸುಮ್ಮನೆ ಹೇಳ್ತಾರೆ ದೊಡ್ಡವರು ನಮಗೆಲ್ಲ, ನಾವು ಚಿಕ್ಕವರಿದ್ದಾಗ ಅದು ಹೇಳ್ತಿದ್ ನೆನಪಿ, ಯಾರಿಗೆ ಒಳಕಲ್ ತೀರ್ಥ ಸಿಕ್ತು ಅಥವಾ ಯಾರಿಗೆ ಸಿಗಲಿಲ್ಲ ಅದು ಅವ್ರವ್ರ ಭವಿಷ್ಯವನ್ನು ಅವರವರೇ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರಂತಲ್ಲಿ. ಅಯ್ಯೋ ನನಗೆ ತುಂಬ ಸಿಕ್ತು ಅಂದರೆ ಅವ್ನು ತುಂಬ ಪಾಸಿಟಿವ್ ಆಗಿ ಬರ್ತಾನಂತೆ. ಅಯ್ಯೋ ನಂಗೆ ಸಿಗಲೇ ಇಲ್ಲ ಗಣಪ ಅಂದಾಗ ಅವನೇನೋ ಪಕ್ಕದಲ್ಲಿ ಯಾರೋ ತಕ್ಕೊಂಡಿರ್ತಾರಲ್ಲ, ಕೈ ಇಕ್ಕದಾಗ ಯಾರಿಗೆ ಚೆನ್ನಾಗಿ ನೀರು, ಅದೊಂಥರ ಅಲೆಗಳ ಥರ ಬರ್ತಾ ಇರ್ತದೆ, ಹೋಗ್ತಾ ಇರುತ್ತೆ. ಬಂದಾಗ ಅವ್ರ ಯಾರು ಕೈ ಇಕ್ಕಿರ್ತಾರೆ ಒಂದೊಂದು ತೂತ ಇದೆ, ಅದರೊಳಗಡೆ ಗುಂಡಿ ಥರ ಇದೆ, ಅದಕ್ಕೆ ಕೈ ಇಕ್ಕಿದಾಗ ತೀರ್ಥ ಸಿಗುತ್ತೆ. ಕೆಲವೊಬ್ಬರಿಗೆ ಸಿಕ್ಕದವರು ಸಿಗದೆ ಇರೋರಿಗೆ ಹಂಚುತ್ತಾರೆ. ಬದುಕು ಅಲ್ಲಿ ದೊಡ್ಡವರು ಹೇಳೋರು, ಯಾರಿಗೋ ಒಬ್ರಿಗೆ ತೀರ್ಥ ಸಿಗುತ್ತೆ, ಯಾರಿಗೋ ಸಿಗಲ್ಲ. ಸಿಕ್ಕದೇ ಇರೋನು ದುಃಖದಲ್ಲಿರ್ತಾನೆ, ಅಯ್ಯೋ ನನ್ನ ಕರ್ಮ, ದೇವ್ರ ತೀರ್ಥನೂ ನನಗೆ ಸಿಗ್ಲಿಲ್ವಲ್ಲಪ್ಪ. ಆದರೆ ಸಿಕ್ಕಿರೋನು ತನಗೆ ಸಿಕ್ಕಿರೋದ್ರಲ್ಲಿ ಸಿಗದೇ ಇದ್ದವನಿಗೆ ಹಂಚುತ್ತಾರೆ ಅಂತ. ಬದುಕು ಹಾಗೆ ಇರಬೇಕು. ನಮಗೆ ಯಾರಿಗೂ ಏನೋ ಒಂದು ಭಾಗ್ಯ ಸಿಕ್ಕಿದೆ, ಇನ್ಯಾರಿಗೂ ಈ ಸಮಾಜದಲ್ಲಿ ಸಿಕ್ಕಿಲ್ಲ. ಕೆಲವೊಮ್ಮೆ ಇವತ್ತು ನಾನಾದರೂ ಅಷ್ಟೇ, ನನಗೇನೋ ಭಗವಂತ ಒಂದೆರಡು ತಿಳುವಳಿಕೆ ಮಾತೇಳೋ ಶಕ್ತಿ ಕೊಟ್ಟಿದ್ದಾನೆ, ಇನ್ಯಾರಿಗೂ ನೋವಲ್ಲಿರೋ ಪರಿಸ್ಥಿತಿ ಕೊಟ್ಟಿದ್ದಾನೆ. ನನಗೆ ತೀರ್ಥ ಸಿಕ್ಕಿದೆಯಾ, ನಾನು ಅವ್ರಿಗೆ ಹಂಚಬೇಕು. ನೋಡಪ್ಪ ನೀನು ಒಂಚೂರು ತಗೊಳ್ಳೆಯ, ನೀನು ಒಂಚೂರು ತಗೊಳ್ಳೆಯ. ಹಾಗೆ ನಮ್ಮ ಪಾಲಿಗೆ ಬಂತು, ಆಯಿತು ಕೊಡಬೇಕು ಇನ್ನೊಬ್ಬರಿಗೆ. ಬರಲಿಲ್ವಾ ಇರೋರ ಹತ್ರ ಈಸ್ಕೊಳ್ಬೇಕು. ಅದು ಹಂಗೆ ಮಕ್ಕಳ ವಿಚಾರದಲ್ಲಿ ಯಾಕೋ ಹೆಂಡತಿ ಅನ್ನೋ ವಿಚಾರ ನನ್ನ ಬದುಕಲ್ಲಿ, ಆ ತೀರ್ಥ ನನ್ನ ಬದುಕಲ್ಲಿ ಯಾಕೋ ಬಂದಿಲ್ಲ ಅಥವಾ ನನ್ನ ಭಾಗ್ಯಕ್ಕೆ ಬರೆದಿಲ್ಲ. ನನಗೇನು ಮಾಡಬೇಕು ಅಪ್ಪ? ನಾನು ನನ್ನ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಅಥವಾ ಇನ್ನೇನೋ ಮಾಡಿಕೊಂಡು ಸಂಘರ್ಷ ಮಾಡಿಕೊಂಡು ಮಕ್ಕಳಿಗೆ ನಾಳೆ ದಿನ ಅಯ್ಯೋ ನಮ್ಮ ಅಪ್ಪ ಅಮ್ಮ ಅವ್ರವ್ರದ್ದು ನೋಡ್ಕೊಳ್ಳೋದ್ರಲ್ಲೇ ಜೀವನ ಮುಗಿಸ್ಕೊಂಡು ಬಿಟ್ಟರು, ಅವ್ರಿಗೆ ಸಿಗದೇ ಇರೋ ನೆಮ್ಮದಿ, ಅವ್ರಿಗೆ ಆಗದೇ ಇರೋ ಹೊಂದಾಣಿಕೆಗೋಸ್ಕರ ನಮ್ಮ ಬಾಲ್ಯವನ್ನು ತುಂಬ ಹದಗೆಡಿಸ್ಬಿಟ್ರು ಅಂತ ನಾಳೆ ದಿನ ಇಲ್ಲ ನನಗೆ ಸಿಗಲಿಲ್ವ, ನನಗೆ ಆ ತೀರ್ಥ ಹೆಂಡತಿ ಅನ್ನುವ ಆ ಪ್ರೀತಿ, ಆ ಕಾಳಜಿ ಯಾಕೋ ನನ್ನ ಭಾಗ್ಯದಲ್ಲಿ ಬರ್ದಿಲ್ವ? ಮಕ್ಕಳಿಗೆ ಕೊಡಬಹುದಾದ ಪ್ರೀತಿ ಅಂತೂ ನಿಮ್ಮಲ್ಲಿ ಉಳಿದೇ ಇದೆ. ಅಂದರೆ ನನಗೆ ಒಬ್ಬರಿಂದ ಪ್ರೀತಿ ಸಿಕ್ಕಿಲ್ಲ, ನನಗೊಬ್ಬರಿಂದ ತುಂಬ ಬೈಗುಳಗಳೇ ಸಿಕ್ತು ಅಂತ ನಾನು ನನ್ನ ಬದುಕಲ್ಲಿ ಸಿಕ್ಕದವ್ರಿಗೆಲ್ಲ ಬೈಕೊಂಡು ಕೂತ್ಕೊಂಡು ಮಕ್ಕಳಿಗೂ ನಾನು ಸರಿಯಾದ ಪ್ರೀತಿ ಕೊಡದೆ ಅಥವಾ ಅವ್ರಿಗೆ ನಾನು ವಿಶ್ವಾಸಕ್ಕೆ ತಗೊಳ್ಳದೆ ಅವರಿಗೆ ಬಾಲ್ಯದಲ್ಲಿ ಒಂದಷ್ಟು ನೆನಪುಗಳನ್ನು ಕಟ್ಟಿಕೊಟ್ರೆ ನಾಳೆ ದಿನ ಅವ್ರು ನಮ್ಮನ್ನು ಅಯ್ಯೋ ನಮ್ಮ ತಂದೆ ಅಯ್ಯೋ ಅವತ್ತು ಹಿಂಗೆ ಕಷ್ಟಪಟ್ರಪ್ಪ, ಅವತ್ತು ಹಿಂಗೆ ಅವ್ರದ್ದೇನೋ ಸ್ವಂತ ಕತೆಗಳು ತೊಂದರೆಗಳಲ್ಲಿದ್ದರು, ಏನೋ ಗಂಡ ಹೆಂಡತಿ ನೋವಲ್ಲಿದ್ದರು, ತೊಂದರೆಯಲ್ಲಿದ್ದರು, ಏನೋ ಎಡವಟ್ಟು ಮಾಡ್ಕೊಂಡಿದ್ರು, ನಮಗವ್ರು ಅನ್ಯಾಯ ಮಾಡಲಿಲ್ಲ, ನಮಗವರು ಕೆಟ್ಟದ್ದು ಬಯಸಲಿಲ್ಲ, ನಮಗವರು ಅವರವರ ಚಿಕ್ಕ ಬುದ್ಧಿಗಳನ್ನು ನಮ್ಮ ಮೇಲೆ ಹೇರಲಿಲ್ಲ ಅಂದರೆ ಇವೆಲ್ಲ ನಾಳೆ ದಿನ ಎಷ್ಟು ದೊಡ್ಡ ವಿಚಾರಗಳಾಗುತ್ತವೆ. ಅಂದರೆ ಇವತ್ತು ನಾವೆಲ್ಲ ಏನು ಮಾಡ್ತೀವಿ, ಅಯ್ಯೋ ಅವಳು ಸರಿಯಿಲ್ಲ, ಇವನು ಸರಿಯಿಲ್ಲ, ಅದು ಸರಿಯಿಲ್ಲ, ಇದು ಸರಿಯಿಲ್ಲ. ಯಾಕಂದರೆ ಮನೆಯ ಭವಿಷ್ಯ ಅಥವಾ ದೇಶದ ಭವಿಷ್ಯ ಆ ಚಿಕ್ಕ ಚಿಕ್ಕ ಮಕ್ಕಳೇ ಆಗಿದ್ದಾರೆ, ಬೇರೆ ಏನೂ ಅಲ್ಲ. ಹಾಗಾಗಿ ಆಕೆಯ ಬಗ್ಗೆ ನಿಮಗೆ ಅಸಮಾಧಾನ ಇದೆ, ಕಾರಣ ಅವರು ನಿಮಗೆ ಗಂಡ ಅಂತ ಅಲ್ಲದೇನೆ ಮಿನಿಮಮ್ ಒಬ್ಬ ಮನುಷ್ಯ, ಒಬ್ಬ ಭಿಕ್ಷುಕನಿಗೂ ಕೂಡ ಅಪ್ಪ ಒಂಚೂರು ಸೈಡಿಗೆ ಬಾರಪ್ಪ ಅಂತೀವಿ, ಲೈ ಬಾರೋ ಸೈಡ್ಗೆ ಅಂತ ಹೇಳಬಾರ್ದು.
ಯಾಕಂದ್ರೆ ಅವನು ಭಾಗ್ಯದಲ್ಲಿ ಹೀನನಾಗಿ ಭಿಕ್ಷುಕ ಸ್ಥಾನಕ್ಕೆ ಬಂದಿರಬಹುದು, ಆದ್ರೆ ಅವನೊಬ್ಬ ಮನುಷ್ಯ. ಖಂಡಿತ ಖಂಡಿತ ಹೌದೌದು, ನೀವ್ ಹೇಳೋದು ಮಾತು ಕರೆಕ್ಟ್ ಆಗಿದೆ. ಭಿಕ್ಷುಕನಿಂದ ಕಡೆಯಾಗಿ ಮಾತಾಡ್ತದಲ್ಲ, ಆ ಸ್ಥಾನವೂ ನನಗೆ ಸಿಗ್ತಿಲ್ಲ ಅಂದಾಗಲ್ಲ ಬದುಕುವುದು ಕಷ್ಟ, ನನ್ಗೆ ಅರ್ಥವಾಗುತ್ತೆ. ಆದ್ರೆ ಒಬ್ಬ ತಂದೆಯಾಗಿ ನಾನು ಸೋಲಬಾರ್ದು. ಗಂಡನಾಗ ಸೋತಿರ್ಬೋದು, ಗಂಡನಾಗ ನಾನು ಭಾಗ್ಯಹೀನನಾಗಿರ್ಬೋದು, ತಂದೆಯಾಗಿ ಸೋಲಬಾರ್ದು. ಅದಕ್ಕೇನು ಮಾಡಬೇಕು? ಆಯ್ತು, ನಾನೇ ಕಟ್ಕೊಂಡಿದ್ದೀನಿ. ಇಲ್ಲ ಏನಂದ್ರೆ ಗಂಡನಾಗಿ ನಾನೇನ್ ಸೋತಿಲ್ಲ, ನನ್ನ ಪ್ರಕಾರ ನಾನೇನ್ ಇಲ್ಲ ಸೋತಿದ್ದೀರಿ ಅಂತ ಹೇಳ್ತಿಲ್ಲ, ಭಾಗ್ಯಹೀನ ಅಂತ ಪದ. ಭಾಗ್ಯಹೀನ, ಹೌದೌದು ಭಾಗ್ಯಹೀನ. ಸೋತಿದ್ದು ಅಂದ್ರೆ ನೀವೇ ಏನೋ ಎಡವಟ್ಟು ಮಾಡ್ಕೊಂಡು ಹೆಂಡತಿಗೆ ಅನ್ಯಾಯ ಮಾಡಿದಾಗ ಅದನ್ನ ಸೋಲು ಅಂತ ಕರಿಬೋದು. ಇಲ್ಲ ನಾನೇ ಮಾಡಿಲ್ಲ, ಅಲ್ಲ ಬೇಕಾಗಿದ್ದೆಲ್ಲ ಕೊಟ್ಬಿಟ್ಟಿದ್ದೀನಿ. ಆಯ್ತು, ಹಾಗಾಗಿ ಇಲ್ಲಿ ಈಗಲೂ ಕೊಡ್ತಾ ಯೋಚನೆ ಸದ್ಯಕ್ಕೆ ಬೇಡ. ಅಂದ್ರೆ ಬೇಡ ಅನ್ಲಿಕ್ಕೆ ನಿಮ್ಮ ಹತ್ರ ಕಾರಣ ಇದೆ. ಅವಳು ನನ್ನ ಹತ್ರಕ್ಕೆ ಈಗ ಸದ್ಯಕ್ಕೆ ಬೇಡ ಅಂತ ನಿಮಗೆ ಕಾರಣ ಇರಬಹುದು. ನಂದು ಅಂದ್ರೆ ಹಂಗಂತ ಮಾತ್ರಕ್ಕೆ ನಾನೇನು ಬೇರೆ ಕೆಟ್ಟ ದಾರಿಯಲ್ಲಿ ಇದ್ದೀನಿ ಅಂತ ಏನಿಲ್ಲ. ನಾನು ಶುದ್ಧವಾಗಿದ್ದೀನಿ. ನಾನೇನು ಹೇಳೇ ಇಲ್ಲ. ಅಲ್ಲ ನೀವ್ ಹೇಳಿಲ್ಲ, ಬಟ್ ನಾನು ಶುದ್ಧವಾಗಿದ್ದೀನಿ. ಅವಶ್ಯ ಅದು ಈಕೆ ಕಾರಣಕ್ಕೂ ಇನ್ಯಾವ್ದು ಕಾರಣಕ್ಕೂ ಅಂತಲ್ಲ. ಅಂದ್ರೆ ನಾನು ವಿಷವನ್ನ ಯಾರೋ ಬೈದ್ರು ಅಂತ ಕುಡ್ದಿಲ್ಲ ಸರ್, ನಾನು ಅವ್ರು ಬೈದ್ರು ಅಂತ ನಾನು ವಿಷ ಕುಡ್ದಿಲ್ಲ ಸಾ ಅಪ್ಪ. ಅವ್ರು ಬೈದ್ರು ಅಂತ ಅಲ್ಲ, ಸುಮ್ಮನೇನು ವಿಷ ಕುಡಿಬಾರ್ದು. ಅವ್ರು ಬೈದ್ರು ಅಂತ ಮಾತು ಕುಡಿದ್ರೆ ಮಾತ್ರ ಏರುತ್ತೆ, ಕೊಲ್ಲುತ್ತೆ. ಮಾಮೂಲಿ ಕುಡಿದ್ರೆ ಕೊಲ್ಲಲ್ವಾ? ಹಂಗೆ ನನಗೆ ಯಾರೋ ಬಿಟ್ಟು ಹೋದ್ರು ಅಂತ ನಾನು ಈ ಕೆಟ್ಟ ಸವಾಸ ಮಾಡಿದ್ರು, ಸುಮ್ಮನೆ ಮಾಡಿದ್ರು, ಅದ್ರ ಕೆಲಸ ಅದು ಮಾಡೇ ಮಾಡುತ್ತೆ. ಖಂಡಿತ. ಹಾಗಾಗಿ ಅಯ್ಯೋ ಇಲ್ಲ ಸರ್ ಅವಳು ಹಿಂಗಿಲ್ಲ ಹೋಗಿದ್ದಾಳೆ ಅಂತ ನಾನೇನು ತಪ್ಪುದಾರಿ ಹಿಡ್ದಿಲ್ಲ ಸರ್. ಅವಳು ಹೋಗಿದ್ದಾಳೆ ಅಂತ ಅಲ್ಲ, ಹಿಡಿಬಾರ್ದು ಅಂತ ಇದ್ರೆ ಅದು ಹಿಡಿಬಾರ್ದು, ಅದಕ್ಕೆ ಬೇರೆ ಕಾರಣವೇ ಬೇಕಿಲ್ಲ. ಅಯ್ಯೋ ವಿಷ ಯಾಕೆ ಕುಡ್ದಿಲ್ಲಪ್ಪ, ಅಯ್ಯೋ ನಾನು ಹೆಂಡತಿ ಬಿಟ್ಟೋಗಿಲ್ಲ ಸರ್ ಅದಕ್ಕೆ ಕುಡ್ದಿಲ್ಲ. ಅಲ್ಲ ಕಣೋ, ವಿಷ ಕುಡಿಬಾರ್ದು ಅನ್ನೋದು ಯಾಕೆ ಕುಡಿಬಾರ್ದು ಅಂದರೆ ನಾನು ಹೆಂಡತಿ ಬಿಟ್ಟು ಹೋಗಿಲ್ಲ, ನನ್ನ ಬದುಕು ಚೆನ್ನಾಗಿದೆ ಅದಕ್ಕೆ ನಾನು ವಿಷ ಕುಡ್ದಿಲ್ಲ ಅನ್ನಬಾರ್ದು. ಅದು ವಿಷ, ಅದು ಕೆಟ್ಟದ್ದು, ಅದನ್ನು ಭಗವಂತ ಕೊಟ್ಟರೆ ಈ ಮನುಷ್ಯ ಜನ್ಮ ಅದು ಅಂತ್ಯವಾಗಿ ಹೋಗ್ಬಿಡುತ್ತೆ ಅಥವಾ ಸಾವು ಬರುತ್ತೆ, ಅದಕ್ಕೆ ನಾನು ಕುಡ್ದಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಕೆಟ್ಟದ್ದು ಅದಕ್ಕೆ ಮಾಡಿಲ್ಲ ಅನ್ಬೇಕು ಹೊರತು ನನಗೆ ಯಾರಿಗೂ ಕೆಟ್ಟ ಸವಾಸ ಇಲ್ಲ ಅದಕ್ಕೆ ನಾನು ಕೆಟ್ಟದ್ದು ಮಾಡಿಲ್ಲ ಅಂತ ಹೇಳೋ ವಿವರಣೆನೇ ಕೊಡ್ಲಿಕ್ಕೆ ಹೋಗ್ಬಾರ್ದು. ಹಂಗೆ ನಾನು ತಪ್ಪು ದಾರಿ ಯಾಕೆ ಹಿಡ್ದಿಲ್ಲಪ್ಪ, ಅಯ್ಯೋ ನನ್ನ ಹೆಂಡತಿ ಎಲ್ಲ ನಂಗೆ ಚೆನ್ನಾಗಿದೆ ಸರ್, ಜೀವನ ಚೆನ್ನಾಗಿದೆ ಅದಕ್ಕೆ ಹಿಡ್ದಿಲ್ಲ. ಇಲ್ಲ ಹಂಗೆ ಹೇಳಬಾರ್ದು, ಅದು ತಪ್ಪು ದಾರಿ ಅದಕ್ಕೆ ನಾನು ಹಿಡ್ದಿಲ್ಲ. ಅದಕ್ಕಿಂತ ದೊಡ್ಡ ಕಾರಣ ಬೇಕಿಲ್ಲ ಅಲ್ವೇ ಅದರಿಂದ ದೂರ ಇರೋದಕ್ಕೆ. ಹಾಗಾಗಿ ನೀವು ಅಷ್ಟೊಂದು ಸಜ್ಜನರಿದ್ದೀರಿ, ನಿಮ್ಮ ಕೆಲಸ ಮಾಡಿಕೊಂಡು ಆರೋಗ್ಯ ಕಾಪಾಡಿಕೊಂಡು ನೋಡಿ, ನಿಮ್ಮ ಸುತ್ತಮುತ್ತ ತುಂಬ ಎಂಜಾಯ್ ಮಾಡಿಕೊಂಡು ಏನೇನೋ ತಪ್ಪು ಮಾಡಿಕೊಂಡು ಹೆಂಡತಿಗೆ ಅನ್ಯಾಯ ಮಾಡಿಕೊಂಡು ಗಂಡನಿಗೆ ಅನ್ಯಾಯ ಮಾಡಿಕೊಂಡು ಬದುಕೋರು ಬದುಕ್ತಿರ್ಬೋದು. ಆದ್ರೆ ನಾನು ಹೇಳ್ತೀನಲ್ಲ, ಅವರು ದೇವ್ರ ಮೇಲೆ ನಂಬಿಕೆ ಇಲ್ಲ, ಕರ್ಮಗಳ ಮೇಲೆ ನಂಬಿಕೆ ಇಲ್ಲ, ಬಟ್ ಬಂದಾಗ ನರಳಾಡಿ ಅನುಭವಿಸ್ತಾರೆ. ಅವತ್ತೆಲ್ಲ ಅವ್ರಿಗೆ ನೆನಪು ಬರುತ್ತೆ, ಅದು ಏನೇ ಇರಲಿ. ಇಲ್ಲ ಬರಲೇಬೇಕು ಅಂತವ್ರಿಗೆಲ್ಲ ಬರುತ್ತೆ. ಹೌದು. ನಾನು ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ, ಅಪ್ಪ ಯಾರಿಗೂ ಗೊತ್ತು ಸ್ವರ್ಗ ನರಕ ಅನ್ನೋದು ಒಂದು ಇದ್ರೂ ಇರ್ಬೋದು, ನೀವು ಒಳ್ಳೇದು ಮಾಡಿದ್ರೆ ಸ್ವರ್ಗ, ಕೆಟ್ಟದ್ದು ಮಾಡಿದ್ರೆ ಇಲ್ಲ ಅಂತ ಹೇಳಿ ಏನೇನೋ ಮಾಡೋದಕ್ಕಿಂತ ಇದೆ ಅನ್ನೋ ಭಯ ಭಕ್ತಿಲಿ ಒಳ್ಳೆಯವರಾಗಿದ್ದು ಬಿಡೋಣ ಅಂತಾರೆ. ಅದರಿಂದ ನಮಗೂ ಒಳ್ಳೇದು, ಸಮಾಜಕ್ಕೂ ಒಳ್ಳೇದು. ಯಾರಿಗ್ ಗೊತ್ತು, ಇದ್ರೂ ಇರ್ಬೋದು. ಎರಡು ಕ್ಯೂ ನಿಲ್ಸಿದ್ದಾರೆ, ಈ ಕಡೆ ನರಕಕ್ಕೆ ಹೋಗೋರು, ಈ ಕಡೆ ಸ್ವರ್ಗಕ್ಕೆ ಹೋಗೋರು. ಹಾಗಾಗಿ ಪರೋಪಕಾರ ಅಂದ್ರೆ ಏನು? ಸ್ವಯಂ ನನಗೆ ನಾನು ಉಪಕಾರ ಮಾಡಿಕೊಳ್ಳೋದನ್ನು ಮೊದಲು ಕಲಿಬೇಕೇನು? ಬೆಳಗ್ಗೆ ಎದ್ದು ಒಂಚೂರು ಹಾಕಿ ಮಾಡೋದು, ಒಳ್ಳೆ ಊಟ ತಿನ್ನೋದು, ಒಳ್ಳೆ ಬಟ್ಟೆ ಇಡೋದು, ಒಳ್ಳೆ ಮಾತುಗಳಾಡೋದು, ಒಳ್ಳೆ ಸವಾಸಗಳು ಮಾಡೋದು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಂಗೆ ದುಡಿಮೆ ಮಾಡಿಕೊಳ್ಳೋದು, ಕೂಡಿಡೋದು, ಆಪತ್ಕಾಲಕ್ಕೆ ಅಂತ ಒಂದು 4 ಕಾಸು ಕೂಡಿಡೋದು. ಇದು ನಮಗೆ ನಾವು ಮೊದಲು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ನಾವು ಪ್ರೀತಿಸಿ, ನಮ್ಮನ್ನು ನಾವು ಕಾಳಜಿ ಮಾಡಿಕೊಂಡ್ರೆ ಇನ್ನೊಬ್ಬರನ್ನೇನೋ ಪ್ರೀತಿಸೋಕೆ, ಇನ್ನೊಬ್ಬರನ್ನೇನೋ ಕಾಳಜಿ ಮಾಡ್ಲಿಕ್ಕೆ ನಾವು ಬದುಕಿರ್ತೀವಿ, ನಮ್ಮ ಹತ್ರ ಶಕ್ತಿ ಇರುತ್ತೆ. ನಮಗೆ ಹಿಂಗಾಯ್ತು ಹಂಗಾಯ್ತು, ಬಿಟ್ಟು ಹೋದ್ಲು, ಅದು ಹೋದ್ಲು, ಇದು ಹೋದ್ಲು ಅಂತ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಅದು ಬಿಟ್ಟು, ಇದು ಬಿಟ್ಟು ಎಲ್ಲ ಕೂತ್ಕೊಂಡ್ರೆ ನಾಳೆ ದಿನ BP-ನೋ ಶುಗರೋ ಏನೋ ಬರಬಾರ್ದು, ಬಂದು ಆಸ್ಪತ್ರೆಗೋ ಇನ್ನೇನಕ್ಕೋ ಹೋಗಿ ಅಡ್ಮಿಟ್ ಆದಾಗ ಚೆನ್ನಾಗಿದ್ದಾಗಲೇ ಯಾರೂ ತಿರುಗಿ ನೋಡ್ತಾ ಇಲ್ಲ, ಇನ್ನು ಕೆಳಗಡೆ ಬಿದ್ದಾಗಲಂತೂ ಬೀದಿ ಹೆಣವಾಗ್ತೀವಿ ಅಷ್ಟೇ. ಹೌದೌದು, ನೀವೇನ್ ಬೈತೀರ ಅನ್ಕೊಂತ ನಾನು ಅನ್ಕೊಂಡೆ. ಬಟ್ ಈಗ ಊಟ ಅಂದ್ಮೇಲೆ ನನ್ಗೆ ಜ್ಞಾಪಕ ಬಂತು, ಊಟ ಭಾರಿ ಹಿಂಸೆ ಆಗ್ಬಿಟ್ಟಿದೆ. ಹೌದು ಪಾಪ ನೋಡಿ, ಏನ್ ಮಾಡ್ತೀರಾ, ಎಲ್ಲ ಹೊರಗಡೆನೆ ಆಗ್ಬಿಟ್ಟಿದೆ. ನನ್ಗೆ ಹಿಂಸೆ ಅಂತ ಪಾಪ ನನ್ಗೆ ಅರ್ಥವಾಗುತ್ತೆ. ಬಟ್ ನೋಡಿ, ನೀವು ನಿಮಗೆ ಭಗವಂತ ಕೊಟ್ಟಿರೋ ಶಕ್ತಿಗೆ ನೀವೇನೇನೋ ತಪ್ಪು ಕೆಲಸ ಮಾಡಿಕೊಂಡು ಏನೇನೋ ವ್ಯವಸ್ಥೆಗಳು ಮಾಡ್ಕೊಂಬಿಡ್ಬೋದು. ಆದ್ರೆ ನಾನು ಹೇಳ್ತೀನಲ್ಲ,
ನಾಳೆ ದಿನ ನಿಮ್ಮ ಆತ್ಮಸಾಕ್ಷಿಗೆ ನೀವು ಉತ್ತರ ಕೊಟ್ಕೊಳ್ಳೋಕ್ಕಾಗಲ್ಲ, ಬದುಕೋಕೆ ಬಿಡಲ್ಲ, ಅಷ್ಟು ಕೊಲ್ಲುತ್ತೆ ಆತ್ಮಸಾಕ್ಷಿ. ಹೌದು, ದೇವರೆಲ್ಲ ಕೊಟ್ಟಿದ್ದಾನೆ ನೋಡಿ, ಈ ತರ ಪರಿಸ್ಥಿತಿ ನಂಬಿಕೆ. ಹೌದು, ಇವತ್ತು ಆರಂಭದಲ್ಲಿ ಯಾವುದೋ ಒಂದು ಹೆಣ್ಣು ಹುಡುಕೊಳ್ತೀನಿ, ಏನೋ ಒಂದು ಮಾಡ್ಕೊಳ್ತೀನಿ, ಏನೋ ನಡೆಯುತ್ತೆ ಅಂತ ಅಂದ್ಬಿಡ್ಬೋದು. ನಾಳೆ ದಿನ ಯಾವುದು ಇವತ್ತು ತುಂಬಾ ಸುಖದ ದಾರಿ ಅನ್ನಿಸ್ತೋ ಆ ದಾರಿಯೇ ನಿಮಗೆ ಸ್ಮಶಾನ ತೋರಿಸ್ಬಿಡುತ್ತೆ. ಈಗ ನಮ್ಮ ಮಾವ ಹೇಳಿದ್ರು, ಆದ್ರೆ ಅದೇ ಹೇಳಿದ್ನಲ್ಲ ನಮ್ಮ ತಾಯಿ ತಮ್ಮ, ಇಷ್ಟೆಲ್ಲ ಅನ್ಭವಿಸ್ ಗಾಡ್ಫಾದರ್ ನೀವು ಎಲ್ಲ ಇಷ್ಟೆಲ್ಲ ಅನ್ಭವಿಸಿದೀಯಾ, ಅಲ್ಲಿ ಬಿಟ್ಬಿಟ್ಟು ಬಾರೋ ಒಂದು ಏನೋ ನಿಂಗೆ ಏನೋ ಈಗ ಕಡಿಮೆ ಆಗಿದೆ, ಬಾರೋ ಮದ್ವೆ ಮಾಡ್ತೀನಿ, ಬಾರೋ ಬೇರೆ ಸುಮ್ನೆ ಸುಮ್ನೆರಪ್ಪ ನೀನು ಅಂತ ಹೇಳಿದ್ವಿ. ಅಂದ್ರೆ ನೀವು ಮಕ್ಕಳ ಮೇಲೆ ಪ್ರಾಣನೇ ಇಟ್ಟಿರೋರಾಗಿ ಆ ಹೆಜ್ಜೆ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗಲ್ಲ. ಆದ್ರೆ ನನ್ಗೇನ್ ಅಷ್ಟೊಂದು ವಯಸ್ಸು ನೀವ್ ನೋಡಿದ್ರೆ ಏನಯ್ಯ ಒಳ್ಳೆ ಚಿಕ್ಕ ಹುಡುಗ ಇದ್ದಂಗೆ ಇದೆಯಾ ಅನ್ಬಿಡ್ತೀರ, ಆತರ ಇದೆ. ಅರ್ಥವಾಯ್ತು. ಬಟ್ ಇಲ್ಲಿ ಈ ಹೆಣ್ಣು ನಾಳೆ ಕೆಟ್ಟು ಬಂದರೂ ಕೂಡ ನೀವು ಅದನ್ನೇನು ಹತ್ರ ಕರೆಯುವಷ್ಟು ಏನು ಅದಕ್ಕೊಂದು ದಾರಿ ಮಾಡುವಷ್ಟು ಶಕ್ತಿ ಇಟ್ಟುಕೊಂಡಿರಿ, ಎಲ್ಲ ಒಳ್ಳೇದಾಗುತ್ತೆ. ಬಟ್ ಏನಂದ್ರೆ ಹೇಳ್ತಿದ್ದೀರಾ ನೀವು, ನಾಳೆ ದಿನ ಮಕ್ಕಳು ಮೇಲೆ ಆ ನಿರ್ಧಾರ ಬಿಟ್ಬಿಡಿ. ಈಗ ನೀವು ಸೇರಿಸ್ಕೊಳ್ದೆ ಇರೋದಕ್ಕೆ ನಿಮ್ಮ ಹತ್ರ ಒಂದಷ್ಟು ಕಾರಣ ಇದ್ದಾವೆ, ಆಯ್ತಾ? ಅವರು ನಿಮಗೆ ಬೆಲೆ ಕೊಡಲ್ಲ, ನೀವು ಅದೇ ಕಾರಣಕ್ಕೆ ಬದ್ಧರಾಗ ನಿಲ್ಲಿ, ನಾನು ಬೇಡ ಅನ್ನಲ್ಲ. ಬಟ್ ನಾಳೆ ದಿನ ನೀವು ಪ್ರೀತಿಸೋ ಮಕ್ಕಳು ಅಥವಾ ಯಾವ ಮಕ್ಕಳಿಗೋಸ್ಕರ ನೀವು ಎಷ್ಟೊಂದು ತ್ಯಾಗ ಮಾಡಿ ಇವತ್ತು ಒಂಟಿಯಾಗಿ ಬದುಕ್ತಾ ಇದ್ದೀರಿ, ಆ ಮಕ್ಕಳಿಗೆ ತಾಯಿ ಬೇಕು ಅನ್ನೋದಾದ್ರೆ ನೀವು ಅದಕ್ಕೆ ಅಡ್ಡ ಬರಂಗಿಲ್ಲ. ಅವ್ರಿಗೆ ಬೇಕು ಅನ್ನೋದಾದ್ರೆ ಅಲ್ವಾ? ಆ ದಿನಗಳು ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ನಾನು ಇಷ್ಟು ಮಾತ್ರ ಹೇಳ್ತೀನಿ ಸರ್, ಎಲ್ಲರನ್ನೂ ಕ್ಷಮೆ ಮಾಡಿ, ಯಾರನ್ನು ಶಿಕ್ಷಿಸಿ ಪ್ರಯೋಜನ ಇಲ್ಲ. ಈಕೆನೇ ನಾಳೆ ಏನೋ ಕೆಟ್ಟು ಬಂದರೂ ಕೂಡ ನೋಡ್ಕೊಳ್ತಿರೋ ಬಿಡ್ತಿರೋದು ಸೆಕೆಂಡ್ರಿ, ಬಟ್ ಕ್ಷಮಿಸಿದ್ದೀನಿ ಅಂತ ಅಂದುಕೊಳ್ಬೇಕು. ಯಾಕಂದರೆ ಕ್ಷಮೆ ಕೊಟ್ಟು ದೊಡ್ಡವರಾಗಲಿಕ್ಕೆ ಈ ಪ್ರಪಂಚದಲ್ಲಿ ಅವಕಾಶವಿದೆ. ದೊಡ್ಡತನ ಅನ್ನೋದು ಕ್ಷಮೆ ನೀಡೋದ್ರಲ್ಲಿದೆ, ಕ್ಷಮೆ ಬೇಡೋದ್ರಲ್ಲೂ ಇದೆ. ಅಯ್ಯೋ ನಾನು ನಿನ್ನನ್ನು ಏನೇನೋ ಬೈದು ಬಿಟ್ಟೆ, ನನ್ನನ್ನು ಕ್ಷಮಿಸು ಅಂತ ಅವರು ಕೇಳಿದ್ರೆ ಅವರೇ ದೇವತೆ. ಅಯ್ಯೋ ಬಿಡವ, ಏನು ಎಲ್ಲರ ಮನೇಲೂ ಆದಾಗ ನಮ್ಮ ಮನೇಲೂ ಏನೋ ಕೆಟ್ಟಗಳಿಗೆ ಆಯಿತು, ಈಗ ಬದುಕೊಂಡು ಬಿಡು ಅಂತ ನೀವು ಕ್ಷಮಿಸಿದ್ರೆ ನೀವು ದೇವರು. ಕ್ಷಮೆ ಕೇಳುವುದು ದೊಡ್ಡತನ. ನನಗೆ ಈ ಕ್ಷಮೆ ಅನ್ನೋದಕ್ಕೆ ನನ್ಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಹೇಳ್ಬೋದಾ? ಕೇಳಿ 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 ಕೇಳಿ. ನಿಮ್ಗೆ ತುಂಬಾ ತಾಳ್ಮೆ ಇದೆ ಅಂತ ಅನ್ಕೊಂಡು ನಾನು ಕೇಳ್ತೇನೆ, ದಯವಿಟ್ಟು ಕ್ಷಮಿಸಿ. ಹೇಳಿ. ನನ್ನ ತಾಯಿಗೆ ಒಂದೇ ಒಂದು ದಿನ ಒಂದೇ ಒಂದು ತುತ್ತು ಊಟ ಹಾಕ್ಲಿಲ್ಲ, ಅವಳು ಹೆಂಗೆ ನಾನು ಅವಳನ್ನ ಕ್ಷಮಿಸೋದು ಅನ್ನೋದು ಒಂದು ಕೊರಗಿದೆ ಈ 15 ವರ್ಷದಲ್ಲಿ. ನಿಮ್ಮ ತಾಯಿ ಇದಕ್ಕೆ ಏನ್ ಉತ್ತರ ಕೊಡೋದು ನನ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಅದನ್ನೇ ಹೇಳಿದೆ, ನಿಮ್ಮ ತಾಯಿಗೆ ಉತ್ತರ, ನಿಮ್ಮ ತಾಯಿಗೆ ಹಾಕಿ ಊಟ ಹಾಕಿಲ್ಲ ಅಂತ ಯಾರು ಹಸ್ಕೊಂಡಿಲ್ಲ ಸಹ. ದೇವರು ನಿಮಗೆ ಶಕ್ತಿ ಕೊಟ್ಟು ಇನ್ಯಾವುದೋ ಮೂಲಕ ಎಲ್ಲರೂ ಹೊಟ್ಟೆಯನ್ನು ತುಂಬಿಸ್ತಾನೆ ಇದ್ದಾನೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರೋ ಜಿರ್ಲೆ ಹೊಟ್ಟೆಗೂ ಭಗವಂತ ಏನೋ ದಾರಿ ಮಾಡಿದ್ದಾನೆ. ಸೊಸೆಯಾಗಿ ಆಕೆಯ ಕರ್ತವ್ಯವಾಗಿತ್ತಾದರೂ ಅದರಿಂದ ಆಕೆ ತನ್ನನ್ನು ತಾನು ಯಾವನೇನೋ ಕಾರಣಗಳನ್ನ ಕೊಟ್ಟು ವಂಚಿಸಿಕೊಂಡಿದ್ದಾಳೆ. ಅದು ನಿಮ್ಮ ಅಮ್ಮನ ಪ್ರಾರಬ್ಧವೂ ಇತ್ತು, ಸೊಸೆಯ ಕೈಲಿ ಇಟ್ಟು ಮಾಡಿಕೊಂಡು ಉಣ್ಣೋಕ್ಕಾಗದೇ ಇರೋವಷ್ಟು ಪ್ರಾರಬ್ಧ ಆಕೆದೂ ಇರ್ಬೋದು. ಮುಂದೊಂದು ದಿನ ಹೀಗೆ ಅತ್ತೆಯನ್ನು ಒಂದು ತುತ್ತು ಹಿಟ್ಟು ಹಾಕಿ, ಒಂದು ತುತ್ತು ಅನ್ನ ಹಾಕಿ, ಒಂದು ತುತ್ತು ಊಟ ಇಟ್ಟು ಅತ್ತೆಯನ್ನು ಸಂತೋಷಿಸದ ಈಕೆಯ ಪಾಪದ ಕೊಡ ಮುಂದೆ ಈಕೆಗೆ ರಿಪೀಟ್ ಆಗ್ಬೋದು. ಇಲ್ಲಿ ಅಮ್ಮನಿಗೆ ಅಥವಾ ಅತ್ತೆಗೆ ತಾಯಿಯ ಸ್ಥಾನ ಕೊಟ್ಟು 3 ಹೊತ್ತು ಊಟ ಹಾಕ್ಕೊಂಡು ಜೊತೆಲಿ ಇರಬೇಕಾದದ್ದು ಆಕೆಯ ಸೊಸೆಯಾಗಿ ಧರ್ಮವಾದರೂ ಕೂಡ ಈಗ ಅದನ್ನು ಮಾಡಿಲ್ಲ, ನಾನು ಅದಕ್ಕೆ ಆಕೆಯನ್ನು ಕರೆಸ್ಕೊಳ್ಳಲ್ಲ. ನೋಡಿ, ಅತ್ತೆಗೆ ಏನು ಚೆನ್ನಾಗಿ ಜೊತೆಲಿದ್ದು ನೋಡ್ಕೊಳ್ಬೇಕಾದ ಧರ್ಮ ಆದರೂ ಕೂಡ ಕೆಲವೊಬ್ಬರು ಬುದ್ಧಿ ಕೆಟ್ಟು ಅತ್ತೆಯಿಂದ ದೂರ ಆಗ್ತಾರೆ. ಇನ್ನೂ ಕೆಲವೊಮ್ಮೆ ಅತ್ತೆ ನೋಡ್ಕೊಳ್ಬೇಕು ಅಂತ ಇದ್ದರೂ ಕೂಡ ಅತ್ತೆ ಹತ್ರ ಇರ್ಲಿಕ್ಕೆ ಆಗದೆ ಇರೋ ಸ್ಥಿತಿ. ಈಗ ನೋಡಿ, ಮಹಾಭಾರತದಲ್ಲಿ ತಗೊಂಡ್ರು ಕೂಡ ದ್ರೌಪದಿ ಕುಂತಿಯಿಂದ ಬಹುತೇಕ ದೂರನೇ ಬದುಕಿದ್ಲು. 12 ವರ್ಷ ವನವಾಸ ಅನುಭವಿಸಿದ್ರಲ್ಲ, ಅವಾಗ ಕುಂತಿ ರಾಜ್ಯದಲ್ಲಿದ್ಲು, ದ್ರೌಪದಿ ಅಲ್ಲಿ ಕಾಡಲ್ಲಿದ್ಲು. ಅತ್ತೆ ಸೊಸೆ ಅಂದ್ರೆ ಕುಂತಿ ಮಕ್ಕಳು ಪಾಂಡವರ ಹೆಂಡತಿ ದ್ರೌಪದಿ. ಅಂದ್ರೆ ಇಬ್ರು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇತ್ತೇನೋ ದ್ರೌಪದಿಗೆ, ಅದ್ರ ಹತ್ರ ಇಲ್ಲ, ವಿಧಿ ಆಟ ಅದು. ಇಲ್ಲಿ ನಿಮ್ಮ ಅಮ್ಮ ಅಥವಾ ಈ
ನಿಮ್ಮ ಹೆಂಡತಿ, ಇವ್ರದ್ದು ಏನೋ ಇವ್ರದ್ದೇ ಒಂದಷ್ಟು ಅಹಂಕಾರಗಳು, ಇವ್ರದ್ದು ಒಂದಷ್ಟು ಜಗಳಗಳು. ನನ್ನ ಅಮ್ಮನಿಗೆ ಇಟ್ಟ ಹಾಕದೇ ಇರೋ ಈಕೆಯನ್ನು ನಾನು ಹೇಗೆ ಸ್ವೀಕರಿಸಲಿ, ಕ್ಷಮಿಸಲಿ? ನೋಡಿ, ಕ್ಷಮೆ ಅನ್ನೋದಿದೆಯಲ್ಲ, ಅಮ್ಮ, ಮಕ್ಕಳು ಅಥವಾ ನಮ್ಮವರನ್ನು ಅವಳು ನೋಡಿಕೊಳ್ಳಿಲ್ಲ, ಕ್ಷಮೆ ನಿಮ್ಮ ಆತ್ಮದ ಪರಿಶುದ್ಧತೆಯ ಸಂಕೇತ. ಅದು ನನಗೇನೂ ಅವಳಿಂದ ಉಪಕಾರ ಆಗಲಿಲ್ಲ, ನನ್ನವ್ರಿಗೇನೂ ಅವಳು ಇದನ್ನು ಮಾಡಲಿಲ್ಲ, ನಾನು ಹೊರಗಡೆ ಯಾರೋ ಒಬ್ಬರು ನನಗೆ ಕಾಲು ಟಚ್ ಮಾಡಿದ್ರು, ಕಾಲಲ್ಲಿ ಮಿಸ್ ಆಗಿ ಒದ್ದುಬಿಟ್ರು, ಅವರು ನಾನು ಕ್ಷಮಿಸೋದಕ್ಕೆ ಅವರ ತುಂಬ ದೊಡ್ಡ ಉಪಕಾರ ನನಗೆ ಆಗಿರಲೇಬೇಕು ಅಂತಲ್ಲ, ಮನುಷ್ಯ ಗುಣ ಅದು. ಈಗ ನನಗೆ ಯಾರೋ ಹಿಂಗೇನೋ ಟಚ್ ಮಾಡಿದ್ರು, ಏನೋ ಹೊಡೆದ್ರು ಅಥವಾ ಏನೋ ಆಯಿತು, ಬಿಡಪ್ಪ ಹೋಗಲಿ ಅಂತ ಹೇಳಲಿಕ್ಕೆ ನನಗೆ ಅವನಿಂದ ಏನೋ ದೊಡ್ಡ ಉಪಕಾರನೇ ಆಗಿರಬೇಕು ಅಂತ ಏನಿಲ್ಲ. ಸೊ ಅದೊಂದು ಮನುಷ್ಯ ಗುಣ ಅದು. ನೀವು ಕ್ಷಮಿಸಿ ಒಳಗಡೆ ಕರ್ಕೊಂಡ್ಬಿಟ್ಟು ಊಟ ಹಾಕ್ಬಿಡಿ, ಅವಳಿಗೆ ರಾಜಯೋಗ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಕ್ಷಮೆ ನಿಮ್ಮ ನಗರ ಮಾಡುತ್ತೆ. ಯಾಕಂದ್ರೆ ನಾನು ಕ್ಷಮಿಸಲ್ಲ ಅಂದ್ರೆ ಹಂಗೆ ಇಟ್ಕೊಂಡು ಸತ್ರೆ ಮುಂದಿನ ಬದುಕಿಗೆ ಅದೊಂದು ಭಾರ ಅಂತೆ. ಶಿಕ್ಷಿಸಿ ಚಿಕ್ಕವರಾದವರಿದ್ದಾರೆ, ಕ್ಷಮಿಸಿ ದೊಡ್ಡವರಾದವರಿದ್ದಾರೆ. ಇಡೀ ಮಹಾಭಾರತ ಯುದ್ಧ ಕ್ಷಮಿಸಬಹುದಿತ್ತು, ಆದರೆ ಧರ್ಮ ಸಂಸ್ಥಾಪನೆಗೋಸ್ಕರ ಕೆಟ್ಟವರನ್ನ ಕೃಷ್ಣನೇ ಮುಂದೆ ನಿಂತು ಸರ್ವನಾಶ ಮಾಡಿಸಿಬಿಟ್ಟ. ಹಾಗಾಗಿ ಕೆಲವೊಮ್ಮೆ ಶಿಕ್ಷೆ ಕೂಡ ಧರ್ಮ, ಇನ್ನು ಕೆಲವೊಮ್ಮೆ ಕ್ಷಮೆ ಕೂಡ ಅದಕ್ಕಿಂತ ದೊಡ್ಡ ಧರ್ಮ. ಆದರೆ ನನಗನ್ಸುತ್ತೆ ಶಿಕ್ಷೆ ಕೊಡಲಿಕ್ಕೆ ಇದು ಯಾವುದೋ ಯುದ್ಧ ಭೂಮಿಯಲ್ಲ, ಇದೊಂದು ಸಂಸಾರ, ಮತ್ತು ಇರೋರೆಲ್ಲ ನಮ್ಮವರೇ. ಆಗಿರಬೇಕಾದ್ರೆ ಕೃಷ್ಣನ ಹಾಗೆ ನಿಲ್ಲಿಸಿ ಯುದ್ಧ ರಣರಂಗ ಮಾಡಿ ಕುರುಕ್ಷೇತ್ರ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಕ್ಷಮೆ, ಆಯ್ತಮ್ಮ ಈಗ ಬಿಟ್ಟು ಹೋಗಿದ್ದೇ ಆಯ್ತಂತ ಇನ್ನು ಕಳ್ಕೊಳಕ್ಕೆ ಏನೂ ಇಲ್ಲ, ನಾನು ಮನ್ಸಲ್ಲಿ ಕುದ್ದು 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 ನಾನು ಸಾಯ್ಬೇಕಷ್ಟೇ. ಪರವಾಗಿಲ್ಲ, ಮಕ್ಕಳಿಗೆ ಬೇಕಾ ಅವ್ರ ತಾಯಿ ಹುಡುಕೊಳ್ತಾರೆ. ನಾನು ತಂದೆಯಾಗಿ ನಾನು ಅವ್ರಿಗೇನು ಮಾಡಬೇಕು, ಉಣಿಸೋದು, ತಿನ್ನಿಸೋದು, ತೊಡೋದು, ಉಡೋದು, ವಿದ್ಯೆ, ಅವರಿಗೆ ಅಜ್ಜಿ ಪ್ರೀತಿ, ತಂದೆ ಪ್ರೀತಿ, ಅದನ್ನು ಮೀರಿ ಯಾರೆಲ್ಲಿ ಹೋಗಬೇಕು, ಯಾರಿಗೆ ಎಷ್ಟು ಪ್ರೀತಿ ಸಿಗಬೇಕು, ಎಲ್ಲವೂ ವಿಧಿಲಿಖಿತ. ನಾವು ಅಂದ್ಕೊಳ್ಬೋದು. ಯಾಕಂದರೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಏನೇನೋ ಕನಸು ಕಟ್ಕೊಂಡು ಮಾಡ್ತಿರ್ತಾರೆ. ಇಲ್ಲ ಮಗು ಸಾಯುತ್ತೆ, ಇಲ್ಲ ತಂದೆ ಸಾಯ್ತಾನೆ. ಆಗ್ಲಿ ನೋಡಿ, ನಿಮ್ಮ ದೊಡ್ಡತನ ಈ ಕ್ಷಣಕ್ಕೂ ಇವತ್ತು ಹೆಂಡತಿ ಒಂದೆರಡು ದಿವಸ ಮನೇಲಿಲ್ಲ ಅಂದರೆ ತಪ್ಪು ದಾರಿ ತುಳಿಯೋ ಜನಗಳ ನಡುವೆ ಇಂಥದ್ದೇನೋ ಸಮಯದಲ್ಲೂ ನೀವು ಆ ಧರ್ಮ ಕಾಪಾಡಿಕೊಂಡಿದ್ದೀರಿ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ಯಾಕಂದರೆ ಶುದ್ಧತೆ ಅಂದರೆ ಎಲ್ಲೋ ಕೂತು ನಿಂತು ಮಲಗಿ ಬಂದರೆ ಶುದ್ಧತೆ ಹಾಳಾಯಿತು ಅಂತಲ್ಲ, ಅದು ಅಂತರಂಗದ ಪ್ರಾಮಾಣಿಕತೆ, ನಿಯತ್ತಿಗೆ ಬಿಟ್ಟಿದ್ದದು. ಖಂಡಿತ ನಾನು 1 ವರ್ಷ ಆಯ್ತು ಬಂದು ಹೊರಗಡೆ ಅಷ್ಟೇ. ಮಕ್ಕಳಿಗೆ ಆದ್ರೂ ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಇದ್ದೀನಿ, ಬಟ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹೇಳಿದ್ನಲ್ಲ, ನಾಳೆ ದಿನ ಕೆಟ್ಟು ಬಂದಾಗ ನೋಡಿ, ಅತ್ತೆ ಅಪ್ಪ ಏನೋ ಬಹುಶಃ ಹೇಳಿದ್ರಲ್ಲ, ಅಪ್ಪ ತೀರೋದ್ರು ಅಂತ ಏನೋ ಹೇಳಿದ್ರಿ, ಹೌದಲ್ಲ? ಹೌದೌದು, 25 ವರ್ಷ ಆಯ್ತು. ಅಮ್ಮ ಒಂದು ದಿವಸ ಹೊರಡ್ತಾರೆ, ಒಂದು ದಿವಸ ಅವರ ಅಮ್ಮನೂ ಹೊರಡ್ತಾರೆ, ಒಂದು ದಿವಸ ನಾವು ನೀವು ಎಲ್ಲ ಹೊರಡ್ತೀವಿ. ಹೋದವರು ಮನಸ್ಸಲ್ಲಿ ಏನೇನು ನೋವು, ಆಕ್ರೋಶ, ದುಃಖ, ಯಾರ ಬಗ್ಗೆನೂ ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅದು ಸರಿ ಇದು ಸರಿ, ನನಗೆ ಅವ್ನು ಕಂಡ್ರೆ ಆಗಲ್ಲ. ಹೋದವ್ರು ಎಲ್ಲರ ಹೃದಯದಲ್ಲೂ ಸಾಯೋಕ್ಕಿಂತ ಮುಂಚೆ ಏನು ಬದುಕಿದ್ರು ಅವರೆಲ್ಲರೂ ಇಂಥದ್ದು ಇಟ್ಕೊಂಡೇ ಬದುಕಿದ್ರು. ಬಹುಶಃ ಕೊನೆಯ ಸಮಯದಲ್ಲಿ ಅವ್ರಿಗೆ ಅನಿಸಿರುತ್ತೆ ಎಲ್ಲರನ್ನೂ ಕ್ಷಮಿಸಬೇಕು ಅಂತ, ಆದರೆ ವಿಧಿ ಅವಕಾಶ ಕೊಟ್ಟಿರಲ್ಲ. ಯಾಕಂದ್ರೆ ಇನ್ನೇನು ನಾನೇ ಹೋಗ್ತಾ ಇದ್ದೀನಂತ ಇವನ್ನೆಲ್ಲ ಇಟ್ಕೊಂಡು ಏನು ಪ್ರಯೋಜನ ಅಂತ ಅವಾಗ ಅನ್ಸಿರುತ್ತೆ. ಎದ್ದು ಬಿಟ್ಟು ಎಲ್ಲರಿಗೂ ತಪ್ಪಿಕೊಂಡು ಸಾರಿ ಕೇಳ್ಬಿಡೋಣ ಅನ್ಸುತ್ತೆ, ಬಟ್ ದಾರಿ ಇಲ್ಲ. ಯಾರು ಈ ಸತ್ಯವನ್ನು ಬದುಕಿದ್ದಾಗಲಿ ಕೈಕಾಲು ಚೆನ್ನಾಗಿದ್ದಾಗಲಿ ಅರ್ಥ ಮಾಡ್ಕೊಳ್ತಾನೆ, ಅವನಿಗಿಂತ ದೊಡ್ಡ ಜ್ಞಾನಿ ಇಲ್ಲ. ಯಾಕಂದರೆ ಐಶ್ವರ್ಯದಲ್ಲಿ ಡಾಕ್ಟ್ರ್ ಇನ್ನೇನು ನಾಳೆ ಸಾಯ್ತಾನೆ ಅಂತ ಒಂದು ವೇಳೆ ಅದು ಪೇಷಂಟ್ ಕಿವಿಗೆ ಬಿದ್ದರೆ ಬಹುಶಃ ಅವನಿಗೆ ಮಾತಾಡೋ ಶಕ್ತಿ, ಓಡಾಡೋ ಶಕ್ತಿ ಇದ್ದರೆ ಅವನೆಲ್ಲರಿಗೂ ಒಂದು ಮೆಸೇಜ್ ಆಗ್ತಾ ಇದ್ದ, ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪಾಗಿ ನಡ್ಕೊಂಡಿರ್ಬೋದು. ಬಹುಶಃ ಎಂಥ ಕಡು ಅಹಂಕಾರಿಯೂ ಕೊನೆಯ ಸಮಯದಲ್ಲಿ ಒಂದು ಪತ್ರ ಬರೆದು ಸಾಯ್ತಿದ್ದ ಅನಿಸುತ್ತೆ. ಬಟ್ ವಿಧಿ ಅದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಮನಸ್ಸಲ್ಲಿ ನೋಡಿ, ನಾವೆಲ್ಲ ಬುದ್ಧ ಭಗವಾನರ ಬಗ್ಗೆ, ದೊಡ್ಡ ದೊಡ್ಡವ್ರ ಬಗ್ಗೆ ಏನು ಕೇಳಿದೆ, ಅವರು ಸಾಯುವ ಸಮಯದಲ್ಲಿ ಎಷ್ಟು ಶುದ್ಧತೆಯನ್ನು ಕಾಪಾಡಿಕೊಂಡು ಲೋಕಕ್ಕೆ ಅವರು ಅಂದರೆ ಅದನ್ನು ಪರಿನಿರ್ವಾಣ ಅಥವಾ
ಲೀನವಾದರು ಅಂತ ಕರಿತೀವಿ. ಯಾರ ಬಗ್ಗೆಯೂ ದ್ವೇಷವಿಲ್ಲ, ಯಾರ ಬಗ್ಗೆಯೂ ಅಸೂಹೆ, ಕೋಪ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಮಮಕಾರ, ನನ್ನವರು, ನಂದು ಏನೂ ಇಲ್ಲ. ಹೆಂಗೆ ಖಾಲಿ ಬಂದಿದ್ರು ಹಂಗೇ ಹೊರಡ್ಲಿಕ್ಕೆ ಸಾಧ್ಯವಾದ್ರೆ ಅದು ದೊಡ್ಡ ಸಾವು. ಆದ್ರೆ ಇವತ್ತು ಹಂಗಲ್ಲ. ನಮ್ಮ ಹುಣಸೆ ಮರದಲ್ಲೇ ಸುತ್ತವೆ ಅಂತಾರಲ್ಲ, ಹಂಗೆ ಕತೆ ಇದು. ಯಾಕಂದ್ರೆ ಸಾವಿಗೆ ಮುಂಚೆ ಅವರಿಗೆ ತೃಪ್ತಿನೇ ಇರಲ್ಲ. ಏನೋ ಇದೆ, ಇನ್ನೂ ಯಾರಿಗೋ ಬಡಿಬೇಕು, ಇನ್ನೂ ಯಾರಿಗೋ ಬೈಬೇಕು, ಇನ್ನೂ ಯಾರನ್ನೋ ತುಳಿಬೇಕು. ಈ ಬುದ್ಧಿ ಇದ್ದಾಗ ಅಂತಹಗಳು ಮುಕ್ತಿ ಸಿಗದ ಆತ್ಮಗಳಾಗ್ಬಿಡ್ತವೆ. ಹಾಗೆ ಕೊನೆಯದಾಗಿ ಒಂದು ಮಾತು. ಹೇಳಿ ಹೇಳಿ. ನಾನ್ ಮೊದಲೇನ್ ಪ್ರೀತಿ ಮಾಡಿದ್ದೆ ಅಂದ್ರೆ ನಮ್ಮ ಇದ್ರಲ್ಲಿ ಅಂತ ಹೇಳಿದ್ನಲ್ಲ, ತೀರಾ ಶ್ರೀಮಂತರು. ಆ ಹುಡುಗಿ ಮದ್ವೆನೇ ಆಗಿಲ್ಲ ಸೋನುಜಿ. ತುಂಬಾ ಆ ಮಟ್ಟಿನ ಶ್ರೀಮಂತರೇನು ಸಿಕ್ಕಿಲ್ವಾ? ಏನೋ ಗೊತ್ತಿಲ್ಲ, ಆ ಹುಡುಗಿ ಇನ್ನ ಮದ್ವೆನೇ ಆಗಿಲ್ಲ. ನಾನ್ ಮಾತಾಡ್ದೆ, ಅಲ್ಲ ಮದ್ವೆ ಆಗಿಲ್ಲ ಅಂದ್ಬಿಟ್ಟು ನಾನ್ ಮದ್ವೆ ಆಗ್ತೀನಿ ಅಂತ ನಾನ್ ಭರವಸೆ ಕೊಟ್ಟಿಲ್ಲ ಹುಡುಗಿಗೆ. ನಿಮ್ಮ ಮನೆ ಚೆನ್ನಾಗಿದ್ರೆ ಕೊಡಲ್ಲ. ಇಲ್ಲ ಇಲ್ಲ ಇಲ್ಲ, ನಾನೇನು ಮದ್ವೆ ಆಗ್ತೀನಿ, ನಿನ್ನೆ ಆಗ್ತೀನಿ, ನಾನ್ ನಿನ್ಗೋಸ್ಕರ ಬದುಕಿದೀನಿ ಅನ್ನೋ ತರ ಏನಿಲ್ಲ. ಬಟ್ ಆ ಹುಡುಗಿ ಮದ್ವೆ ಆಗಿಲ್ಲ ಅನ್ನೋದೇ ನನ್ಗೆ ಆಶ್ಚರ್ಯ ಆಗ್ತದೆ. ಯಾಕೆ ಅಂತಕಂದ್ರೆ ನಿನ್ನಿಂದಾನೇ ಈ ತರ ಆಯ್ತು. ಅವ್ರ ಮನೇಲಿರೋದು ತಮ್ಮ, ತಂಗಿಗೆ ಮದ್ವೆ ಆಯ್ತು. ಬಟ್ ತಮ್ಮ, ಇವಳು ಮತ್ತೆ 3 ಜನ. ಅವ್ರ ತಾಯಿ ಇದ್ದಾರೆ, ತಾಯಿಗೆ ಕಣ್ ಕಾಣಲ್ಲ. ಸೊ ಬಿಡಿ ಆ ವಿಚಾರ ಜಸ್ಟ್ 2 ಮಾತು ಒಳ್ಳೇದು ಹೇಳಿ ಸುಮ್ಮನಾಗಿ ಅಷ್ಟೇ. ಈ ಹಿಂದಿನ ಪುಟಗಳಿಗೆಲ್ಲ ಮತ್ತೆ ಜೀವ ಕೊಡ್ತಾ ಹೋದ್ರೆ ನಾಳೆ ದಿನ ನೀವು ಕೆಟ್ಟ ಸಂದೇಶವಾಗ್ಬಿಡ್ತೀರಾ. ಅದಕ್ಕೋಸ್ಕರ ನಾನು ಬೇಡ, ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಿಕೊಳ್ಳಿ. ಮುಂದೊಂದು ದಿವಸ ಮಕ್ಕಳಿಗೆ ತಾಯಿ ಬೇಕಾದ್ರೆ ಕರ್ಕೊಳ್ಳಿ. ಈಗ ಸದ್ಯಕ್ಕೆ ಇಲ್ಲ, ಅದಕ್ಕೆ ನಾನು ಮಕ್ಕಳಿಗೆ ತಾಯಿ ಬೇಕು ಅಂತಾನೆ ತಾಯಿ ಜೊತೆಲಿ ಬಿಟ್ಟಿದ್ದೇನೆ. ಯಾಕಂದ್ರೆ ಡೈವರ್ಸ್ ಆದ್ಮೇಲೆ ಇದೇ ಆಗುತ್ತೆ ಸಿಚುವೇಶನ್. ಅದಕ್ಕೆ ನಾನು ಈ ಡೈವರ್ಸ್ ಆಗಿ ಯಾಕೆ ಸುಮ್ನೆ ನಮ್ಗೆ ಇದೆಲ್ಲ ಅನಾಹುತಗಳು, ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡೋಣ. ಆಯ್ತು, ಬಟ್ ಯಾರು ಏನು ತೊಂದರೆ ಕೊಡೋಕ್ ಹೋಗಬಾರ್ದು. ಆಯ್ತಾ? ಈಗ ನೋಡಿ, ನಿಮ್ಮಲ್ಲ ಸಜ್ಜನಕ್ಕೆ ಇದೆ. ನೀವು ಅದನ್ನಾಗ್ಲೇ ಉದಾಹರಣೆ ಕೂಡ ಕೊಟ್ರಿ. ಈಗೇನೋ ಆವೇಶದಲ್ಲಿ, ಉದ್ವೇಗದಲ್ಲಿ ಏನೋ ತಪ್ಪಾದಾಗ ಆಮೇಲೆ ನಾವು ಚೆನ್ನಾಗಿರ್ತೀವಿ ಅಂತ ಏನಿಲ್ಲ. ಬಟ್ ಒಂದೊಂದು ಸತ್ಯ, ಯಾರನ್ನ ಬಡ್ದೋ ಜೊತೆ ಇಟ್ಕೊಳ್ಳೋ ಕಾಲ ಅಲ್ಲ ಇದು. ಹಾಗಾಗಿ ಏನೇ ಸಂಸ್ಕಾರ ಕೊಡೋದಿದ್ರು, ಯಾಕಂದ್ರೆ ನನಗೂ ಸ್ವಲ್ಪ 4 ಜನ ಏನಂದ್ರೆ, ದಯವಿಟ್ಟು ಕ್ಷಮಿಸಿ ಮಧ್ಯದಲ್ಲಿ ಬಾಯಕ್ತೆ, 4 ಜನದ ಮಧ್ಯೆ ನಾವು ಸ್ವಲ್ಪ ಓಡಾಡೋದ್ರಿಂದ, ಸ್ವಲ್ಪ ದೊಡ್ಡ ವ್ಯವಹಾರಗಳು ಇರೋದ್ರಿಂದ ನಮ್ಮ ಇಮೇಜ್ ನಾವೇ ಹಾಳು ಮಾಡ್ಕೊಳ್ಳೋದು ಚೆನ್ನಾಗಿಲ್ಲ ಅಂತ ಹೇಳಿ ನಾನು ಹಿಂದುಳಿದಿದ್ದೀನಿ ಅಷ್ಟೇ. ಸತ್ಯ, ಸಾಂಸಾರಿಕವಾಗಿ ತೊಂದ್ರೆ ಇಲ್ಲ. ಯಾರನ್ನೋ ಹೊಡೆದೋ ಕಡ್ದೋ ದೊಡ್ಡ ಇಮೇಜು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಮೇಜ್ ಅಂದರೆ ನಿಜವಾಗಿಯೂ ನಾವೆಷ್ಟು ಸಹನೆ ಮಾಡ್ತೀವೋ ಅದರಲ್ಲೇ ಇಮೇಜ್ ಬರೋದು. ಇಮೇಜ್ ಅಂದ್ರೆ ನಮ್ ಸಂಸಾರಿಕ ಇದರಲ್ಲಿ, ನಮ್ ಸಂಸಾರದ ಸಂಬಂಧ ಈ ಗೊಂದಲದಲ್ಲಿ ಯಾಕೆ ಸುಮ್ಮನೆ ಮರ್ಯಾದೆ ಕಳ್ಕೊಳ್ಳೋದು. ನಾನು ಮರ್ಯಾದೆಗೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕು. ಹಾಗಾಗಿ ಇಲ್ಲದ ಬದುಕು ಸಾವಿಗಿಂತ ಬೇರೆ ಏನೂ ಅಲ್ಲ. ಸತ್ತಿರೋ ಶವಕ್ಕೂ ಮರ್ಯಾದೆ ಇಲ್ದಿರೋ ಬದುಕಿಗೂ ಏನು ವ್ಯತ್ಯಾಸ ಇದೆ? ಸ್ವಾಭಿಮಾನ ಇರಬೇಕು. ನಾಳೆ ಅಲ್ಲಿ ಏನೋ ಅಂದ ಅಂದ್ರೆ ನಾನು ನಾಳೆಯಿಂದ ಹಠ ಚಲವಾಗಿ ಬದುಕ್ತೀನಿ. ಅವನ ದ್ವೇಷ ಅಲ್ಲ, ಬಟ್ ನನಗೆ ಹಿಂಗಂದ ಅಲ್ವಾ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಇವತ್ತು ಯಾರೋ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂಲ್ಲಿ, ಒಬ್ಬರು ಯಾರೋ ಹಿಂಗೆ ವಾಕಿಂಗ್ ಮಾಡ್ಬೇಕಾದ್ರೆ, ಏನ್ರಿ ನಿಮಗೆ ಹೊಟ್ಟೆ ಬಂದುಬಿಟ್ಟಿದೆ ಅಂದ್ರಂತೆ. ಏನ್ರಿ ನೀವು ನನ್ನ ಹಂಗೆ ಅನ್ನೋದು, ನಿಮಗೇನ್ರಿ, ನಿಮ್ಗೆ ಯಾಕದೆಲ್ಲ ಅಂತ ಕೇಳಲಿಲ್ವಂತೆ. ಹೌದಾ? ಅಲ್ಲಿಂದ ಬಂದು ಅವತ್ತಿಂದ ವಾಕಿಂಗ್ ಹೋಗಿ ಶುರು ಮಾಡ್ಕೊಂಡು ಈಗ ಆರಾಮಾಗಿದ್ದೀನಿ ಸರ್ ನಾನು. ಅಂದರೆ ನಾನು ಅವನ ಹಂಗೆ ಅಂದಿದ್ದು ಕೋಪ ಮಾಡ್ಕೊಂಡು ಬೈಲಿಲ್ಲ ಸರ್, ನಾನು ಅದನ್ನ ನಾನು ಹಠ ಚಲವಾಗಿ ತಗೊಂಡೆ ಅಂತಾರೆ ಅವರು. ಅಂದ್ರೆ ಹೇಳೋದು, ಲೋಕದ ಪ್ರತಿ ದೂಷಣೆಗಳು ಕೂಡ ನಿಮಗೆ ಗಂಟೆ. ಬಟ್ ಅದನ್ನ ದ್ವೇಷವಾಗಿ ತಗೊಳ್ಳೋನು ಅವನು ಸಾಯ್ತಾನೆ, ಬದುಕು ಹಾಳು ಮಾಡ್ಕೊಳ್ತಾನೆ. ಬಟ್ ಅದನ್ನ ಅಟಾಚಲವಾಗಿ ತಗೊಂಡು ಕೆಲಸದ ಮೂಲಕ ತೋರಿಸ್ಬೇಕಷ್ಟೇ. ಆಯ್ತು, ಒಳ್ಳೇದಾಗ್ಲಿ, ಶುಭವಾಗ್ಲಿ.
ಒಂದು ಕಾಲ ಆಯ್ತು, ದಯವಿಟ್ಟು ಕ್ಷಮಿಸಿ. ಸಾರಿ. ಅಯ್ಯೋಯ್ಯೋ, ಇಲ್ಲ ಇಲ್ಲ ಇಲ್ಲ, ನಿಮ್ಮ ಸಮಯವನ್ನು ನಮಗೋಸ್ಕರ ಇಷ್ಟೊಂದು ಸಮಯ ಕೊಟ್ಟಿದ್ದೀರಾ ನೀವು, ನಿಮ್ಗೆ ತುಂಬಾ ಧನ್ಯವಾದಗಳು. ದೇವ್ರ ದಯೆ, ಅವನೇ ಕೊಟ್ಟಿರಬೇಕಾದ್ರೆ ನಾವೆಲ್ಲ ನೆಪ ಅಷ್ಟೇ. ನಿಮ್ಮ ಜೊತೆ ಮಾತಾಡಿ ಭಾಳ ಸಂತೋಷ. ಒಂದು ಹೆಣ್ಣು ಸ್ವಯಂ ಬದುಕಲ್ಲಿ ಏನೋ ಅನ್ಯಾಯ ಮಾಡಿದಾಗಲೂ ಎಷ್ಟು ಸಹನೆಯಿಂದ ನೀವು ಅದನ್ನು ಸಹನೆ ಮಾಡಿದ್ದೀರಿ, ಅಥವಾ ಅದರ ಬಗ್ಗೆ ನೀವು ವಿನಯದಿಂದ ವರ್ತಿಸಿದ್ದೀರಿ. ಯಾಕಂದರೆ ಇವತ್ತು ಎಲ್ಲ ಭಾವೋದ್ವೇಗದಲ್ಲಿ ಎಲ್ಲ ರಕ್ತಪಾತ ಮಾಡಿಕೊಳ್ಳೋ ಕಾಲದಲ್ಲಿ ನಿಮ್ಮ ಸಹನೆ ನಿಮಗೆ ಖಂಡಿತ ಒಳ್ಳೆ ಫಲವನ್ನೇ ಕೊಡುತ್ತೆ. ಅದನ್ನು ಭವಿಷ್ಯದಲ್ಲಿ ನಿರೀಕ್ಷೆ ಮಾಡ್ಬೋದು, ನೀವು ಒಳ್ಳೇದಾಗುತ್ತೆ. ತುಂಬಾ ಧನ್ಯವಾದಗಳು. ನಿಮ್ಮ ಈ ಮಾತುಗಳನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಶುಭವಾಗ್ಲಿ ಶುಭವಾಗ್ಲಿ, ಬಹಳ ಸಂತೋಷ. ಆಗ ಕರೆ ಮಾಡ್ತಾ ಇರಿ, ಆಶ್ರಮದ ಸಂಪರ್ಕದಲ್ಲಿರಿ, ನಿಮ್ಗೆ ಒಳ್ಳೇದಾಗ್ಲಿ. ನಾನು ಆಶ್ರಮಕ್ಕೆ ಬರ್ಬೇಕಂತಾನೆ ಇದ್ದೀನಿ. ತುಂಬಾ ಧನ್ಯವಾದ. ಬನ್ನಿ ಬನ್ನಿ ಬನ್ನಿ, ಖಂಡಿತ. ನೀವೊಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಯಾವಾಗ ಬರಬೇಕು ಅಂತ ಒಂದು ಸಮಯ ಅಂತ ಕೊಡ್ತಾರೆ, ಖಂಡಿತ ಭೇಟಿಯಾಗೋಣ. ಆಯ್ತಾ? ಖಂಡಿತ ಬರ್ತೀನಿ. ಒಳ್ಳೇದಾಗ್ಲಿ, ನಿಮ್ಮ ಕೆಲಸಗಳು ಯಶಸ್ವಿ ಆಗಲಿ, ಶುಭವಾಗಲಿ. ಥ್ಯಾಂಕ್ ಯು. ಇರಲಿ, ಪ್ರತಿಯೊಂದು ಮನಸ್ಸಿಗೂ ಏನೋ ಅವ್ರದ್ದೇ ಆದ ನೋವುಗಳಿದ್ದೇ ಇರ್ತಾವಲ್ಲ. ಏನೋ ಭಗವಂತ ಅನುಗ್ರಹ ಮಾಡಿ ಇವರ ಕುಟುಂಬಕ್ಕೆ ಒಳ್ಳೆಯದಾಗುವಂತಾಗಲಿ, ಆ ಮಕ್ಕಳಿಗೆ ಒಳ್ಳೆಯದಾಗಲಿ.